ಎಡಹಸ್ತದ ಮೇಲೆ ಬಲಹಸ್ತ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ ಶರೀರದ ಸ್ಥಿತಿಯನ್ನ ಒಮ್ಮೆ ಮನಸ್ಸಿನಿಂದ ಗಮನಿಸಿ. ವಜ್ರಾಸನ ಸ್ಥಿತಿ ಅಥವಾ ಸುಖಾಸನ ಸ್ಥಿತಿಯಲ್ಲಿ ಬೆನ್ನನ್ನ ನೇರ ಮಾಡಿ ಕೂತ್ಕೊಂಡಿದ್ದೇವೆ. ಕಣ್ಣುಗಳನ್ನ ಹಗುರವಾಗಿ ಮುಚ್ಚಿದ್ದೇವೆ. ಕಣ್ಣರೆಪ್ಪೆಯನ್ನ ಬಿಗಿಯಾಗಿ ಮುಚ್ಚಬಾರದು, ಹಗುರವಾಗಿ ಮೃದುವಾಗಿ ಮುಚ್ಚಿಡ್ಬೇಕು. ಬೆನ್ನು ನೇರವಾಗಿದೆ, ಉಸಿರಾಟ ಸಹಜವಾಗಿ ನಡೀತಾ ಇದೆ. ಮನಸ್ಸನ್ನ ಉಸಿರಾಟದ ಕಡೆಗೆ ಕೇಂದ್ರೀಕರಣಗೊಳಿಸೋಣ. ಮೂರು ಬಾರಿ ದೀರ್ಘವಾದ ಉಸಿರಾಟದೊಂದಿಗೆ ದೀರ್ಘವಾದ ಓಂಕಾರದ ನಾದವನ್ನ ಹೇಳೋಣ. ಒಮ್ಮೆ ಪೂರ್ತಿ ಉಸಿರು ಹೊರಗೆ, ದೀರ್ಘವಾಗಿ ಶ್ವಾಸ ಒಳಗೆ. ಓಂಕಾರ ದೀರ್ಘವಾಗಿ ಪೂರಕ. ಮತ್ತೊಮ್ಮೆ ದೀರ್ಘ ಶ್ವಾಸ ಒಳಗೆ, ಪ್ರಾರ್ಥನೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮನಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಪಾದಗಳು ಮುಂದೆ ಮತ್ತೆ ಹಿಂದಕ್ಕೆ, ಮುಂದೆ ಮತ್ತೆ ಹಿಂದೆ. ಹಾಗೆ ಬಲಗಡೆಗೆ ಎಡಗಡೆಗೆ, ಬಲಕ್ಕೆ ಮತ್ತೆ ಎಡಕ್ಕೆ ಪಾದ. ಪಾದವನ್ನ ಸುತ್ತಿಸ್ಬೇಕು. ರೊಟೇಷನ್ ಮಾಡಿ ಎರಡು ಪಾದವನ್ನ ಸುತ್ತಿಸಿ. ಹಾಗೆ ರಿವರ್ಸ್ ಹಿಂದಕ್ಕೆ ಸುತ್ತಿಸಿ
ಸುತ್ತಿಸ್ಬೇಕು, ವಿರುದ್ಧವಾಗಿ ಸುತ್ತಿಸ್ಬೇಕು ಎರಡು ಪಾದಗಳನ್ನು. ಪಾದ ಸ್ವಲ್ಪ ಅಗಲಕ್ಕೆ ಇಟ್ಕೊಡಿ. ಈಗ ಬಲಗಡೆಗೆ ಮತ್ತೆ ಎಡಗಡೆಗೆ ಬಾಗಿ. ಸಾಕು. ಶಿವಪ್ರಸಾದಣ್ಣ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಒಂದು ಸೂಚನೆ ಇದೆ. ಅಲ್ಲ ನೀವ್ ಹೇಳಿ, ತೊಂದ್ರೆ ಇಲ್ಲ. ಮುಂದುವರ್ಸೋಣವಾ? ನಿಂತ್ಕೊಳ್ಳಿ, ಅಲ್ಲ ಕೈ ಸಪೋರ್ಟ್ ಇಲ್ಲದೆ ನಿಲ್ಬೇಕು. ವಿತೌಟ್ ಸಪೋರ್ಟ್ ನಿಲ್ಲಕ್ಕೆ ಪ್ರಯತ್ನ ಮಾಡಬೇಕು. ಸರಿ, ಕೈಗಳ ಹಿಂದೆ ಮತ್ತು ಕುತ್ತಿಗೆಗೆ ಅಭ್ಯಾಸ. ಕುತ್ತಿಗೆಯನ್ನ ಸುತ್ತಿಸ್ಬೇಕು, ಬೆನ್ನು ನೇರ ಇರಲಿ. ಕೈಗಳನ್ನು ಹಿಂದೆ ಕಟ್ಟಿ ಶುರು. ಏಕಂ ಸುತ್ತಿಸ್ಬೇಕು ಕುತ್ತಿಗೆಯನ್ನ. ದ್ವೈ ತ್ರೀಣಿ ಚತ್ವಾರಿ, ಯಾರಿಗಾದ್ರೂ ಚಕ್ಕರ್ ಬರೋ ಹಾಗೆ ಆದ್ರೆ ನಿಲ್ಸಿ. ಪಂಚ, ಹಾಗೆ ರಿವರ್ಸ್. ಏಕಂ ಹೇಗೆ ಸುತ್ತಿಸಿದಿರಿ ಅದ್ರ ರಿವರ್ಸ್ ಸುತ್ತಿಸ್ಬೇಕು. ದ್ವೈ ತ್ರೀಣಿ ಚತ್ವಾರಿ ಪಂಚ. ಸಾಕು. ಎರಡು ಕೈಗಳ ಮೇಲೆ ಕೈಗಳನ್ನು ಸುತ್ತಿಸ್ಬೇಕು. ಮೊಣಕೈಯನ್ನು ಬಿಗಿ ಮಾಡಿ ಕೈ ಮುಷ್ಟಿ ಕಟ್ಟಿ, ಕೈಯನ್ನು ಮುಷ್ಟಿ ಕಟ್ಟಬೇಕು. ಮೊಣಕೈಯನ್ನ ಎಲ್ಬೋ ಟೈಟ್ ಮಾಡ್ಬೇಕು, ಮೊಣಕೈ ಟೈಟ್ ಮಾಡ್ಬೇಕು. ಸುತ್ತಿಸಿ. ಏಕಂ ಕಿವಿ ತಾಗಿ ಮೇಲೆ ಬರ್ಬೇಕು. ದ್ವೈ ತ್ರೀಣಿ ಹಿಂದಕ್ಕೆ ಹೋಗಿ ಮತ್ತೆ ಮೇಲೆ. ಚತ್ವಾರಿ ಸರಿ ಕೈಯನ್ನು ಹಿಂದಕ್ಕೆ ತಗೊಳ್ಳಿ. ಪಂಚ ಷಟ್ ಸಪ್ತ ಅಷ್ಟ ನವ ದಶ, ಹಾಗೆ ರಿವರ್ಸ್. ಏಕಂ ದ್ವೈ ಕೈ ಹಿಂದಕ್ಕೆ ಹೋಗ್ಬೇಕು. ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ. ಕೈಗಳನ್ನು ನೇರ ಮಾಡಿ ನಿಧಾನವಾಗಿ ಕೆಳಗೆ. ಓಕೆ, ಪಾದದ ನಡುವೆ ಸ್ವಲ್ಪ ಅಂತರ ಇರಲಿ. ಎರಡು ಪಾದಗಳನ್ನ ಸ್ವಲ್ಪ ಅಗಲಕ್ಕೆ ಇಟ್ಕೊಳ್ಳಿ. ಸೊಂಟದಷ್ಟೇ ಆಗ, ತುಂಬಾ ಅಲ್ಲ, ಒಂದು ಹೆಜ್ಜೆಷ್ಟು ಮಾತ್ರ. ಪಕ್ಕಕ್ಕೆ ಬಾಗ್ಬೇಕು. ಬಲಗೈ ಮೇಲೆ ಎಡಗಡೆಗೆ ಬಾಗೋಣ. ಏಕಂ ದ್ವೈ ಎಡಗೈ ಮೇಲೆ ಬಲಗಡೆಗೆ ಬಾಗ್ಬೇಕು. ಏಕಂ ದ್ವೈ ಏಕಂ ದ್ವೈ ಏಕಂ ದ್ವೈ ಏಕಂ ದ್ವೈ ಏಕಂ ದ್ವೈ ಏಕಂ ದ್ವೈ ಏಕಂ ದ್ವೈ. ಓಕೆ, ಈಗ ಕಾಲು ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ಸ್ವಲ್ಪ ಅಗಲ. ನಮಗೆ ಎರಡು ಪಟ್ಟು ಜಾಸ್ತಿ ಬಾಗ್ತಿದ್ದೇವಲ್ಲ, ಅದೇ ರೀತಿ ಬಾಗ್ಬೇಕು. ಕೈಯನ್ನು ಮಾತ್ರ ಲಾಕ್ ಮಾಡಿ ಮೇಲೆ ತಗೊಳ್ಳಿ. ಕೈ ಬೆರಳನ್ನ ಹೀಗೆ ಹಿಡಿದಿಟ್ಕೊಳ್ಳಿ. ಬೆರಳನ್ನ ಲಾಕ್ ಮಾಡಿ.
ಹಾಗೆ ಮೇಲೆ ಎರಡು ಪಟ್ಟು ಏನ್ ಪಕ್ಕಕ್ಕೆ ಬಾಗಿದ್ದೇವೆ ಇಲ್ಲಿ ಕೂಡ ಹಾಗೆನೆ ಬಾಗ್ಬೇಕು. ಏಕಂ ಪಕ್ಕಕ್ಕೆ, ದ್ವೇ ನೇರ, ಏಕಂ ಕೈ ಲಾಕ್ ಮಾಡಿ ಪಕ್ಕಕ್ಕೆ, ದ್ವೇ ನೇರ, ಏಕಂ ಮೇಲಿನ ಭುಜ ಇದೆಲ್ಲ ಇದು ಮುಂದೆ ಬರಬಾರ್ದು ಹಿಂದಕ್ಕೆ, ದ್ವೇ ನೇರ, ಏಕಂ ದ್ವೇ, ಏಕಂ ಪಕ್ಕಕ್ಕೆ ನೇರ ಪಕ್ಕಕ್ಕೆ, ಭುಜ ಎರಡು ಒಂದೇ ನೇರದಲ್ಲಿರ್ಬೇಕು. ಮೇಲಿನ ಭುಜ ಹಿಂದಕ್ಕೆ ತಗೊಳ್ಳಿ, ಮೇಲಿನ ನೋಡಿ ಮುಂದೆ ಬರ್ತದೆ, ಹಿಂದಕ್ಕೆ ತಗೊಳ್ಬೇಕು. ದ್ವೇ ನೇರ, ಏಕಂ ದ್ವೇ, ಏಕಂ ದ್ವೇ, ಏಕಂ ದ್ವೇ. ಎಲ್ಲರದ್ದು ಚೆನ್ನಾಗಿದೆ. ಈಗ ಕಾಲ ಇನ್ ಸ್ವಲ್ಪ ಅಗಲ ಮಾಡಿ, 3 ಪಟ್ಟು ಅಗಲ ಮಾಡಿ. ಎರಡೂ ಕೈಗಳು ಭುಜದ ನೇರ, ಕೈ ಎರಡು ಶೋಲ್ಡರ್ ಲೆವೆಲ್ಗೆ, ಭುಜದ ನೇರಕ್ಕೆ. ವಿರುದ್ಧ ಪಾದ ಮುಟ್ಟಿಸಿದ್ರಲ್ಲ ಫಾಸ್ಟ್ ಆಗಿ, ಅದೇ ಅಭ್ಯಾಸ. ಮತ್ತೆ ಮಾಡೋಣ, ಶುರು. ಏಕಂ ದ್ವೇ, ಏಕಂ ದ್ವೇ, ಏಕಂ ದ್ವೇ, ಏಕಂ ದ್ವೇ, ಏಕಂ ದ್ವೇ, ಏಕಂ ದ್ವೇ, ಏಕಂ ದ್ವೇ. ಮೇಲ್ ಕೈ ನೋಡ್ಬೇಕು, ಆಪೋಸಿಟ್ ಕೈ ನೋಡ್ಬೇಕು. ಏಕಂ ದ್ವೇ, ಏಕಂ ದ್ವೇ, ಏಕಂ ದ್ವೇ, ಏಕಂ ದ್ವೇ. ಕಾಲ್ ಗಂಟು ನೇರ ಇರ್ಲಿ, ಎರಡೂ ಗಂಟು ನೇರ. ಏಕಂ ದ್ವೇ, ಏಕಂ ದ್ವೇ. ಸಾಕು, ಮೇಲ್ ಬನ್ನಿ. ಕಾಲನ್ನ ಆಗ್ತದಂದ್ರೆ ಜಂಪ್ ಮಾಡಿ, ಆಗದೆ ಹೋದ್ರೆ ಹಾಗೆ ಹತ್ತಿರಕ್ಕೆ ಜೋಡಿಸಿ. ವಿಶ್ರಾಂತಿ. ಶರೀರನ ಸೆಟ್ಟ ಮಾಡ್ಕೊಳ್ಳಿ, ಕಣ್ಮುಚ್ಚಿ ಬ್ರೀತ್ ಅಬ್ಸರ್ವ್ ಮಾಡಿ, ಉಸಿರಾಟವನ್ನ ಗಮನಿಸಬೇಕು. ಓಕೆ, ಈಗ ಮುಂದೆ ಮತ್ತೆ ಹಿಂದೆ ಬಾಗ್ಬೇಕು. ಪಾದದ ಮೇಲೆ ಸ್ವಲ್ಪ ಅಂತರ ಇರ್ಬೇಕು, ಒಂದು ಸ್ಟೆಪ್ ಅಗಲ ಇರಲಿ. ಎರಡು ಕೈಗಳ ಮುಂದಕ್ಕೆ ಚಾಚಿದ ಮೇಲೆ ಕೈಗಳನ್ನ ಮೇಲೆ ಕೆಳಕೋಣ, ಬೆನ್ನನ್ನ ಸ್ವಲ್ಪ ಹಿಂದಕ್ಕೆ ಬಾಗಿಸಿ, ಕೈಯನ್ನ ಮೇಲೆ ಕೆಳೆದು ಸೊಂಟದ ಮೇಲ್ಭಾಗ ಸ್ವಲ್ಪ ಹಿಂದೆ. ದ್ವೇ, ಕೈ ಮುಂದೆ ಚಾಚಿದ ಬೆನ್ನ ನೇರ ಮಾಡ್ಕೊಂಡು ಕೆಳಗೆ, ಎರಡು ಅಂಗೈನ ಪಾದದ ಪಕ್ಕದಲ್ಲಿ ನೆಲಕ್ಕೆ ಒತ್ತಿ ಶರೀರವನ್ನು ಆದಷ್ಟು ಕೆಳಗೆ ಬಗ್ಗಿಸಿ ಪ್ರಯತ್ನ ಮಾಡಿ. ಏಕಂ ಮೇಲೆ, ಕೈನ ಮೇಲೆ ಎಳಿಬೇಕು, ಸ್ವಲ್ಪ ಹಿಂದೆ. ದ್ವೇ, ಕೈ ಚಾಚ್ದ ಪೂರ್ತಿಯಾಗಿ ಕೆಳಗೆ. ಏಕಂ ಮೇಲೆ, ಕೈನ ಮೇಲೆ ಕೆಳಕೋಣ, ಬೆನ್ನು ಸ್ವಲ್ಪ ಹಿಂದಕ್ಕೆ ಬಾಗಿಸಿ, ಎರಡು ಮಂಡಿ ನೇರ ಇದೆ. ಸೊಂಟ ಮುಂದಕ್ಕೆ ದೂಡಬಾರ್ದು, ಸೊಂಟ ನೇರ, ಸೊಂಟ ಮುಂದೆ ದೂಡ್ಲಿಕ್ಕಿಲ್ಲ. ದ್ವೇ, ಕೈ ಮುಂದಕ್ಕೆ ಚಾಚ್ದ ಪೂರ್ತಿ ಕೆಳಗೆ, ಎರಡೂ ಕಾಲು ಗಂಟು ಟೈಟ್ ಮಾಡಿ, ಬಿಗಿಯಾಗಿರ್ಲಿ, ನೇರ ಇರ್ಲಿ ಎರಡು ಕಾಲುಗಳು. ಏಕಂ ಮೇಲೆ, ಕೈನ ಮೇಲೆ ಕೆಳಕೊಳ್ತಾ, ಬೆನ್ನು ಸ್ವಲ್ಪ ಹಿಂದೆ, ಮಂಡಿ ಬಿಗಿ ಮಾಡಿ, ಕೈಯನ್ನ ಇನ್ನು ಮೇಲೆ ಕೆಳಕೊಡಿ. ದ್ವೇ, ಕೈ ಚಾಚ್ದ ಪೂರ್ತಿಯಾಗಿ ಕೆಳಗೆ, ಮಂಡಿ ಬಿಗಿ ಮಾಡಬೇಕು, ಅಂಗೈಯನ್ನ ಆದಷ್ಟು ನೆಲಕ್ಕೆ ಒತ್ತಿಟ್ಟು ಪ್ರಯತ್ನ ಮಾಡಬೇಕು. ಮಾಡಿ. ಏಕಂ ಮೇಲೆ, ಕೈಗಳ ಮೇಲೆ ಕೆಳಕೋಣ, ಸ್ವಲ್ಪ ಹಿಂದೆ. ದ್ವೇ, ಕೈ ಚಾಚ್ದ ಪೂರ್ತಿಯಾಗಿ ಕೆಳಗೆ, ಅಂಗೈಯನ್ನದಷ್ಟು ನೆಲಕ್ಕೆ ಒತ್ತಿಡ್ಬೇಕು. ಶರೀರವನ್ನ ಇನ್ನೂ ಕೆಳಗೆ ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಮಂಡಿ ಬಿಗಿ ಮಾಡ್ಕೋಣ. ಏಕಂ ಮೇಲೆ, ಮೇಲೆ ಕೆಳಿಬೇಕು. ಈಗ ಫಾಸ್ಟ್ ಆಗಿ ಸ್ವಿಮ್ ಮಾಡ್ತಾ ಮೇಲೆ ಬರ್ಬೇಕು. ದ್ವೇ, ಕೈ ಲೂಸ್ ಬಿಡಿ. ಏಕಂ ದ್ವೇ, ಏಕಂ ದ್ವೇ, ಏಕಂ ದ್ವೇ, ಏಕಂ ದ್ವೇ, ಏಕಂ ದ್ವೇ, ಏಕಂ ದ್ವೇ, ಏಕಂ ದ್ವೇ. ಕಂಪ್ಲೀಟ್ ಕೈ ಹಿಂದಕ್ಕೆ ಹೋಗ್ಬೇಕು ಒಂದ್ಸಲ. ಏಕಂ
ದ್ವೇ ಸಣ್ಣಗೆ ಹಿಂದಕ್ಕೆ ತಗೊಳ್ಳಿ ಕೈ ಏಕಂ ದ್ವೇ ಏಕಂ ದ್ವೇ ಏಕಂ ದ್ವೇ ಏಕಂ ದ್ವೇ ಸಾಕು ವಿಶ್ರಾಂತಿ ಶರೀರನ ಲೂಸ್ ಮಾಡಿ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಬ್ರೀತ್ ಅಬ್ಸರ್ವ್ ಮಾಡ್ಬೇಕು ಒಂದ್ಸಲ ಫಾಸ್ಟ್ ಮೂವ್ಮೆಂಟ್ ಆದ ಕೂಡಲೇ ಬ್ರೀತ್ ಕೂಡ ಫಾಸ್ಟ್ ಆಗ್ತದೆ ಉಸಿರಾಟ ಫಾಸ್ಟ್ ಆಗ್ತದೆ ಅದು ಮತ್ತೆ ನಾರ್ಮಲ್ ಆಗೋದನ್ನ ಗಮನಿಸಬೇಕು ಸ್ವಲ್ಪ ಹೊತ್ತು ಅದನ್ನ ಗಮನಿಸ್ತಾ ಹೋದ್ರೆ ಆಯ್ತು ತನ್ನಷ್ಟಕ್ಕೆ ಅದು ಮತ್ತೆ ಮಾಮೂಲಿ ಮೊದಲನೇ ಸ್ಥಿತಿಗೆ ಬರ್ತದೆ ಅದನ್ನ ಗಮನಿಸಬೇಕು ಸರಿ ಕೈಗಳು ಹಿಂದೆ ಒಂದೊಂದೇ ಕಾಲನ ಮುಂದಕ್ಕೆ ಚಾಚೋಣ ಬಲಗಾಲದಿಂದ ಶುರು ಏಕಂ ದ್ವೈ ಎಡಗಾಲು ಏಕಂ ದ್ವೈ ಮತ್ತೆ ಬಲಗಾಲು ಏಕಂ ದ್ವೈ ಎಡಗಾಲು ಏಕಂ ದ್ವೈ 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 ಹಾಗೆ ಪಕ್ಕಕ್ಕೆ ಏಕಂ ದ್ವೈ ಸೈಡ್ಗೆ ಏಕಂ ದ್ವೈ 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 ಹಿಂದೆ ಏಕಂ ದ್ವೈ ಹಿಂದಕ್ಕೆ ಏಕಂ ದ್ವೈ ಬೆನ್ನೇರ ಇರಲಿ ಏಕಂ ದ್ವೈ ಏಕಂ ದ್ವೈ ಏಕಂ ದ್ವೈ ಏಕಂ ದ್ವೈ ಏಕಂ ದ್ವೈ ಏಕಂ ದ್ವೈ ಸಾಕು ಈಗ ಕಾಲ್ ಗಂಟುಗಳಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಾವು ಮಾಡಿದ್ದೇವೆ ಅರ್ಧ ಕೂತ್ಕೊಳ್ಳೋದು ಕುರ್ಚಿ ಕೂತ್ಕೊಳ್ಳೋದು ಮತ್ತೆ ನಿಲ್ಬೇಕು ಯಾರಿಗೆ ಗಂಟು ನೋವಿನ ಸಮಸ್ಯೆ ಇದೆ ಕಾಲ್ ನೀಕಿ ಪೇನ್ ಇದ್ರೆ ಗಂಟು ನೋವಿದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ ಆಗ್ತದಂದ್ರೆ ಮಾತ್ರ ಒಂದೆರಡು ಸಲ ಪ್ರಯತ್ನ ಮಾಡಿ ನೋವಿಲ್ಲದಿದ್ರೆ ಮಾಡಿ ಇಲ್ಲದಿದ್ರೆ ಮತ್ತೆ ನೋವಾದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ ಎರಡು ಪಾದದ ಸ್ವಲ್ಪ ಅಂತರ ಇದೆ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ ಪಾದವನ್ನ ಕೈ ಮುಂದಕ್ಕೆ ಅರ್ಧ ಕೂತ್ಕೊಳ್ಬೇಕು ನಿಲ್ಬೇಕು ಶುರು ಏಕಂ ದ್ವೈ ಏಕಂ ದ್ವೈ ಏಕಂ ದ್ವೈ ಏಕಂ ದ್ವೈ ಏಕಂ ದ್ವೈ ಏಕಂ ದ್ವೈ ಸಾಕು ಮಲಗಿ ಬೆನ್ನಿನ ಮಲ್ಕೊಳ್ಳಿ ಒಂದ್ಸಲ ಪೂರ್ತಿ ಶರೀರ ಸಡ್ಲ ಮಾಡ್ಕೊಳ್ಳಿ ಕಣ್ಣನ್ನು ಮುಚ್ಚಿ ಇಡೀ ಶರೀರವನ್ನು ಒಮ್ಮೆ ಗಮನಿಸಿ ಕಂಪ್ಲೀಟ್ ಒಮ್ಮೆ ರಿಲ್ಯಾಕ್ಸ್ ಮಾಡಿ ಸರಿ ಎರಡೂ ಪಾದಗಳನ್ನು ಜೋಡಿಸಿಟ್ಕೊಳ್ಳೋಣ ಮೊದಲಿಗೆ ಮಾಡಿರುವಂತ ಅಭ್ಯಾಸಗಳನ್ನು ನೆನಪಿದೆಲ್ಲ ಮಾಡ್ತಾ ಹೋಗೋಣ ಪಾದಗಳನ್ನು ಜೋಡಿಸಿಟ್ಕೊಳ್ಬೇಕು ಕೈಗಳನ್ನು ಮೇಲಕ್ಕೆ ಚಾಚಿ ಕೈಗಳೆರಡು ಮೇಲೆ ಕಿವಿಯ ನೇರ ಮೇಲಕ್ಕೆ ಹೋಗ್ಬೇಕು ನೆಲಕ್ಕೆ ತಾಗ್ಬೇಕು ತಲೆಯಿಂದ ಮೇಲೆ ನೆಲಕ್ಕೆ ತಾಗಿಸ್ಬೇಕು ಕೈಯನ್ನ ಪಾದ ಜೋಡಿಸಿಟ್ಕೊಳ್ಬೇಕು ಮಂಡಿಗಳನ್ನು ಬಿಗಿ ಮಾಡಿ ಎರಡೂ ಕಾಲನ ಒಟ್ಟಿಗೆ ಒಂದೊಂದೇ ಕಾಲ ಎತ್ತೋದು ಬೇಡ ಎರಡೂ ಕಾಲನ ಒಟ್ಟಿಗೆ ನೇರ ಮಾಡಿ ಒಟ್ಟಿಗೆ ಕೆಳಗಿಳಿಸ್ಬೇಕು ಸೊಂಟ ನೋವು ಬೆನ್ನೋವಿದ್ರೆ ಚೂರು ಕಾಲ್ ಮಂಡಿ ಬೆಂಡು ಮಾಡ್ಕೊಳ್ಳಿ ಇಲ್ಲದೆ ಹೋದ್ರೆ ಎರಡೂ ಕಾಲನ ಜೋಡಿಸ್ಕೊಂಡು ನೇರವಾಗಿ ಮೇಲೆ ಎತ್ತಬೇಕು ಮತ್ತೆ ನೇರವಾಗಿ ಕೆಳಗಿಳಿಸ್ಬೇಕು ಶುರು ಏಕಂ ಧನುಷ್ ಶೆಟ್ಟಿಗಾರವರು ಮಲಗಬೇಕು ಮಲಗಿ ಮಾಡುವಂತ ಅಭ್ಯಾಸ ನಿಂತಲ್ಲ ಮಲಗ್ಕೊಳ್ಬೇಕು ದ್ವೈ ಮಹೇಶ್ ಶೆಟ್ಟಿಗಾರ ಅವರು ಪೂರ್ತಿ ಕಾಲು ತಲೆ ಹಿಂದಕ್ಕೆ ಹೋಗಿದೆ ಅಷ್ಟಲ್ಲ ಕಾಲು 90 ಡಿಗ್ರಿ ಮಾತ್ರ ಮೇಲೆತ್ತಬೇಕು ಏಕಂ ಕಾಲು 90 ಡಿಗ್ರಿ ಮಾತ್ರ ಕಾಲು ಸ್ಟ್ರೈಟ್ ಮಾಡಿ 90 ಡಿಗ್ರಿ ನೇರ ಮಾಡಿ ಸೊಂಟ ಮೇಲೆ ಹೋಗ್ಬಾರ್ದು ಸೊಂಟ ನೆಲದಲ್ಲೇ ಇರಬೇಕು ದ್ವೈ ಮತ್ತೆ ವಾಪಸ್ ನಿಧಾನ ಕೆಳಗಿಳಿಸಿ ಹೊತ್ತಾಕ್ಬೇಡಿ ನಿಧಾನ ಕಿಡಿ ಕಾಲ ನಿಧಾನ ತಂದೆ ಕೆಳಗಿಳಿಸ್ಬೇಕು ದಪ್ಪ ಅಂತ ಕೆಳಗೆ ಹಾಕ್ಬಾರ್ದು
ಏಕ, ಎರಡು ಕಾಲುಗಳು ಒಟ್ಟಿಗೆ ನೇರ. ದ್ವೇ, ಎಷ್ಟು ನಿಧಾನಕ್ಕೆ ಮೇಲೆ ಎತ್ತಿದೀವಿ ಅಷ್ಟು ನಿಧಾನವಾಗಿ ಕೆಳಗಿಡ್ಬೇಕು. ನಮ್ಮದೇ ಕಾಲಲ್ವಾ. ಏಕ, ನಿಧಾನ ಕಾಲುಗಳ ಮೇಲೆ 90 ಡಿಗ್ರಿ ನೇರ. ದ್ವೈ, ನಿಧಾನವಾಗಿ ಕೆಳಗೆ. ಏಕ, ನೇರ. ದ್ವೈ, ಏಕ, ದ್ವೈ, ಏಕ. ಈಗ ನಿಧಾನ ಕಾಲನ ಪೂರ್ತಿ ಕೆಳಗಿಳಿಸಬೇಡಿ, ಅರ್ಧ ಮಾತ್ರ ಕೆಳಗಿಳಿಸಿ. 60 ಡಿಗ್ರಿ ಅಷ್ಟು ಅರ್ಧಕ್ಕೆ ಮಾತ್ರ ಬಂದು ಅಲ್ಲೇ ನಿಲ್ಲಿಸಬೇಕು. ಕಾಲನ ಪೂರ್ತಿ ಕೆಳಗಿಳಿಸಬಾರ್ದು, ಅರ್ಧದಷ್ಟು ಅಲ್ಲೇ ನಿಲ್ಲಿಸ್ಕೊಳ್ಬೇಕು. 60 ಡಿಗ್ರಿ ಹಾಗೆ ಹೋಲ್ಡ್ ಮಾಡಿ, ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ಳಿ. ಏಕ, ಹಾಗೆ ಇರ್ಬೇಕು. 10 ಕೌಂಟ್ ಕೊಡ್ತೇನೆ, ಹಾಗೆ ಇರ್ಬೇಕು. ದ್ವೇ, ತ್ರೀಣಿ, ರಾಜೇಶ್ ತ್ರಿವೇಣಿ ಅವರು ಸ್ವಲ್ಪ ಕಾಲ್ ಕೆಳಗೆ ಬರ್ರಿ. ಚತ್ವಾರಿ, ಮಕ್ಕಳದು ಯೆಲ್ಲೋ ಶರ್ಟ್. ಪಂಚ, ಷಟ್, ಇನ್ನು ಸ್ವಲ್ಪ ಕೆಳಗೆ. ಸಪ್ತ, ಅಷ್ಟ, ನವ, ದಶ. ಈಗ ನಿಧಾನ ಕಾಲು ಪೂರ್ತಿಯಾಗಿ ಕೆಳಗೆ. ಪೂರ್ತಿ ಸಣ್ಣ ಮಾಡ್ಕೊಳ್ಳಿ. ಹೊಟ್ಟೆ ಚೆನ್ನಾಗಿ ಮಾತಾಡ್ತಾ ಇದೆ ನೋಡಿ, ಒಂದ್ಸಲ ಗಮನಿಸಿ. ನೋಡಿ ಅಂತ ಹೇಳಿದ್ರೆ ಎದ್ದು ನೋಡೋದಲ್ಲ, ಗಮನಿಸ್ಬೇಕು. 60 ಡಿಗ್ರಿಯಲ್ಲಿ ಹೋಲ್ಡ್ ಮಾಡಿದ್ರೆ ಕಂಪ್ಲೀಟ್ ಹೊಟ್ಟೆ ಮಸಲ್ಸ್ಗೆ, ಹೊಟ್ಟೆ ಮಾಂಸಖಂಡಗಳಿಗೆ ಸರಿ ಒತ್ತಡದ ಅನುಭವ ಆಗ್ತದೆ. ಅದನ್ನೊಂದ್ಸಲ ಗಮನಿಸ್ಬೇಕಷ್ಟೆ. ಸರಿ, ಮತ್ತೆ ಕೈಗಳ ಮೇಲೆ ಚಾಚಿ. ಕೈಗಳ ಮೇಲೆ ಕಾಲನ್ನು ಜೋಡಿಸಿಟ್ಕೋಣ. ಎರಡು ಕಾಲುಗಳನ್ನು ಜೋಡಿಸಿ. ಬೆನ್ನನ್ನ ಅರ್ಧ ಮೇಲ್ ತರಬೇಕು. 60 ಡಿಗ್ರಿ ಅಷ್ಟು ಮೇಲ್ ತರಬೇಕು ಮತ್ತು ವಾಪಸ್ ಕೆಳಗೆ. ಮಲಗಿದ್ರಿಂದ ಮೇಲ್ ಬರ್ಬೇಕು, ಅರ್ಧ ಮೇಲ್ ಬರ್ಬೇಕು ಮತ್ತು ವಾಪಸ್ ಕೆಳಗೆ ಹೋಗ್ಬೇಕು. ಶಿರೋ. ಏಕ, ಅರ್ಧ ಮೇಲೆ, ಬೆನ್ನು ಬೆನ್ನು ಕಾಲಲ್ಲ. ದ್ವೈ, ಬೆನ್ನು ಮೇಲ್ ಬರ್ಬೇಕು, ವಾಪಸ್ ಹಿಂದಕ್ಕೆ ಮಲಗಿ. ಏಕ, ಅರ್ಧ ಮೇಲ್ ಬಂದು ಕುತ್ಕೊಳ್ಳಿ ಮತ್ತೆ ವಾಪಸ್ ಹಿಂದಕ್ಕೆ ಹೋಗಿ. ದ್ವೈ, ದ್ವೇ ಹೇಳುವಾಗ ಹಿಂದಕ್ಕೆ ಹೋಗ್ಬೇಕು, ಮೇಲ್ ಬಂದು ತಕ್ಷಣಕ್ಕೆ ಹಿಂದೆ ಹೋಗುದಲ್ಲ. ಏಕಂ ಹೇಳುವಾಗ ಮೇಲ್ ಬರ್ಬೇಕು, ದ್ವೇ ಹೇಳುವಾಗ ಹಿಂದಕ್ಕೆ ಹೋಗ್ಬೇಕು. ಶುರು. ಏಕ, ಅರ್ಧ ಮೇಲೆ, ಬೆನ್ನ ನೇರ ಮಾಡಿ, ಭುಜ ಹಿಂದಕ್ಕೆ ತಗೊಳ್ಳಿ, ಎದೆ ಹಿಗ್ಗಿಸಿ, ಬೆನ್ನು ನೇರ ಇರಬೇಕು ಮೇಲ್ ಬಂದ್ಮೇಲೆ. ದ್ವೇ, ವಾಪಸ್ ಹಿಂದೆ. ಏಕ, ದ್ವೈ, ಏಕ, ದ್ವೈ, ಏಕ. ಯಾರಿಗೆ ತುಂಬಾ ಮೇಲ್ ಬರ್ಲಿಕ್ಕೆ ಕಷ್ಟ ಆಗ್ತದೆ, ಕಾಲ್ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ, ಕಾಲನ್ನು ಹಿಡಿದು ಮೇಲ್ ಬನ್ನಿ. ದ್ವೈ, ಮೇಲ್ ಬರ್ಲಿಕ್ಕೆ ಆಗೋದಿಲ್ಲ, ಕಾಲಿ ಕುತ್ತಿಗೆ ಮಾತ್ರ ಮೇಲ್ ಬರ್ತದೆ, ಬೆನ್ನು ಮೇಲ್ ಬರೋದೇ ಇಲ್ಲ ಅಂತಿದ್ರೆ ಮಾತ್ರ ಕಾಲ್ ಮಡಿಸ್ಕೊಳ್ಬೇಕು, ಕೈಯಿಂದ ಕಾಲನ್ನು ಹಿಡಿಬೇಕು, ಕಾಲನ್ನ ಪುಷ್ ಮಾಡಿ, ಕಾಲಿನ ಜೊತೆಗೆ ಕಾಲನ್ನ ಮುಂದೆ ಜಾಡಿಸ್ಬಿಟ್ಟು ಅದರ ಜೊತೆಗೆ ನಾವು ಮೇಲ್ ಬರ್ಬೇಕು. ಏಕ, ಮೇಲ್ ಬರ್ಲಿಕ್ಕೆ ಆಗದವರಿಗೆ ಮಾತ್ರ, ಆಗುವವರಲ್ಲ. ದ್ವೈ, ಏಕ. ಧನುಷ್ ಇನ್ನು ಸ್ವಲ್ಪ ಫೋರ್ಸ್ ಅಲ್ಲಿ ಮೇಲೆ ಬನ್ನಿ. ಧನುಷ್ ಶೆಟ್ಟಿಗಾರ್ ಅವರು ಇನ್ನು ಮೇಲೆ. ದ್ವೈ, ಸ್ವಲ್ಪ ಸ್ಪೀಡ್ ಅಲ್ಲಿ ಮೇಲೆ ಬಂದ್ರೆ ಬರ್ತೀರಿ, ನೀವು ಮೇಲೆ ಬರ್ತೀರಿ, ಆಗ್ತದೆ ನಿಮ್ಗೆ, ಪ್ರಯತ್ನ ಮಾಡಿ. ಏಕ, ಸ್ವಲ್ಪ ಸ್ಪೀಡ್ ಅಲ್ಲಿ ಬನ್ನಿ ಮೇಲೆ. ದ್ವೈ, ನಿಧಾನಕ್ಕೆ ಬಂದ್ರೆ ಬರುವುದಿಲ್ಲ. ಏಕ, ದ್ವೈ. ಈಗ ಪೂರ್ತಿ ಮೇಲ್ ಬರ್ಬೇಕು, ಪೂರ್ತಿ ಮೇಲ್ ಬಂದು ಪಾದ ಹಿಡಿದು ಮುಂದಕ್ಕೆ ಬಾಗ್ಬೇಕು. ಪಶ್ಚಿಮೋತ್ತರಾಸನ ಮಾಡಿದ್ದೇವೆ ನಾವು, ಪಾದ ಹಿಡಿದು ಮುಂದೆ ಬಾಗುದು. ಅದಕ್ಕೆ ಸರಿ ಅಭ್ಯಾಸ ಆಗ್ತದೆ, ಸರಿ ಮುಂದೆ ಬಗ್ಗಿದ್ರೆ. ಅಥವಾ ಸೂರ್ಯ ನಮಸ್ಕಾರದ 2ನೇ ಸ್ಥಿತಿಗೆ ಕೂಡ ತುಂಬಾ ಒಳ್ಳೆ ಅಭ್ಯಾಸ. ಪೂರ್ತಿ ಮೇಲ್ ಬರ್ಬೇಕು, ಪಾದ ಹಿಡಿದು ಮುಂದಕ್ಕೆ ಬಾಗ್ಬೇಕು, ದ್ವೇ ಹೇಳುವಾಗ ವಾಪಸ್ ಹೋಗ್ಬೇಕು. ಶುರು. ಏಕ, ಪೂರ್ತಿ ಮೇಲೆ, ಕಾಲು ಹಿಡಿದು ಮುಂದಕ್ಕೆ ಬಗ್ಗಿ. ದ್ವೇ, ತಲೆ ಕೆಳಗೆ ಬಗ್ಗಿಸ್ಬೇಕು, ವಾಪಸ್. ದ್ವೇ ಹೇಳುವಾಗ ಪೂರ್ತಿ ಹಿಂದೆ ಮಲಗ್ಬೇಕು, ಕೈ ಮೇಲೆ. ಏಕ, ಮೇಲ್ ಬಂದು ಮುಂದೆ ಬಗ್ಬೇಕು, ಮುಂದೆ ಬಗ್ಗಿ ತಲೆ ಕೆಳಗೆ ಹಾಕಿ ಹಣೆ ಮಂಡಿಗೆ ತಾಗಿಸ್ಲಿಕ್ಕೆ ಆಗ್ತದ ನೋಡಿ. ದ್ವೇ, ಪೂರ್ತಿ ಹಿಂದೆ. ಏಕ, ದ್ವೈ, ಏಕ, ದ್ವೈ, ಏಕ,
द्वै एकं द्वै एकं द्वै ಸಾಕು ವಿಶ್ರಾಂತಿ ಲೂಸ್ ಮಾಡ್ಕೊಳ್ಳಿ ಫುಲ್ ಶರೀರ ಸಣ್ಣ ಮಾಡ್ಕೊಳ್ಳಿ ಓಕೆ ಮತ್ತೆ ಕಾಲುಗಳನ್ನು ಜೋಡಿಸಿಟ್ಕೋಣ ಕೈಗಳ ಮೇಲೆ ಚಾಚಿ ಕೈಗಳ ಮೇಲೆ ಕಾಲು ಜೋಡಿಸಿಟ್ಕೊಳ್ಬೇಕು ಎರಡೂ ಕಾಲುಗಳನ್ನ ಒಟ್ಟಿಗೆ ನೇರ ಮಾಡಿ 90 ಡಿಗ್ರಿ ಅಷ್ಟು ನೇರ ಮಂಡಿಗಳನ್ನು ಬಿಗಿ ಮಾಡ್ಕೊಳ್ಳಿ ಸೊಂಟ ನೆಲಕ್ಕೆ ಒತ್ತಿರ್ಬೇಕು ಸೊಂಟ ಮೇಲೆ ಹೋಗ್ಬಾರ್ದು ಸೊಂಟ ನೆಲಕ್ಕೆ ಒತ್ತಿಟ್ಕೊಳ್ಳಿ ಮಂಡಿ ಬಿಗಿ ಮಾಡಿ ಪಾದ ನೇರ ಇರಲಿ ಎರಡೂ ಕಾಲುಗಳನ್ನ ಮಾಡಿ ನಾವು ಒಟ್ಟಿಗೆ ಸುತ್ತಿಸಿದೇವಲ್ಲ ಅದೇ ರೀತಿ ಇದನ್ನ ಬೇರೆ ಬೇರೆ ಮಾಡಿ ಸುತ್ತಿಸ್ಬೇಕು ಶುರು ಏಕ ನೆಲದ ಹತ್ತಿರಕ್ಕೆ ಹೋಗ್ಬೇಕು ಮತ್ತೆ ನೇರ ಆಗ್ಬೇಕು ದ್ವೈ त्रीणि चत्वारि पंच ಹಾಗೆ ವಿರುದ್ಧ एकं ರಿವರ್ಸ್ ಹಾಗೆ ದ್ವೈ त्रीणि चत्वारि पंच ಮತ್ತೆ ಕಾಲುಗಳನ್ನು ನೇರ ಮಾಡಿ ನಿಧಾನವಾಗಿ ಕಾಲುಗಳನ್ನ ಕೆಳಗಿಳಿಸಬೇಕು ವಿಶ್ರಾಂತಿ ಶರೀರವನ್ನು ಸಣ್ಣ ಮಾಡ್ಕೊಳ್ಳಿ ಕಣ್ಮುಚ್ಚಿ ಸಕು ನಿಧಾನವಾಗಿ ಬಲಗಡೆಗೆ ತಿರುಗಿ ಮೇಲ್ ಬಂದು ನಿಂತ್ಕೋಣ ನಿಂತ್ಕೊಳ್ಳಿ ಆಸನಗಳ ಅಭ್ಯಾಸ ಮಾಡ ಎಲ್ಲ ಆಸನಗಳ ಅಭ್ಯಾಸ ನೆನಪಿದೆಯಲ್ಲ ತಾಡಾಸನ ನಿಂತು ಮಾಡಿರುವಂತದ್ದು ತಾಡಾಸನ ಮತ್ತು ವೃಕ್ಷಾಸನ ಕುಳಿತು ಮಾಡಿರುವಂತದ್ದು ಪಶ್ಚಿಮೋತ್ತಾನಾಸನ ಮತ್ತೆ ಜಾನು ಶೀರ್ಷಾಸನ ಮಲಗಿ ಮಾಡಿರುವಂತದ್ದು ಉತ್ತಿತ ಪಾದಾಸನ ಮತ್ತು ಭುಜಂಗಾಸನ 6 ಆಸನಗಳ ಅಭ್ಯಾಸ ನೆನಪಿದೆ ಒಮ್ಮೆ ನಾಳೆ ನಾನು ಸೂಚನೆಯನ್ನು ಒಂದ್ಸಲ ನೆನಪು ಮಾಡ್ತೇನೆ ನಾಳೆ ದಿವಸ ತರಗತಿ 6 ಗಂಟೆಗೆ ಪ್ರಾರಂಭ ಆಗ್ತದೆ 6 ರಿಂದ 6:45 ಅಲ್ಲದಿದ್ರೆ 6:50 ಬೇಗ ಮುಗಿಸಬೇಕಾಗಿದೆ ನಾಳೆಗೆ ಹಾಗಾಗಿ ಎಲ್ಲರೂ ಸಂಜೆ 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 ಹೌದಾ ನಾಳೆ ದಿವಸ ಸಂಜೆ ಸಂಜೆ 6 ಗಂಟೆಗೆ ತರಗತಿ 5:45 ಎಲ್ಲ ಸಿದ್ಧರಾಗಿರ್ಬೇಕು ರೆಡಿ ಇರ್ಬೇಕು ತರಗತಿಗೆ 6 ಗಂಟೆಗೆ ಸರಿ ಪ್ರಾರಂಭ ಮಾಡೋಣ 6:45 ಮ್ಯಾಕ್ಸಿಮಮ್ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಅಲ್ಲದೆ ಹೋದ್ರೆ ಒಂದು 5 ನಿಮಿಷ 6:50 ಖಂಡಿತ ಮುಗಿಸ್ಬೇಕು 7 ಗಂಟೆಗೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಆದಷ್ಟು ಬೇಗ ನಾವೊಂದು ಸ್ವಲ್ಪ ಬೇಗವೇ ಮುಗಿಸಿಕೊಳ್ಳೋಣ ತರಗತಿಯನ್ನ ಎಲ್ಲರೂ 6 ಗಂಟೆಗೆ ಸಿದ್ಧರಾಗಿರ್ಬೇಕು ಸಂಜೆಗೆ ಬೆಳಗ್ಗೆ ಅಲ್ಲ ಸಂಜೆ ಸರಿ ಈಗ ಆಸನಗಳ ಅಭ್ಯಾಸ ಮಾಡೋಣ ತಾಡಾಸನ ಮಾಡೋಣ ಆಚೆಗೆ ಶರೀರ ನೇರ ಸಮಸ್ಥಿತಿ ಬನ್ನಿ 2 ಪಾದಗಳನ್ನು ಜೋಡಿಸಿಟ್ಕೊಳ್ಳಿ ಪಾದದ 10 ಬೆರಳುಗಳು ಹಿಂಗಾಲು ಮುಂಗಾಲು ಪಾದದ ಹೊರ ಅಂಚು ಒಳ ಅಂಚುಗಳನ್ನ ಗಟ್ಟಿಯಾಗಿ ನೆಲಕ್ಕೆ ಒತ್ತಿ 2 ಪಾದದ ಮೇಲೆ ಶರೀರದ ಭಾರ ಸಮವಾಗಿರ್ಬೇಕು ಬಲಗಾಲು ಎಡಗಾಲಿಗೆ ಮುಂಗಾಲು ಹಿಂಗಾಲಿಗೆ ಪಾದ ಒಳ ಪಾದ ಮತ್ತೆ ಹೊರ ಪಾದಕ್ಕೆ ಸಮಾನಾಂತರವಾಗಿ ಭಾರ ಇಡಬೇಕು ಮಂಡಿ ಚಿಪ್ಪನ್ನ ತೊಡೆಯ ಭಾಗವನ್ನ ಪೃಷ್ಠದ ಭಾಗವನ್ನ ಬಿಗಿ ಮಾಡ್ಕೊಳ್ಳೋಣ ಹೊಟ್ಟೆನ ಒಳಗೆ ಇಟ್ಕೊಳ್ತಾ ಬೆನ್ನ ನೇರ ಮಾಡಿ ಭುಜವನ್ನ ಹಿಗ್ಗಿಸ್ಕೊಳ್ಳೋಣ ನೇರವಾಗಿ ಮುಂದಕ್ಕೆ ಕುತ್ತಿಗೆ ಮತ್ತೆ ಮುಖದ ಭಾಗ ಸಡಿಲವಾಗಿರ್ಬೇಕು
ತಾಡಾಸನದ ಅಭ್ಯಾಸನ ಮಾಡ. ಒಮ್ಮೆ ಪೂರ್ತಿ ಉಸಿರು ಹೊರಗೆ, ಉಸಿರನ್ನ ಒಳಗ್ ತಗೊಳ್ತಾ ಎರಡೂ ಕೈಗಳು ಭುಜದ ನೇರ, ಕೈಗಳನ್ನ ಮತ್ತಷ್ಟು ಪಕ್ಕಕ್ಕೆ ಎಳ್ಕೊಳ್ಬೇಕು. ಬಲಗೈನ ಬಲಗಡೆಗೆ ಎಳಿಬೇಕು, ಎಡಗೈನ ಎಡಗಡೆಗೆ ಎಳ್ಕೊಳ್ಬೇಕು. ಕೈಗಳನ್ನ ಆದಷ್ಟು ಪಕ್ಕಕ್ಕೆ ಎಳ್ಕೊಳ್ತಾ ಉಸಿರನ್ನ ಹೊರಗ್ ಬಿಡ್ತಾ ಅಂಗೈ ಮೇಲ್ಮುಖ, ಕೈನ ಇನ್ನೂ ಪಕ್ಕಕ್ಕೆ ಚಾಚಿ. ಇನ್ನೊಮ್ಮೆ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನ ಕಿವಿಯ ನೇರ ಮೇಲಕ್ಕೆ ಚಾಚೋಣ. ಕಿವಿಯ ನೇರ ಮೇಲೆ ಕೈ ತೋಳುಗಳನ್ನ ಕಿವಿಗೆ ತಾಗಿಸಿ ಮೊಣಕೈಯನ್ನ ಬಿಗಿ ಮಾಡ್ಕೊಳ್ಳಿ. ಪ್ರತಿಯೊಂದು ಬೆರಳನ್ನ ನೇರ ಮಾಡಿ ಕೈನ ಇನ್ನು ಮೇಲೆ ಕೆಳಕೊಳ್ಳಿ. ಈಗ ಹಸ್ತಗಳನ್ನ ಸಂಪೂರ್ಣವಾಗಿ ಜೋಡಿಸಿ ನಮಸ್ಕಾರ ಸ್ಥಿತಿಯಲ್ಲಿ. ಬೆರಳಿನ ತುದಿ ಅಷ್ಟೇ ಜೋಡಿಸೋದಲ್ಲ, ಪೂರ್ತಿ ಹಸ್ತವನ್ನ ಜೋಡಿಸ್ಬೇಕು. ಮೊಣಕೈಯನ್ನ ಬಿಗಿ ಮಾಡಿ ಇನ್ನು ಕೈಗಳನ್ನ ಮೇಲೆ ಕೆಳಕೊಳ್ಳಿ. ಈಗ ಇನ್ನೊಮ್ಮೆ ಶರೀರದ ಕೆಳಭಾಗವನ್ನು ಗಮನಿಸ್ತಾ ಹೋಗೋಣ. ಪಾದವನ್ನ ಗಮನಿಸಬೇಕು. ಪಾದಗಳು ಸಡಿಲವಾಗ್ತದೆ, ನೆಲಕ್ಕೆ ಒತ್ತಿಡಿ. ಮಂಡಿ ಚಿಪ್ಪು ಸಡಿಲವಾಗಿದೆ, ಬಿಗಿ ಮಾಡ್ಕೊಳ್ಳಿ. ತೊಡೆಯ ಭಾಗಗಳು ಸಡಿಲವಾಗಿದೆ, ಅದನ್ನು ಬಿಗಿ ಮಾಡಿ. ಪೃಷ್ಠದ ಭಾಗ ಸಡಿಲವಾಗಿದೆ, ಸಂಕುಚಿತ ಮಾಡಿ. ಹೊಟ್ಟೆನ ಒಳಗೆಳ್ಕೊಳ್ಳಿ. ಇನ್ ಸ್ವಲ್ಪ ಕೈನ ಮೇಲಕ್ಕೆ ಚಾಚಿ. ಇಡೀ ಶರೀರದ ಸ್ನಾಯುಗಳು ಚೆನ್ನಾಗಿ ಮೇಲಕ್ಕೆ ಹಿಗ್ಗಬೇಕು. ಇನ್ನೊಮ್ಮೆ ಉಸಿರನ್ನು ತಗೊಳ್ತಾ ಕೈನ ಮೇಲೆ ಕೆಳಕೋಣ. ಉಸಿರನ್ನ ಹೊರಗೆ ಬಿಡ್ತಾ ಎರಡೂ ಕೈಗಳು ಭುಜದ ನೇರ, ಕೈಗಳನ್ನು ಚೆನ್ನಾಗಿ ಪಕ್ಕಕ್ಕೆ ಚಾಚಬೇಕು. ಉಸಿರನ್ನ ತಗೊಳ್ತಾ ಅಂಗೈ ಕೆಳಮುಖ, ಕೈಗಳನ್ನ ಇನ್ನೂ ಪಕ್ಕಕ್ಕೆ ಚಾಚಿ ಪೂರ್ತಿ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಕೈಗಳು ಪೂರ್ತಿಯಾಗಿ ಕೆಳಗೆ ವಾಪಸ್ ಸಮಸ್ಥಿತಿಗೆ ಬಂದಿದ್ದೇವೆ. ವಿಶ್ರಾಂತಿ. ಅದು ಸ್ವಲ್ಪ ಅಗಲಕ್ಕೆ ಇಟ್ಕೋಣ. ಶರೀರವನ್ನ ಸಡಿಲ ಮಾಡ್ಕೋಣ. ಕಣ್ಣುಗಳನ್ನು ಮುಚ್ಚಿ ಒಮ್ಮೆ ಪೂರ್ತಿ ಶರೀರವನ್ನ ಗಮನಿಸಿ. ತಾಡಾಸನ ಅಭ್ಯಾಸದಲ್ಲಿ ನನ್ನ ಶರೀರದ ನಿಲುವನ್ನ, ಅಂದ್ರೆ ನಾವು ನಿಲ್ಲುವಂತ ಭಂಗಿಯನ್ನ ನೇರವಾಗಿ ಎತ್ತರವಾಗಿ ಇರಿಸಿದ್ದೇವೆ. ಈಗ ಪೂರ್ತಿ ವಿಶ್ರಾಂತಿ ಸ್ಥಿತಿಯಲ್ಲಿದ್ದೇವೆ, ಆದ್ರೂ ಕೂಡ ನನ್ನ ಶರೀರ ಸ್ವಲ್ಪ ಮಟ್ಟಿಗೆ ನೇರವಾಗಿರುವುದನ್ನ ಗಮನಿಸಬೇಕು. ತಾಡಾಸನದ ಅಭ್ಯಾಸ ನಮ್ಮ ಶರೀರದ ನಿಲುವನ್ನ ಸೊಗಸಾಗಿ ಇರಿಸೋಕೆ ಉತ್ತಮವಾದಂತ ಅಭ್ಯಾಸ. ಮುಂದಿನ ಅಭ್ಯಾಸ ವೃಕ್ಷಾಸನ. ಗೋಡೆ ಸಪೋರ್ಟ್ ಬೇಕಿದ್ರೆ ಗೋಡೆ ಹತ್ತಿರಕ್ಕೆ ಅಥವಾ ಹಿಂದೆ ನಿಮ್ಗೆ ಏನ್ ಸಪೋರ್ಟ್ ಗೆ ಸಿಗ್ತದೆ ಅದರ ಹತ್ತಿರಕ್ಕೆ ಹೋಗಿ ವೃಕ್ಷಾಸನದ ಅಭ್ಯಾಸ ಮಾಡ್ಬೇಕು. ಸಪೋರ್ಟ್ ಬೇಕಿದ್ರೆ ಸಪೋರ್ಟ್ ಏನ್ ಸಿಗ್ತದೆ ಅದರ ಹತ್ತಿರಕ್ಕೆ ಹೋಗಿ. ಇನ್ನೊಮ್ಮೆ ಶರೀರ ನೇರ ಮಾಡ್ಕೋಣ. ನೇರ ಸಮಸ್ಥಿತಿ. ಬಲ ಪಾದವನ್ನ ಮಡಚಿಟ್ಕೊಳ್ಳಿ. ಕೈಯಿಂದ ಬಲಗೈಯಿಂದ ಬಲ ಪಾದವನ್ನ ಆದಷ್ಟು ಮೇಲಕ್ಕೆ ಎತ್ತಿಡ್ಬೇಕು. ಬಲಗಾಲ ಹಿಂಗಾಲು ಮೇಲ್ಮುಖವಾಗಿರ್ಬೇಕು. ಮುಂಗಾಲು ಅಂದ್ರೆ ಬೆರಳುಗಳು ನೆಲದ ಕಡೆಗೆ ತಿರುಗಿರ್ಬೇಕು. ಬಲಗಾಲಿನ ಮಂಡಿಯನ್ನ ಬಲ ಭುಜದ ನೇರಕ್ಕೆ ಪಕ್ಕ ಕೆಳಕೋಣ. ಬಲ ಮಂಡಿ ಬಲ ಭುಜದ ನೇರದಲ್ಲಿ ಪಕ್ಕದಲ್ಲಿ ಇರ್ಬೇಕು. ಬೆನ್ನು ನೇರ. ಇನ್ನೊಮ್ಮೆ ಪೂರ್ತಿ ಉಸಿರು ಹೊರಗೆ. ಉಸಿರನ್ನು ತಗೊಳ್ತಾ ಮತ್ತೆ ಎರಡೂ ಕೈಗಳು ಭುಜದ ನೇರ. ಉಸಿರನ್ನ ಹೊರಗೆ ಬಿಡ್ತಾ ಅಂಗೈ ಮೇಲೆ ಕೈನ ಪಕ್ಕಕ್ಕೆ ಚಾಚಬೇಕು. ಮತ್ತೆ ಉಸಿರು ತಗೊಳ್ತಾ ಎರಡೂ ಕೈಗಳು ಕಿವಿಯ ನೇರ, ಕೈ ತೋಳನ್ನ ಕಿವಿಗೆ ತಾಗಿಸಿ ಕೈಗಳನ್ನು ಒಮ್ಮೆ ಮೇಲೆ ಕೆಳಕೊಳ್ಳಿ. ಎರಡೂ ಕೈಗಳ ಮೇಲೆ ಚಾಚಿ ತಾಡಾಸನದ ಅಭ್ಯಾಸ ಏನ್ ಮಾಡಿದ್ದೇವೆ ಉಳಿದಂತೆ ಅದೇ ಸ್ಥಿತಿಯನ್ನು ಹೋಗ್ತಾ ಇರ್ಬೇಕು. ಅಂಗೈಯನ್ನ ಪೂರ್ತಿಯಾಗಿ ಜೋಡಿಸಿ ನಮಸ್ಕಾರ ಸ್ಥಿತಿಯಲ್ಲಿ. ದೃಷ್ಟಿ ನೆಲದ ಕಡೆಗೆ. ಎಡ ಪಾದವನ್ನ ಗಟ್ಟಿಯಾಗಿ ಒತ್ತಿಡ್ಬೇಕು. ಮಂಡಿ ಚಿಪ್ಪು ತೊಡೆಯ ಭಾಗ ಪೃಷ್ಠದ ಭಾಗ ಬಿಗಿಯಾಗಿರ್ಬೇಕು. ಬಲ ಪಾದವನ್ನ ಎಡ ತೊಡೆಗೆ ಒತ್ತಿರ್ಬೇಕು. ಬಲ ಮಂಡಿ ಬಲ ಭುಜದ ನೇರದಲ್ಲಿರ್ಬೇಕು. ಕೈಯನ್ನ ಇನ್ನೂ ಮೇಲಕ್ಕೆ ಚಾಚಿ ನಿಧಾನ ಉಸಿರೊಳಗೆ ಇನ್ನೊಮ್ಮೆ ಕೈಯ ಮೇಲೆ ಕೆಳಕೋಣ. ಉಸಿರನ್ನ ಹೊರಗೆ ಬಿಡ್ತಾ ಎರಡೂ ಕೈಗಳು ಭುಜದ ನೇರ. ಮತ್ತೆ ಉಸಿರನ್ನು ತಗೊಳ್ತಾ ಅಂಗೈ ಕೆಳಗೆ. ಪೂರ್ತಿ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಕೈಗಳು ಕೆಳಗೆ. ಬಲಗಾಲನ್ನ ಕೆಳಗಿಳಿಸಿ. ವಿಶ್ರಾಂತಿ. ಪಾದಗಳು ಸ್ವಲ್ಪ ಅಗಲಕ್ಕಿರ್ಲಿ. ಶರೀರವನ್ನ ಸಡಿಲ ಮಾಡ್ಕೋಣ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ ಹಾಗೆ ನಿಂತು ಮಾಡುವಂತ ವೃಕ್ಷಾಸನ ಇನ್ನೊಂದು ಭಾಗ ಇನ್ನೊಂದು ಕಡೆಯಿಂದ ಮತ್ತೆ ಸಮಸ್ಥಿತಿ ಬನ್ನಿ. ಶರೀರ ನೇರ ನೇರ ಎಡ ಭಾಗದಿಂದ. ಈಗ ನಿಧಾನ ಎಡಗಾಲನ ಮಡಚಿಟ್ಕೋಣ. ಕೈಯಿಂದ ಪಾದವನ್ನು ಆದಷ್ಟು ಮೇಲಕ್ಕೆ ಎತ್ತಿಡ್ಬೇಕು. ಎಡ ಮಂಡಿ ಎಡ ಭುಜದ ನೇರದಲ್ಲಿ. ಬೆನ್ನು ನೇರ. ಮತ್ತೊಮ್ಮೆ ಪೂರ್ತಿ ಉಸಿರು ಹೊರಗೆ. ಉಸಿರನ್ನು ತಗೊಳ್ತಾ ಎರಡೂ ಕೈಗಳು ಭುಜದ ನೇರ. ಕೈನ ಇನ್ನಷ್ಟು ಪಕ್ಕಕ್ಕೆ ಎಳ್ಕೊಳ್ಳಿ. ಉಸಿರನ್ನ ಹೊರಗೆ ಬಿಡ್ತಾ ಅಂಗೈ ಮೇಲ್ಮುಖ. ಕೈನ ಇನ್ನೂ ಪಕ್ಕಕ್ಕೆ ಚಾಚಿ. ಮತ್ತೆ ಉಸಿರನ್ನು ತಗೊಳ್ಬೇಕು. ಎರಡೂ ಕೈಗಳನ್ನ ಕಿವಿಯ ನೇರ ಮೇಲಕ್ಕೆ ಚಾಚಿ ಕೈ ತೋಳನ್ನ ಕಿವಿಗೆ ತಾಗಿಸ್ಕೊಳ್ಳಿ.
ಎರಡೂ ಕೈಗಳನ್ನ ಎಷ್ಟು ಸಾಧ್ಯ ಆಗದಷ್ಟು ಮೇಲಕ್ಕೆ ಎಳೆದು ಅಂಗೈಗಳನ್ನ ಜೋಡಿಸಿ, ನಮಸ್ಕಾರ ಸ್ಥಿತಿಯಲ್ಲಿ ಅಂಗೈಯನ್ನ ಜೋಡಿಸಿ. ದೃಷ್ಟಿ ನೆಲದ ಕಡೆಗೆ, ಬಲ ಪಾದವನ್ನ ಗಟ್ಟಿಯಾಗಿ ಒತ್ತಿಟ್ಕೊಳ್ಬೇಕು. ಬಲ ಮಂಡಿ, ಬಲ ದೊಡ್ಡ ಭಾಗ, ಬಲ ಭಾಗದ ಪೃಷ್ಠದ ಭಾಗ ಬಿಗಿ ಇರ್ಬೇಕು. ಎಡ ಮಂಡಿ ಎಡ ಭುಜದ ನೇರದಲ್ಲಿರ್ಬೇಕು. ಕೈಗಳನ್ನ ಇನ್ನೂ ಸ್ವಲ್ಪ ಮೇಲಕ್ಕೆ ಚಾಚೋಣ. ಆ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟ ನಡೆಸ್ತಾ ಇರ್ಬೇಕು ಪೂರ್ತಿ ಸ್ಥಿತಿಗೆ ಹೋದ ನಂತರ. ಈಗ ಇನ್ನೊಮ್ಮೆ ಉಸಿರನ್ನು ತಗೊಳ್ತಾ ಕೈಗಳನ್ನ ಮೇಲೆ ಕೆಳಕೋಣ. ಉಸಿರನ್ನ ಹೊರಗೆ ಬಿಡ್ತಾ ಎರಡೂ ಕೈಗಳು ನೇರ. ಮತ್ತೆ ಉಸಿರನ್ನು ತಗೊಳ್ತಾ ಅಂಗೈ ಕೆಳಮುಖ. ಪೂರ್ತಿ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಕೈಗಳು ಕೆಳಗೆ, ಎಡಗಾಲನ ಕೆಳಗಿಳಿಸಿ. ವಿಶ್ರಾಂತಿ. ಕಾಲನ್ನ ಮತ್ತೆ ಸ್ವಲ್ಪ ಸಡಿಲ ಮಾಡ್ಕೊಳ್ಳೋಣ. ಅಗಲಕ್ಕಿಟ್ಟು ಶರೀರವನ್ನು ಪೂರ್ತಿ ಸಡಿಲ ಮಾಡಿ ಕಣ್ಣುಗಳನ್ನು ಮುಚ್ಚಿ ಎರಡೂ ಕಾಲುಗಳನ್ನ ಒಮ್ಮೆ ಗಮನಿಸಿ. ಕಾಲುಗಳ ಭಾಗಕ್ಕೆ ಹೆಚ್ಚಿನ ಬಲವನ್ನ ಕೊಡುವಂತ ಅಭ್ಯಾಸ, ಹಾಗೆ ಏಕಾಗ್ರತೆಯನ್ನು ಕೂಡ ಹೆಚ್ಚು ಮಾಡುವಂತ ಸ್ಥಿತಿ. ನಿಂತು ಮಾಡುವಂತ ಇನ್ನೊಂದು ಆಸನದ ಅಭ್ಯಾಸವನ್ನ ಮೊದಲಿಗೆ ನೋಡ್ಕೊಳ್ಳೋಣ, ಮತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆಸನದ ಅಭ್ಯಾಸಕ್ಕೆ ಹೆಸರು ಅರ್ಧ ಕಟಿ ಚಕ್ರಾಸನ. ಕಟಿ ಅಂತ ಹೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿ ಸೊಂಟದ ಭಾಗ. ಸೊಂಟದ ಭಾಗವನ್ನ ಅರ್ಧದಷ್ಟು ಪಕ್ಕಕ್ಕೆ ಬಾಗಿಸ್ಬೇಕು ಅಂತ ಹೇಳಿ ಅರ್ಧ ಕಟಿ ಚಕ್ರಾಸನ. ಇಲ್ಲಿ ಎರಡು ಪಾದದ ನಡುವೆ ಸ್ವಲ್ಪ ಅಂತರ ಇರ್ತದೆ. ನಾವು ಸಮಸ್ಥಿತಿಯಲ್ಲಿ ನಿಲ್ಲುವಂತದ್ದು, ಆದ್ರೆ ಪಾದಗಳ ನಡುವೆ ಸ್ವಲ್ಪ ಅಂತರ ಇಟ್ಕೊಳ್ಬೇಕು, ಸ್ವಲ್ಪ ಗ್ಯಾಪ್ ಇರಬೇಕು. ನಾವು ಉಳಿದಂತೆ ತಾಡಾಸನಕ್ಕೆ ವೃಕ್ಷಾಸನಕ್ಕೆ ಪಾದವನ್ನ ಜೋಡಿಸ್ತೇವೆ. ಅರ್ಧ ಕಟಿ ಚಕ್ರಾಸನದ ಅಭ್ಯಾಸ ಮಾಡುವಾಗ ಅಥವಾ ಬೇರೆ ಕೆಲವೊಂದು ಇನ್ನೊಂದ್ 2-3 ಅಭ್ಯಾಸಗಳನ್ನ ಮಾಡುವಾಗ ಎರಡೂ ಪಾದ ನಡುವೆ ಸ್ವಲ್ಪ ಅಂತರ ಇರಬೇಕು, ಶರೀರ ನೇರ ಇರಬೇಕು. ಉಳಿದ ಪೂರ್ತಿ ಸಮಸ್ಥಿತಿ. ನಾವೇನ್ ಮಾಡ್ತೀವಿ, ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ, ಮಾಡ್ಲಿಕ್ಕೆ ಯಾರಿಗೂ ಇಲ್ಲ, ಫಸ್ಟಿಗೆ ನೋಡ್ಕೊಳ್ಳಿ. ಈಗ ಮತ್ತೆ ಉಸಿರು ಪೂರ್ತಿಯಾಗಿ ಹೊರಗೆ. ಉಸಿರನ್ನ ತಗೊಳ್ತಾ ಮೊದಲು ಬಲಗೈನ ಮಾತ್ರ ಭುಜದ ನೇರ ಪಕ್ಕಕ್ಕೆ ಚಾಚಬೇಕು. ಉಸಿರನ್ನ ಹೊರಗೆ ಬಿಡ್ತಾ ಅಂಗೈ ಮೇಲೆ, ಕೈಯನ್ನ ಚೆನ್ನಾಗಿ ಪಕ್ಕಕ್ಕೆ ಎಳಿಬೇಕು. ಮತ್ತೆ ಉಸಿರನ್ನು ತಗೊಳ್ತಾ ಬಲಗೈನ ಕಿವಿಯ ನೇರ ಮೇಲೆ ಚಾಚಬೇಕು. ಬಲಗೈ ತೋಳನ ಕಿವಿಗೆ ತಾಗಿಸ್ಬೇಕು. ಒಂದ್ಸಲ ಬಲಗೈನ ಮೇಲೆ ಕೆಳಕೊಂಡು ಶರೀರವನ್ನು ಎಷ್ಟಾಗತ್ತಷ್ಟು ಮೇಲಕ್ಕೆ ಹಿಗ್ಗಿಸಿಕೊಂಡು ಸೊಂಟದ ಮೇಲ್ಭಾಗವನ್ನ ಎಡಗೈನ ತೊಡೆಯಿಂದ ಕೆಳಗೆ ಜಾರಿಸ್ತಾ ಸೊಂಟದ ಮೇಲ್ಭಾಗವನ್ನ ನಿಧಾನವಾಗಿ ಎಡಗಡೆಗೆ ಬಾಗಿಸ್ತಾ ಹೋಗ್ಬೇಕು. ನಿಮ್ಗೆ ಎಷ್ಟು ಪಕ್ಕಕ್ಕೆ ಬಾಗ್ಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಪಕ್ಕಕ್ಕೆ ಬಾಗ್ತಾ ಹೋದ್ರೆ ಆಯ್ತು. ಇಲ್ಲಿ ಬಾಗ್ತಾ ಇರುವಾಗ ನಮ್ಮ ಭಾರ ಎಡಗಾಲ ಮೇಲೆ ಬರಬಾರ್ದು. ಎರಡೂ ಕಾಲದ ಮೇಲೆ ಶರೀರದ ಭಾರ ಸಮಾನಾಂತರವಾಗಿರ್ಬೇಕು. ಮತ್ತೆ ಬಾಗ್ತಾ ಇರುವಾಗ ನಮ್ಗೆ ಗೊತ್ತಿದ್ದು ನನ್ನ ಭುಜ ಮುಂದಕ್ಕೆ ಬರ್ತದೆ. ಅದಕ್ಕೋಸ್ಕರವೇ ನಾವು ಶಿಥಿಲೀಕರಣ ಅಭ್ಯಾಸ ವಾರ್ಮಪ್ ಅಲ್ಲಿ ಭುಜವನ್ನ ನೇರ ಇಟ್ಕೊಡಿ ಅಂತ ಹೇಳೋದು. ಎರಡೂ ಭುಜಗಳು ಒಂದೇ ನೇರದಲ್ಲಿ, ಬಲ ಭುಜ ಮತ್ತೆ ಎಡ ಭುಜ ಒಂದೇ ನೇರದಲ್ಲಿ ಇರ್ಬೇಕು. ಇಲ್ಲಿ ಮೊಣಕೈ ನೇರ ಇರ್ಬೇಕು, ಹಸ್ತ ನೇರ ಇರ್ಬೇಕು, ಪ್ರತಿಯೊಂದು ಬೆರಳುಗಳು ನೇರ ಇರ್ಬೇಕು. ಕೈನ ಸಾಧ್ಯವಾದಷ್ಟು ಮುಂದಕ್ಕೆ ಚಾಚಬೇಕು. ಅಲ್ಲಿಂದ ನಿಧಾನವಾಗಿ ಸ್ವಲ್ಪ ತಲೆನ ಹಿಂದಕ್ಕೆ ತಗೊಂಡ್ರೆ ಎಡಗೈಯ ಬಲಗೈಯ ತುದಿ ಬೆರಳನ್ನ ನಿಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ತಲೆನ ಸ್ವಲ್ಪ ಹಿಂದಕ್ಕೆ ತಗೊಳ್ಬೇಕು, ಬಲಗೈಯ ತುದಿ ಬೆರಳನ್ನ ನೋಡ್ಬೇಕು. ವಾಪಸ್ ಬರುವಾಗ ಮತ್ತೆ ಒಂದು ದೃಷ್ಟಿ ಮುಂದೆ. ಉಸಿರನ್ನು ತಗೊಳ್ತಾ ಶರೀರ ನೇರ. ಇನ್ನೊಮ್ಮೆ ಬಲಗೈಯ ಮೇಲಕ್ಕೆ ಎಳೆದು ಉಸಿರನ್ನ ಹೊರಗೆ ಬಿಡ್ತಾ ಬಲಗೈ ಭುಜದ ನೇರ. ಉಸಿರನ್ನ ತಗೊಳ್ತಾ ಅಂಗೈ ಕೆಳಗೆ, ಪೂರ್ತಿ ಉಸಿರು ಹೊರಗೆ ಬಿಡ್ತಾ ಬಲಗೈನ ಪೂರ್ತಿಯಾಗಿ ಕೆಳಗಿಳಿಸಿದ್ರೆ ಆಯ್ತು. ಅದೇ ರೀತಿ ಮತ್ತೊಂದು ಭಾಗದಿಂದ ಅರ್ಧ ಕಟಿ ಚಕ್ರಾಸನ ಮಾಡೋಣವಾ? ಮಾಡುವಾಗ ಶರೀರದಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗ್ತದೆ ಅದೆಲ್ಲದನ್ನ ಗಮನಿಸಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಸರಿ, ಪಾದದಲ್ಲಿ ಸ್ವಲ್ಪ ಅಂತರ ಇದೆ, ಜೋಡಿಸಿಟ್ಕೊಳ್ಬೇಡಿ. ಸ್ವಲ್ಪ ಗ್ಯಾಪ್ ಇದೆ, ಸೊಂಟದಷ್ಟು ಆಗಲ್ಲ. ನಿಮ್ಮ ಸೊಂಟ ಎಷ್ಟು ಅಗಲ ಇದೆ ಅಷ್ಟೇ ಅಗಲಕ್ಕೆ ಪಾದ ಇಟ್ರೆ ಸಾಕು. ತುಂಬಾ ಅಗಲ ಅಲ್ಲ, ತುಂಬಾ ಹತ್ರವೂ ಅಲ್ಲ. ಶರೀರ ನೇರ. ಸಮಸ್ಥಿತಿ ಬನ್ನಿ, ಶರೀರ ನೇರ ಮಾಡ್ಕೊಳ್ಳಿ. ಒಮ್ಮೆ ಪೂರ್ತಿಯಾಗಿ ಉಸಿರು ಹೊರಗೆ. ಉಸಿರನ್ನ ತಗೊಳ್ತಾ ಬಲಗೈಯನ್ನ ಭುಜದ ನೇರ ಪಕ್ಕಕ್ಕೆ ಚಾಚಿ, ಬಲಗೈ ಭುಜದ ನೇರ ಪಕ್ಕಕ್ಕೆ. ಬಲಗೈನ ಇನ್ನಷ್ಟು ಪಕ್ಕಕ್ಕೆ ಎಳ್ಕೊಳ್ಳಿ. ನಿಮ್ಮ ಕೈಯನ್ನ ಬಲಗಡೆಯಿಂದ ಯಾರಾದ್ರೂ ಹಿಡಿದು ಎಳೆದ್ರೆ ಎಷ್ಟು ಎಳೆತ ಸಿಗ್ತದೆ ಅಷ್ಟು ಎಳೆತ ಸಿಗ್ಬೇಕು ಬಲಗೈಗೆ. ಉಸಿರನ್ನ ಹೊರಗೆ ಬಿಡ್ತಾ ಅಂಗೈ ಮೇಲಕ್ಕೆ ತಿರುಗಿಸಿ. ಮತ್ತೆ ಉಸಿರನ್ನ ತಗೊಳ್ತಾ ಬಲಗೈಯನ್ನ ಕಿವಿಯ ನೇರ ಮೇಲಕ್ಕೆ ಚಾಚೋಣ. ಬಲಗೈ ತೋಳನ ಕಿವಿಗೆ ತಾಗಿಸ್ಕೊಳ್ಳೋಣ. ಈಗ ಬಲಗೈನ ಮೇಲಕ್ಕೆ ಎಳಿಬೇಕು. ಮೇಲಿನಿಂದ ಬಲಗೈನ ಯಾರಾದ್ರೂ ಮೇಲಕ್ಕೆ ಎಳೆದ್ರೆ ಎಷ್ಟು ಎಳೆತ ಸಿಗ್ಬೋದು ಅಷ್ಟು ಬಲಗೈನ ಮೇಲಕ್ಕೆ ಎಳಿಬೇಕು. ಇನ್ನೊಮ್ಮೆ ಉಸಿರೊಳಗೆ ಬಲಗೈನ ಇನ್ನು ಸ್ವಲ್ಪ ಮೇಲಕ್ಕೆ ಚಾಚೋಣ. ಉಸಿರನ್ನ ಹೊರಗೆ ಬಿಡ್ತಾ ಎಡಗೈಯನ್ನ ತೊಡೆಯಿಂದ ಕೆಳಗೆ ಜಾರಿಸ್ತಾ ಹೋಗ್ಬೇಕು. ಸೊಂಟದ ಮೇಲ್ಭಾಗವನ್ನ ನಿಧಾನವಾಗಿ ಎಡ ದಿಕ್ಕಿಗೆ ಬಾಗಿಸ್ತಾ ಹೋಗ್ಬೇಕು. ಎರಡೂ ಮಂಡಿಗಳು ಬಿಗಿಯಾಗಿರ್ಲಿ. ಗಮನಿಸ್ತಾ ಹೋಗಿ, ಏನೆಲ್ಲ ಆಗ್ತಾ ಇದೆ ಅದನ್ನ ಗಮನಿಸ್ಬೇಕು.
ಎರಡು ಮಂಡಿಗಳು ಬಿಗಿಯಾಗಿರ್ಬೇಕು, ಬಲಗೈ ತೋಳು ಬಲ ಕಿವಿಗೆ ತಾಗಿರ್ಬೇಕು, ಭುಜಗಳು ಎರಡು ಒಂದೇ ನೇರದಲ್ಲಿರ್ಬೇಕು. ಮುಂದಕ್ಕೆ ಬಾಗ್ತಾ ಹೋದಾಗೆ ಬಲ ಭುಜ ಮುಂದೆ ಬರ್ತದೆ, ಮುಂದೆ ಬರ್ಲಿಕ್ಕೆ ಬಿಡ್ಬೇಡಿ, ನೇರ ಮಾಡ್ಕೊಡಿ ಎರಡೂ ಭುಜಗಳನ್ನ. ಎರಡು ಪಾದಗಳ ಮೇಲೆ ಶರೀರದ ಭಾರ ಸಮಾನಾಂತರವಾಗಿರ್ಲಿ. ಈಗ ಸ್ವಲ್ಪ ತಲೆನ ಹಿಂದಕ್ಕೆ ತಗೊಳ್ಳಿ, ಕೈ ತೋಳಿನ ನೇರದಿಂದ ಸ್ವಲ್ಪ ಹಿಂದಕ್ಕೆ ತಗೊಂಡ್ರೆ ಕುತ್ತಿಗೆಯನ್ನು ತಿರುಗಿಸ್ಲಿಕ್ಕಾಗ್ತದೆ. ದೃಷ್ಟಿ ಬಲಗೈಯ ತುದಿ ಬೆರಳನ್ನ ನೋಡ್ತಾ ಇರ್ಬೇಕು. ಕುತ್ತಿಗೆ ನೋವಿನ ಸಮಸ್ಯೆ ಇದ್ರೆ, ಸ್ಪಾಂಡಿಲೈಟಿಸ್ ಯಾರಿಗಾದ್ರೂ ಇದ್ರೆ, ಕುತ್ತಿಗೆ ನೋವು ಆಗ್ತದೆ ಅಂತ ಆದ್ರೆ ಮಾಡೋದು ಬೇಡ, ಕುತ್ತಿಗೆ ನೋಡೋದು ಬೇಡ, ಹಿಂದಕ್ಕೆ ತಗೊಳ್ಳೋದು ಬೇಡ. ಉಳಿದದ್ರ ಯಾರಿಗೆ ನೋವಿಲ್ಲ ಅವ್ರು ಪ್ರಯತ್ನ ಮಾಡಿ. ಈಗ ಗಮನಿಸಿ, ಶರೀರದ ಪೂರ್ತಿ ಬಲಭಾಗದಲ್ಲಿ ಸ್ನಾಯುಗಳ ಎಳೆತವನ್ನ ಗಮನಿಸಬೇಕು. ನಿಧಾನ ದೃಷ್ಟಿ ನೇರ ಮುಂದಕ್ಕೆ, ಮುಂದೆ ನೋಡಿ. ಉಸಿರನ್ನ ತಗೊಳ್ತಾ ಬೆನ್ನು ನೇರ, ಮತ್ತೊಮ್ಮೆ ಬಲಗೈನ ಮೇಲೆ ಕೆಳಕೊಡಿ. ಉಸಿರನ್ನ ಹೊರಗೆ ಬಿಡ್ತಾ ಬಲಗೈ ಭುಜದ ನೇರ, ಇನ್ನೊಮ್ಮೆ ಬಲಗೈನ ಚೆನ್ನಾಗಿ ಪಕ್ಕಕ್ಕೆ ಚಾಚಿ, ಮತ್ತೆ ಉಸಿರನ್ನ ತಗೊಳ್ತಾ ಅಂಗೈ ಕೆಳಗೆ, ಪೂರ್ತಿ ಉಸಿರನ್ನ ಹೊರಗೆ ಬಿಡ್ತಾ ಬಲಗೈ ಪೂರ್ತಿಯಾಗಿ ಕೆಳಗೆ. ಶರೀರವನ್ನ ಸಂಪೂರ್ಣ ಸಡಿಲ ಮಾಡ್ಕೋಣ. ಕಣ್ಣುಗಳನ್ನ ಮುಚ್ಚಿ ಒಂದ್ಸಲ ಶರೀರದ ಬಲ ಭಾಗಕ್ಕೂ ಮತ್ತು ಎಡ ಭಾಗಕ್ಕೂ ಇರುವಂತ ವ್ಯತ್ಯಾಸವನ್ನ ಗಮನಿಸಿ. ಏನು ಡಿಫರೆನ್ಸ್ ಇದೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ಗೆ, ಅದನ್ನ ಗಮನಿಸ್ಬೇಕು. ಸಂಪೂರ್ಣ ಬಲಭಾಗದಲ್ಲಿ ಸ್ನಾಯುಗಳಿಗೆ ಎಳೆತದ ಅನುಭವ ಆಗಿದೆ, ಎಡ ಭಾಗಕ್ಕೆ ಯಾವುದೇ ರೀತಿ ಎಳೆತದ ಅನುಭವ ಆಗ್ಲಿಲ್ಲ. ಎರಡೂ ಭಾಗಗಳನ್ನ ಗಮನಿಸ್ಬೇಕು. ಮತ್ತೆ ಅರ್ಧಕಟಿ ಚಕ್ರಾಸನ ಎಡ ಭಾಗದಿಂದ ಪಾದದಂಡ ಸ್ವಲ್ಪ ಅಂತರ ಇಟ್ಕೊಳ್ಳೋಣ. ಇನ್ನೊಮ್ಮೆ ಸಮಸ್ಥಿತಿ ಬನ್ನಿ, ಶರೀರವನ್ನು ನೇರ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಒಮ್ಮೆ ಉಸಿರನ್ನ ಹೊರಗೆ ಬಿಡಿ. ಉಸಿರನ್ನ ತಗೊಳ್ತಾ ಎಡಗೈ ಭುಜದ ನೇರಕ್ಕೆ, ಎಡಗೈನ ಆದಷ್ಟು ಪಕ್ಕಕ್ಕೆ ಎಳಿಬೇಕು. ಉಸಿರನ್ನ ಹೊರಗೆ ಬಿಡ್ತಾ ಅಂಗೈಯನ್ನ ಮೇಲಕ್ಕೆ ತಿರುಗಿಸಿ. ಮತ್ತೆ ಉಸಿರನ್ನು ತಗೊಳ್ತಾ ಎಡಗೈಯನ್ನ ಕಿವಿಯ ನೇರ ಮೇಲಕ್ಕೆ ಚಾಚೋಣ. ಎಡಗೈ ತೋಳನ್ನ ಕಿವಿಗೆ ತಾಗಿಸ್ಬೇಕು. ಎಡಗೈಯನ್ನ ಇನ್ನು ಸ್ವಲ್ಪ ಮೇಲಕ್ಕೆ ಕೆಳಕೋಣ. ಎಡೀರಿ ಎಡಗೈನ ಮೇಲಕ್ಕೆ. ಉಸಿರನ್ನ ಹೊರಗೆ ಬಿಡ್ತಾ ಬಲಗೈಯನ್ನ ತೊಡೆಯಿಂದ ಕೆಳಗೆ ಜಾರಿಸ್ತಾ ಸೊಂಟದ ಮೇಲ್ಭಾಗವನ್ನ ಬಲ ದಿಕ್ಕಿಗೆ ಬಾಗಿಸ್ತಾ ಬನ್ನಿ. ಎಡ ಮೊಣಕೈ ಬಿಗಿಯಾಗಿರ್ಬೇಕು, ಎಡಗೈಯ ಪ್ರತಿಯೊಂದು ಬೆರಳುಗಳು ನೇರ ಇರಬೇಕು, ಎಡಗೈಯನ್ನ ಮೇಲಕ್ಕೆ ಎಳಿತಾ ಇರ್ಬೇಕು, ಪಕ್ಕಕ್ಕೆ ಬಾಗ್ತಾ ಇರ್ಬೇಕು. ಎರಡು ಪಾದಗಳು ನೇರ ಇದೆ ಗಮನಿಸಿ, ಎರಡು ಮಂಡಿಗಳು ಬಿಗಿಯಾಗಿದೆ ಗಮನಿಸಿ, ಎರಡು ತೊಡೆಗಳು ಬಿಗಿಯಾಗಿದೆ ಗಮನಿಸಿ, ಎರಡು ಭುಜಗಳು ಒಂದೇ ಸಮದಲ್ಲಿದೆ ಅದನ್ನ ಗಮನಿಸಿ. ಎರಡು ಕಾಲ ಮೇಲೆ ಶರೀರದ ಭಾರ ಕೂಡ ಸಮಾನಾಂತರವಾಗಿರ್ಬೇಕು. ಬಲ ಕಡೆಗೆ ಬಾಗಿದ್ದೇವೆ ಅಂತೇಳಿ ಬಲ ಪಾದಕ್ಕೆ ಹೆಚ್ಚಾಗಿ ಭಾರ ಬೀಳಬಾರ್ದು. ಕುತ್ತಿಗೆಯನ್ನ ಸ್ವಲ್ಪ ಹಿಂದಕ್ಕೆ ತಗೊಳ್ಳೋಣ. ದೃಷ್ಟಿ ಎಡಗೈಯ ತುದಿ ಬೆರಳಿನ ಕಡೆಗೆ. ಎಡಕೂಡಿ ಎಡಗೈಯನ್ನ ಮೇಲಕ್ಕೆ. ಎಡಭಾಗದಲ್ಲಿ ಎಳೆತದ ಅನುಭವವನ್ನು ಗಮನಿಸಿ. ಪೂರ್ತಿ ಎಡಭಾಗದ ಶರೀರದಲ್ಲಿ ಎಳೆತದ ಅನುಭವ ಆಗ್ತಾ ಇದೆ. ನಿಧಾನ ದೃಷ್ಟಿ ಮುಂದೆ. ಉಸಿರನ್ನು ತಗೊಳ್ತಾ ಬೆನ್ನು ನೇರ. ಎಡಗೈಯನ್ನ ಇನ್ನೊಮ್ಮೆ ಮೇಲಕ್ಕೆ ಎಳಿಬೇಕು. ಉಸಿರನ್ನ ಹೊರಗೆ ಬಿಡ್ತಾ ನಿಧಾನ ಎಡಗೈ ಭುಜದ ನೇರ, ಎಡಗೈ ಭುಜದ ನೇರ. ಮತ್ತೆ ಉಸಿರನ್ನ ತಗೊಳ್ತಾ ಅಂಗೈ ಕೆಳಮುಖ. ಪೂರ್ತಿ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಎಡಗೈ ಪೂರ್ತಿಯಾಗಿ ಕೆಳಗೆ. ವಿಶ್ರಾಂತಿ. ಶರೀರವನ್ನ ಸಂಪೂರ್ಣವಾಗಿ ಸಡಿಲ ಮಾಡ್ಕೋಣ. ಏನೆಲ್ಲ ಆಗ್ತದೆ ಅರ್ಧಕಟಿ ಚಕ್ರಾಸನ ಮಾಡುವಾಗ ಅಂತ ಹೇಳಿದ್ರೆ ನಾನೇ ಹೇಳ್ತೇನೆ, ಯಾರಿಗೂ ಹೇಳಲಿಕ್ಕೆ ಅವಕಾಶ ಇಲ್ಲ, ನಾನೇ ಹೇಳ್ತೇನೆ. ಶರೀರದ ಮೇಲ್ಭಾಗವನ್ನ, ಸೊಂಟದ ಮೇಲ್ಭಾಗವನ್ನ ಅರ್ಧದಷ್ಟು ನಾವು ಪಕ್ಕಕ್ಕೆ ಬಾಗಿಸುವಂತ ಪ್ರಯತ್ನ ಮಾಡ್ತೇವೆ. ಅರ್ಧಕಟಿ ಚಕ್ರಾಸನ ಅಂದ್ರೆ ಕಟಿಯ ಭಾಗವನ್ನ, ಸೊಂಟದ ಭಾಗವನ್ನ ಅರ್ಧದಷ್ಟು ಪಕ್ಕಕ್ಕೆ ಬಾಗಿಸುವಂತ ಪ್ರಯತ್ನ ಅರ್ಧಕಟಿ ಚಕ್ರಾಸನ. ಸೊಂಟದಿಂದ ಕೆಳಭಾಗ ಹಾಗೆ ಇರ್ತದೆ, ನೇರ ಇರ್ತದೆ. ಸೊಂಟದ ಮೇಲ್ಭಾಗವನ್ನ ಅಷ್ಟೇ ಪಕ್ಕಕ್ಕೆ ಬಾಗಿಸ್ತಾ ಹೋಗ್ತೇವೆ. ಕೈಯನ್ನ ಮೇಲೆ ಕೆಳೆಯೋದ್ರ ಮೂಲಕ ಬೆನ್ನನ್ನ ಚೆನ್ನಾಗಿ ಹಿಗ್ಗಿಸ್ತೇವೆ. ಹಿಗ್ಗಿದ ಬೆನ್ನನ್ನ, ನೇರವಾಗಿರುವಂತ ಬೆನ್ನನ್ನ ಸೊಂಟದ ಮೇಲ್ಭಾಗದಿಂದ ಸಂಪೂರ್ಣವಾಗಿ ಪಕ್ಕಕ್ಕೆ ಬಾಗಿಸ್ತಾ ಹೋಗ್ತೇವೆ. ಆಗ ಏನಾಗ್ತದೆ, ಬೆನ್ನೆಲುಬೇನಿದೆ ಇದನ್ನ ಚೆನ್ನಾಗಿ ಹಿಗ್ಗಿಸ್ಕೊಂಡು ನೇರ ಮಾಡ್ಕೊಂಡು, ಹಿಗ್ಗಿಸುವುದು ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ, ಬೆನ್ನನ್ನ ನೇರ ಮಾಡ್ಕೊಂಡು ಸೊಂಟದ ಮೇಲ್ಭಾಗವನ್ನ ಪಕ್ಕಕ್ಕೆ ಬಾಗಿಸ್ತಾ ಹೋಗೋದ್ರಿಂದ ಬೆನ್ನು ಮತ್ತೆ ಸೊಂಟ ನೋವಿನ ಸಮಸ್ಯೆಗೆ, ಅಲ್ಲಿ ಆಗುವಂತ ನೋವಿನ ಸಮಸ್ಯೆಗೆ ತುಂಬಾ ಒಳ್ಳೆ ಅಭ್ಯಾಸ ಅರ್ಧಕಟಿ ಚಕ್ರಾಸನ. ಸಾಮಾನ್ಯವಾಗಿ ಸೊಂಟ ನೋವು ಬರುವಂತದ್ದು ಸೊಂಟಕ್ಕೆ ಪ್ರೆಷರ್ ಜಾಸ್ತಿ ಆದಾಗ, ಅಂದ್ರೆ ನಾವು ನಿಲ್ಲುವಂತ ಸ್ಥಿತಿ. ನಾನು ತಾಡಾಸನ ಸ್ಥಿತಿ ಅಭ್ಯಾಸ ಮಾಡುವಾಗಲೂ ಮೊದಲೇ ಹೇಳಿದೆ, ನಾವು ನಿಲ್ಲುವಂತ ಸ್ಥಿತಿ ತಪ್ಪಾದ್ರೂ ಕೂಡ ನಮ್ಗೆ ಬೆನ್ನು ನೋವು, ಸೊಂಟ ನೋವು ಬರುವ ಚಾನ್ಸಸ್ ಇರ್ತದೆ ಅಂತೇಳಿ. ನಾವು ತುಂಬಾ ಹೊತ್ತು ನಿಂತಾಗ ಆ ಕ್ರಮ ಸರಿ ಇಲ್ಲದೆ ಹೋದ್ರೆ ಸೊಂಟ ನೋವು ಬರ್ತದೆ. ಬೆನ್ನಿಗೆ ಮತ್ತೆ ಸೊಂಟಕ್ಕೆ ಪ್ರೆಷರ್ ಬೀಳ್ತದೆ. ಆ ಪ್ರೆಷರ್ ಅನ್ನ ನಾವು ರಿಲೀಫ್ ಮಾಡ್ತೇವೆ, ಅಂದ್ರೆ ಮೇಲಕ್ಕೆ ಹಿಗ್ಗಿಸುವಾಗ ಏನಾಗ್ತದೆ, ಆ ಪ್ರೆಷರ್ ಕಡಿಮೆ ಆಗ್ತದೆ. ಅಲ್ಲಿಂದ ಸೊಂಟದ ಮೇಲ್ಭಾಗವನ್ನ ಬಲಕ್ಕೊಮ್ಮೆ ಎಡಕ್ಕೊಮ್ಮೆ ಬಾಗಿಸ್ತಾ ಹೋದಾಗ
ಅಲ್ಲಿರುವಂತ ನೋವಿನ ಸಮಸ್ಯೆನ ಚೆನ್ನಾಗಿ ಅಲ್ಲಿ ರಕ್ತ ಸಂಚಲನೆ ಒಳ್ಳೆ ರೀತಿಯಲ್ಲಿ ಆಗ್ತದೆ, ಸ್ನಾಯುಗಳು ಚೆನ್ನಾಗಿ ಹಿಗ್ಗುತ್ತೆ, ಬೆನ್ನು ಬ್ಯಾಕ್ ಬೋನ್ ಏನಿದೆ, ಬೆನ್ನೆಲುಬೇನಿದೆ, ಇದನ್ನ ನೇರ ಮಾಡಿಟ್ಕೊಳ್ತೇವೆ. ಹಾಗಾಗಿ ಬೆನ್ನು ನೋವಿನ ಸಮಸ್ಯೆಗೆ ಅತಿ ಉತ್ತಮವಾದಂತಹ ಅಭ್ಯಾಸ. ಹಾಗೆ ಕುತ್ತಿಗೆ ನೋವು ಕೂಡ, ಕುತ್ತಿಗೆನ ಕೂಡ ನಾವು ನಿಧಾನ ಹಿಂದಕ್ಕೆ ತಗೊಂಡು ಕುತ್ತಿಗೆನ ಮೇಲಕ್ಕೆ ತಿರುಗಿಸೋದ್ರಿಂದ ಸ್ಪಾಂಡಿಲೈಟಿಸ್ಗೆ ಕೂಡ, ಕುತ್ತಿಗೆ ನೋವಿನ ಸಮಸ್ಯೆಗೆ ಕೂಡ ಒಳ್ಳೆ ಅಭ್ಯಾಸ. ಆದ್ರೆ ನೋವು ವಿಪರೀತ ಇರುವಾಗ, ಅಂದ್ರೆ ಸಿವಿಯರ್ ಪೇನ್ ಇರುವಾಗ, ನಿಮಗೆ ಸ್ಪಾಂಡಿಲೈಟಿಸ್ ನೋವಿದೆ, ತುಂಬಾ ಇದೆ ಅಂತ ಹೇಳುವಾಗ ನಿಮಗೆ ಕುತ್ತಿಗೆನ ತಿರುಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಆ ನೋವು ತುಂಬಾ ಇರುವಾಗ ಮಾಡ್ಲಿಕ್ಕೆ ಹೋಗೋದು ಬೇಡ. ಕಡಿಮೆ ಇರುವಾಗ ಅದರ ಅಭ್ಯಾಸವನ್ನು ಮಾಡಿದ್ರೆ ನಿಮ್ಗೆ ಕುತ್ತಿಗೆ ನೋವಿನ ಸಮಸ್ಯೆಗೆ ಕೂಡ ಅತಿ ಉತ್ತಮವಾದಂತಹ ಅಭ್ಯಾಸ. ಕೈಗಳನ್ನ ಮೇಲೆ ಕೆಳೆಯುವಾಗ ಏನಾಗ್ತದೆ, ಈ ಭಾಗದಲ್ಲಿ ಪಕ್ಕಿರುವಿನ ಭಾಗ ಏನಾಗುತ್ತೆ, ಇದು ಮೇಲ್ಮುಖವಾಗಿ ಹಿಗ್ಗತ್ತೆ. ಕೈಗಳನ್ನ ಮೇಲೆ ಕೆಳೆಯುವಾಗ ಪಕ್ಕಿರುವಿನ ಭಾಗ ಚೆನ್ನಾಗಿ ಹಿಗ್ಗೋದ್ರಿಂದ ಎದೆಯ ಗೂಡು ಚೆನ್ನಾಗಿ ಹಿಗ್ಗುತ್ತೆ. ಎದೆಯ ಗೂಡು ಹಿಗ್ಗಿದಾಗ ಶ್ವಾಸಕೋಶದ ಭಾಗ ತನ್ನಷ್ಟಕ್ಕೆ ಹಿಗ್ಗುವಂತ ಪ್ರಯತ್ನ ಆಗ್ತದೆ. ಶ್ವಾಸಕೋಶ ಚೆನ್ನಾಗಿ ಹಿಗ್ಗಿತ್ತು ಅಂತ ಹೇಳಿದ್ರೆ ನಾವು ತಗೊಳ್ಳುವಂತ ಉಸಿರಾಟ ಏನಾಗ್ತದೆ, ಸಲೀಸಾಗಿ ನಡೀತಾ ಹೋಗ್ತದೆ. ನಮ್ಗೆ ಈಗ ಏನು ಸಮಸ್ಯೆ ಇದೆ, ಕೊರೋನಾ ಸಮಸ್ಯೆ ಇದೆ, ಇಲ್ಲಿ ವಿಶೇಷವಾಗಿ ನಿಮ್ಗೆ ಶ್ವಾಸಕೋಶದ ಭಾಗವನ್ನ ಚೆನ್ನಾಗಿ ಹಿಗ್ಗಿಸುವಂತ ಪ್ರಯತ್ನವನ್ನ ಮಾಡ್ಬೇಕು. ಅರ್ಧಘಟಿ ಚಕ್ರಾಸನದಲ್ಲಿ ಶ್ವಾಸಕೋಶದ ಭಾಗ ಚೆನ್ನಾಗಿ ಹಿಗ್ಗತ್ತೆ. ಹಿಗ್ಗಿದಾಗ ಉಸಿರಾಟ ನಡೆಸಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಹಾಗಾಗಿ ಅರ್ಧಘಟಿ ಚಕ್ರಾಸನ ಒಂದು ಸೊಂಟ ನೋವಿಗೆ, ಬೆನ್ನು ನೋವಿಗೆ ಅತಿ ಉತ್ತಮವಾದಂತಹ ಅಭ್ಯಾಸ. ಹಾಗೆ ಯಾರಿಗೆ ಉಸಿರಾಟದ ಸಮಸ್ಯೆ ಇದೆ ಅವರಿಗೆ ಕೂಡ ಅತಿ ಉತ್ತಮವಾದಂತಹ ಅಭ್ಯಾಸ ಅರ್ಧಘಟಿ ಚಕ್ರಾಸನ. ಕೂತ್ಕೋಣ. ಜಾನ ಶೀರ್ಷಾಸನದ ಅಭ್ಯಾಸನ ಮಾಡ್ಬೇಕು. ಎಲ್ಲ ಮಾಡಿದೇವಲ್ಲ, ಗೊತ್ತಿಲ್ಲ. ಸಮತಲ ಸ್ಥಿತಿ, ಪಾದ ಜೋಡಿಸಿ ಇಟ್ಕೊಳ್ಬೇಕು, ಬೆನ್ನ ನೇರ ಮಾಡಿ ಭುಜವನ್ನ ಹಿಗ್ಗಿಸ್ಕೊಳ್ಳೋಣ. ದೃಷ್ಟಿ ನೇರವಾಗಿ ಮುಂದೆ, ದೃಷ್ಟಿ ನೇರ ಮುಂದೆ. ಜಾನ ಶೀರ್ಷಾಸನದ ಅಭ್ಯಾಸ. ನಿಧಾನಕ್ಕೆ ಬಲಗಾಲ ಮಡಚಿಟ್ಕೋಣ, ಎಡ ತೊಡೆಯ ಹತ್ತಿರಕ್ಕೆ. ಬಲ ಪಾದವನ್ನ ಎಡ ತೊಡೆಗೆ ತಾಗಿಸಬಾರ್ದು. ತೊಡೆ ಮತ್ತೆ ಪಾದದ ನಡುವೆ ಸ್ವಲ್ಪ ಗ್ಯಾಪ್ ಇರ್ಲಿ. ಬಲ ಮಂಡಿ ಬಲ ಭುಜದ ನೇರಕ್ಕೆ ಪಕ್ಕದಲ್ಲಿ ಇರ್ತದೆ. ಎಡ ಪಾದ ನೇರ ಇರ್ಲಿ, ಬೆನ್ನು ನೇರ. ಒಮ್ಮೆ ಪೂರ್ತಿ ಉಸಿರು ಹೊರಗೆ. ಉಸಿರನ್ನ ಒಳಗೆ ತಗೊಳ್ತಾ ಎರಡೂ ಕೈಗಳು ಮುಂದಕ್ಕೆ ಚಾಚ್ತ ಮೇಲೆ ಕೈಗಳನ್ನ ಮೇಲೆ ಕೆಳಕೋಣ, ಬೆನ್ನು ನೇರ ಮಾಡಿ. ಉಸಿರನ್ನ ಹೊರಗೆ ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಾಗಿ, ಕಾಲು ಬೆರಳನ್ನ ಹಿಡಿದು ಬೆನ್ನನ್ನ ಮೇಲಕ್ಕೆತ್ತಿ ನೇರ, ಬೆನ್ನು ನೇರ. ಈಗ ಪಾದದ ಮಧ್ಯದ ಭಾಗವನ್ನು ಹಿಡ್ಕೊಳ್ಳೋಣ. ಮತ್ತೊಮ್ಮೆ ಬೆನ್ನನ್ನ ನೇರ ಮಾಡಿ ಬೆನ್ನು ನೇರ. ಶ್ವಾಸ ಒಳಗೆ, ಶ್ವಾಸವನ್ನ ಹೊರಗೆ ಬಿಡ್ತಾ ಮೊಣಕೈಗಳನ್ನ ಮಡಚಿಕೊಳ್ತಾ ಎದೆಯ ಭಾಗವನ್ನ, ತಲೆ ಎತ್ತಿರ್ಬೇಕು, ತಲೆ ಬಗ್ಗಿಸ್ಬೇಡಿ, ತಲೆ ಎತ್ತಿಟ್ಕೊಳ್ಳಿ. ಮೊಣಕೈನ ಮಡಚಿಕೊಳ್ತಾ ಎದೆಯ ಭಾಗವನ್ನ ತೊಡೆಗಳ ಹತ್ತಿರಕ್ಕೆ ಮುಂದೆ ಬಾಗಿಸ್ತಾ ಹೋಗೋಣ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಾಗಿ. ಪೂರ್ತಿ ಬಾಗಿದ ನಂತರ ಕೊನೆಗೆ ನಿಧಾನವಾಗಿ ತಲೆ ಕೆಳಗೆ. ಕೈಗಳಿಂದ ಪಾದವನ್ನು ಬಿಗಿಯಾಗಿ ಹಿಡ್ಕೊಳ್ಬೇಕು. ಶರೀರವನ್ನ ಕೆಳಗೆ ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಎದೆಯ ಭಾಗವನ್ನ ಸಾಧ್ಯವಾದಷ್ಟು ಕೆಳಗೆ ತಂದು ಮತ್ತೆ ಕುತ್ತಿಗೆಯನ್ನ ಸಡಿಲ ಮಾಡ್ಕೊಳ್ಳಿ ಅಷ್ಟೇ. ತಲೆಯನ್ನ ನಿಧಾನ ಸಡಿಲವಾಗಿ ಕೆಳಗೆ ಬಾಗಿಸಿ. ನಿಮ್ಗೆ ಸಾಧ್ಯ ಆದ್ರೆ ಹಣೆಯನ್ನ ಮಂಡಿ ಅಥವಾ ಮಂಡಿಯಿಂದ ಮುಂದೆ ತಾಗಿಸಿ ಪ್ರಯತ್ನ ಮಾಡಿ. ಆಗದೆ ಹೋದ್ರೆ ಎಲ್ಲಿ ಸಿಗ್ತದೆ ಕಾಲಲ್ಲೇ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಸ್ವಲ್ಪ ಮುಂದಕ್ಕೆ ಬಾಗಿ ನಿಧಾನ, ಮತ್ತೆ ಬೆನ್ನು ನೇರ. ಕಾಲು ಬೆರಳನ್ನ ಹಿಡ್ಕೊಳ್ಳೋಣ, ಮತ್ತೆ ಬೆನ್ನ ನೇರ ಮಾಡಿ. ಉಸಿರನ್ನು ತಗೊಳ್ತಾ ಎರಡೂ ಕೈಗಳ ಮುಂದಕ್ಕೆ ಚಾಚ್ತ ಮೇಲೆ ಇನ್ನೊಮ್ಮೆ ಕೈನ ಮೇಲೆ ಕೆಳಕೋಣ. ಉಸಿರನ್ನ ಹೊರಗೆ ಬಿಡ್ತಾ ಕೈಗಳು ಪಕ್ಕದಿಂದ ಪೂರ್ತಿಯಾಗಿ ಕೆಳಗೆ ವಾಪಸ್, ಮತ್ತೆ ಕೈಗಳನ್ನ ಶರೀರದ ಹತ್ತಿರದಲ್ಲಿ ನೆಲಕ್ಕೆ ಇಡ್ಬೇಕು. ಬೆನ್ನು ನೇರ. ಬಲಗಾಲನ ಮುಂದಕ್ಕೆ ಚಾಚಿ, ಬಲಗಾಲ ಮುಂದೆ ವಾಪಸ್ ಸಮತಲ ಸ್ಥಿತಿಗೆ ಬರ್ಬೇಕು. ವಿಶ್ರಾಂತಿ ಅಲ್ಲ, ಲೂಸ್ ಮಾಡ್ಲಿಕ್ಕಿಲ್ಲ. ಬಾಡಿ ಫುಲ್ ಕಂಪ್ಲೀಟ್ ಆಸನ ಮುಗಿಯುವವರೆಗೂ ಕೂಡ ನನ್ನ ಬಾಡಿ ಕಂಪ್ಲೀಟ್ ಟೈಟ್ ಇರ್ಬೇಕು, ಸ್ಟಿಫ್ ಆಗಿರ್ಬೇಕು. ಜಾನ ಶೀರ್ಷಾಸನ ಎಡ ಭಾಗದಿಂದ ಮುಂದುವರಿಸ್ತಾ ಹೋಗೋಣ, ವಿಶ್ರಾಂತಿ ಇಲ್ಲ. ಎಡಗಾಲನ ಮಡಚಿಟ್ಕೊಳ್ಳಿ. ಎಡಗಾಲನ ಬಲ ತೊಡೆಯ ಹತ್ತಿರಕ್ಕೆ ಮಡಚಿಟ್ಕೊಳ್ಳೋಣ. ಎಡ ಪಾದವನ್ನ ಬಲ ತೊಡೆಗೆ ತಾಗಿಸ್ಬೇಡಿ. ತೊಡೆ ಮತ್ತೆ ಪಾದದ ನಡುವೆ ಸ್ವಲ್ಪ ಗ್ಯಾಪ್ ಇರಲಿ. ಬೆನ್ನು ನೇರ. ಬಲ ಪಾದ ನೇರ ಇಟ್ಕೊಳ್ಳಿ. ಬಲ ಪಾದ ನೋಡಿ ಸಡಿಲವಾಗಿರ್ತದೆ, ನೇರ ಇರ್ಬೇಕು. ಮತ್ತೊಮ್ಮೆ ಉಸಿರನ್ನು ತಗೊಳ್ತಾ ಎರಡು ಕೈಗಳು ಮುಂದಕ್ಕೆ ಚಾಚ್ತ ಮೇಲೆ ಕೈಗಳನ್ನ ಮೇಲಕ್ಕೆ ಎಳಿಬೇಕು, ಬೆನ್ನ ನೇರ ಮಾಡ್ಬೇಕು. ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ, ಕಾಲು ಬೆರಳನ್ನ ಹಿಡಿದು ಬೆನ್ನೊಮ್ಮೆ ಮೇಲಕ್ಕೆತ್ತಿ, ಎತ್ತಿ ಬೆನ್ನ ಮೇಲಕ್ಕೆತ್ತಿ ತಲೆ ಕೆಳಗೆ ಹಾಕ್ಲಿಕ್ಕೆ ಇಲ್ಲ. ಲಾಸ್ಟಿಗೆ ತಲೆ ಕೆಳಗೆ. ಹೋಗುವಾಗ ಒಂದ್ಸಲ ತಲೆ ಬಗ್ಗಿಸಿ ಮತ್ತೆ ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡ್ಬೇಡಿ. ಹೋಗುವಾಗ್ಲೇ ತಲೆ ಮೇಲೆ ಇಟ್ಕೊಂಡೇ ಕೆಳಗೆ ಹೋಗಿ. ಈಗ ಪಾದದ ಮಧ್ಯದ ಭಾಗವನ್ನು ಹಿಡ್ಕೊಳ್ಳೋಣ. ಮತ್ತೆ ಬೆನ್ನ ನೇರ ಮಾಡಿ ತಲೆ ಹಿಂದೆನೆ
ತಲೆ ಕೆಳಗೆ ಹಾಕ್ಲಿಕ್ಕೆ ಇಲ್ಲ, ಬಗ್ಗಿಸ್ಲಿಕ್ಕೆ ಇಲ್ಲ. ಕಾಲ್ ಬೆರಳನ್ನ ಪಾದದ ಮಧ್ಯದ ಭಾಗವನ್ನು ಹಿಡಿದು ಮತ್ತೆ ಬೆನ್ನು ನೇರ. ಇನ್ನೊಮ್ಮೆ ಉಸಿರು ತಗೊಳ್ಳೋಣ. ಉಸಿರನ್ನ ಹೊರಗೆ ಬಿಡ್ತಾ ಮೊಣಕೈಯನ್ನು ಮಡಚಲಿಕ್ಕೆ ಪ್ರಯತ್ನ ಮಾಡ್ತಾ ಎದೆಯನ್ನ ತೊಡೆಯ ಹತ್ತಿರಕ್ಕೆ ತನ್ನಿ. ಬಲಗಾಲನ ತೊಡೆಯ ಹತ್ತಿರಕ್ಕೆ ಬಗ್ಸಿ. ಪೀತಾಂಬರ್ ಅವರು ಪಾದ ಸಿಗುದೇ ಇಲ್ವಾ? ತುಂಬಾ ಮುಂದಕ್ಕೆ ಹೋಗಿದಲ್ಲ ಕಾಲು ಉದ್ದ ಅಂತ ಅನ್ಕೊಳ್ಳೋದ ಇವಾಗ? ನಿಮ್ಮ ಕಾಲು ಉದ್ದವಾ ಕೈ ಗಿಡ್ಡವ? ಸಮಸ್ಯೆ ಏನು ಅಂತೇಳಿ ಗೊತ್ತಾಗ್ಲಿಲ್ಲ. ಶರೀರವನ್ನು ಆದಷ್ಟು ಎದೆಯನ್ನ ಆದಷ್ಟು ತೊಡೆಯ ಹತ್ತಿರಕ್ಕೆ ಬಗ್ಗಿಸ್ಬೇಕು. ಕೊನೆಗೆ ನಿಧಾನವಾಗಿ ತಲೆ ಕೆಳಗೆ, ನಿಧಾನವಾಗಿ ತಲೆ ಕೆಳಗೆ ಹಾಕಿ ಎಷ್ಟಾಗ್ತದೆ ಅಷ್ಟು ಮುಂದಕ್ಕೆ ಬಾಗಿ. ಇನ್ ಸ್ವಲ್ಪ ಮುಂದಕ್ಕೆ, ನಿಧಾನ ಬೆನ್ನು ನೇರ. ಕಾಲ್ ಬೆರಳನ್ನ ಹಿಡ್ಕೊಳ್ತಾ ಮತ್ತೆ ಬೆನ್ನು ನೇರ. ಶ್ವಾಸ ತಗೊಳ್ತಾ ಇನ್ನೊಮ್ಮೆ ಎರಡು ಕೈಗಳು ಮುಂದಕ್ಕೆ ಚಾಚ್ದ ಮೇಲೆ ಕೈಯನ್ನು ಒಂದ್ಸಲ ಮೇಲಕ್ಕೆ ಕೆಳಕೋಣ. ಶ್ವಾಸವನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಕೈಗಳು ಪಕ್ಕದಿಂದ ಪೂರ್ತಿಯಾಗಿ ಕೆಳಗೆ. ವಾಪಸ್ ಮತ್ತೆ ಎಡಗಾಲದ ಮುಂದಕ್ಕೆ ಚಾಚ್ತಾ ಸಮತಲ ಸ್ಥಿತಿಗೆ ಬನ್ನಿ. ಸಮತಲ ಸ್ಥಿತಿಗೆ ಬರ್ಬೇಕು. ಅಲ್ಲಿಂದ ಹಾಗೆ ಪಶ್ಚಿಮೋತ್ತಾನಾಸನದ ಅಭ್ಯಾಸ ಮಾಡೋಣ. ವಿಶ್ರಾಂತಿ ಬೇಡ, ಪಶ್ಚಿಮೋತ್ತಾನಾಸನ ಮುಂದುವರಿಸೋಣ. ಬೆನ್ನು ನೇರ, ಸಮತಲ ಸ್ಥಿತಿಯಲ್ಲಿ ಬೆನ್ನು ನೇರ ಇರ್ಬೇಕು. ಉಸಿರನ್ನು ತಗೊಳ್ತಾ ಮತ್ತೆ ಎರಡು ಕೈಗಳು ಮುಂದಕ್ಕೆ ಚಾಚ್ತಾ ಮೇಲೆ ಎಳ್ಕೊಳ್ಳಿ. ಕೈಯನ್ನ ಮೇಲಕ್ಕೆ ಚಾಚಿ ಬೆನ್ನ ನೇರ ಮಾಡಿ. ಉಸಿರನ್ನ ಹೊರಗೆ ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಾಗಿ. ಕಾಲು ಬೆರಳನ್ನ ಹಿಡ್ಕೊಳ್ಳಿ, ಬೆನ್ನು ನೇರ. ಪಾದ ಮಧ್ಯದ ಭಾಗವನ್ನು ಹಿಡ್ಕೊಳ್ಳಿ, ಬೆನ್ನು ನೇರ. ಸಿಗದೆ ಹೋದವರು ಕಾಲು ಎಲ್ಲಿ ಸಿಗುತ್ತೆ ಅಲ್ಲಿ ಗಟ್ಟಿ ಹಿಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಸಿಗ್ತದೆ ಕಾಲಲ್ಲೇ ಬೆನ್ನ ನೇರ ಮಾಡ್ಬೇಕು. ಇನ್ ಸ್ವಲ್ಪ ಬೆರಳನ್ನ ಮುಂದೆ ಮುಂದೆ ಜಾಸ್ತಿ ಪ್ರಯತ್ನ ಮಾಡ್ಬೇಕು. ಉಸಿರೊಳಗೆ ಉಸಿರನ್ನ ಹೊರಗೆ ಬಿಡ್ತಾ ಮೊಣಕೈಯನ್ನು ಮಡಚ್ಕೊಳ್ತಾ ಎದೆಯ ಭಾಗವನ್ನ ತೊಡೆಗಳ ಹತ್ತಿರಕ್ಕೆ ಮುಂದೆ ಬಗ್ಗಿಸ್ತಾ ಹೋಗೋಣ. ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಎದೆಯನ್ನ ಕೆಳಗೆ ಬಗ್ಗಿಸ್ಕೊಂಡು ಕೊನೆಗೆ ನಿಧಾನವಾಗಿ ತಲೆ ಕೆಳಗೆ. ಕೈಗಳಿಂದ ಪಾದವನ್ನು ಬಿಗಿಯಾಗಿ ಹಿಡಿಬೇಕು. ಮೊಣಕೈಯನ್ನು ನೆಲದ ಕಡೆಗೆ ಎಳಿಬೇಕು. ಬೆನ್ನನ್ನ ಮುಂದಕ್ಕೆ ಹಿಗ್ಗಿಸ್ತಾ ಕೆಳಗೆ ಬಾಗಿಸ್ಬೇಕು. ಮತ್ತೆ ತಲೆಯನ್ನ ಸಡಿಲ ಮಾಡ್ಬೇಕಷ್ಟೇ. ನಿಧಾನ ಬೆನ್ನು ನೇರ. ಕಾಲ್ ಬೆರಳನ್ನ ಹಿಡ್ಕೊಳ್ಳೋಣ. ಇನ್ನೊಮ್ಮೆ ಬೆನ್ನ ನೇರ ಮಾಡಿ ಉಸಿರು ತಗೊಳ್ತಾ ಎರಡು ಕೈಗಳು ಮುಂದಕ್ಕೆ ಚಾಚ್ತಾ ಮೇಲೆ ಕೈ ಮೇಲಕ್ಕೆ ನೇರ ಆಗಲಿ ಬೆನ್ನು. ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ವಾಪಸ್ ಕೈ ಶರೀರದ ಹತ್ತಿರ ಸಮತಲ ಸ್ಥಿತಿ ಬನ್ನಿ. ವಿಶ್ರಾಂತಿ. ಈಗ ಪಾದ ಸ್ವಲ್ಪ ಅಗಲಕ್ಕೆ ಇಟ್ಕೋಣ. ಕೈಗಳನ್ನು ಸ್ವಲ್ಪ ಹಿಂದಕ್ಕೆ ಇಟ್ಕೋಣ. ಶರೀರವನ್ನ ಸಡಿಲ ಮಾಡ್ಕೋಣ. ಶರೀರವನ್ನ ಸಡಿಲ ಮಾಡಿಕೊಂಡು ಸ್ವಲ್ಪ ಹಾಗೆ ಗಮನಿಸಿ ಕೂತು ಮಾಡುವಂತ ಇನ್ನೊಂದು ಆಸನದ ಅಭ್ಯಾಸ. ಆಸನಕ್ಕೆ ಹೆಸರು ವೀರಾಸನ. ಹೆಸರು ಕೇಳುವಾಗ ಗೊತ್ತಾಗ್ತದೆ. ವೀರಾಸನ ಏನಾಗ್ಬೋದು? ನಾವು ಕೂಡ ವೀರರಾಗ್ತೇವೆ ಅಂತೇಳಿ. ತೊಡೆಯ ಸ್ನಾಯುಗಳಿಗೆ ಹೆಚ್ಚಿನ ಬಲವನ್ನ ಕೊಡುವಂತ ಅಭ್ಯಾಸ. ತೊಡೆಯ ಬಲ ಉಂಟಲ್ಲ, ವೀರರು ಸಾಮಾನ್ಯ ತೊಡೆ ತಟ್ಟಿ ಕುಸ್ತಿಗೆ ಕರೀತಾರಲ್ಲ ಹಾಗೆ ತೊಡೆಯ ಸ್ನಾಯುಗಳಿಗೆ ಹೆಚ್ಚಿನ ಬಲವನ್ನ ಕೊಡುವಂತ ಅಭ್ಯಾಸ. ಆಸನಕ್ಕೆ ಹೆಸರು ವೀರಾಸನ. ಇಲ್ಲಿ ಸಮತಲ ಸ್ಥಿತಿಯಲ್ಲಿ ಹಾಗೆ ಕೂತ್ಕೊಳ್ಳೋದು. ನಾವು ಆಸನಕ್ಕೆ ಮೊದಲಿಗೆ ಯಾವ ಸ್ಥಿತಿ ಬರ್ತೇವೆ? ಸಮತಲ ಸ್ಥಿತಿ. ಯಾರು ಕೂಡ ಮಾಡ್ಬೇಡಿ, ನೋಡ್ಕೊಳ್ಳಿ. ವಜ್ರಾಸನ ನಮ್ಗೆ ಗೊತ್ತಿದೆ. ಪ್ರಾರ್ಥನೆಗೆಲ್ಲ ಕೂತ್ಕೊಳ್ತೇವೆ ನಾವು ವಜ್ರಾಸನ. ಕೆಲವರು ಕೂತ್ಕೊಳ್ತೇವೆ, ಕೆಲವರಿಗೆ ಕಷ್ಟ ಆಗ್ತದೆ. ಯಾರಿಗೆ ಗಂಟು ನೋವಿನ ಸಮಸ್ಯೆ ಇದೆ ಅವರು ಮಾಡ್ಲಿಕ್ಕೆ ಹೋಗೋದು ಬೇಡ. ಪ್ರಯತ್ನ ಮಾಡಿ. ನಿಮ್ಗೆ ನೋವಾದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನೋವಾಗದೆ ಹೋದ್ರೆ ಮಾತ್ರ ಪ್ರಯತ್ನ ಮಾಡಿ. ಇಲ್ಲಿ ವಜ್ರಾಸನದ ರೀತಿಯಲ್ಲೇ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಮೊದಲು ಬಲಗಾಲ ಮಡಚಬೇಕು. ಬಲ ತೊಡೆಯ ಪಕ್ಕಕ್ಕೆ, ಕಾಲು ಮೇಲಲ್ಲ, ಕಾಲು ಸೈಡ್ ಅಲ್ಲಿ. ಮತ್ತೆ ಎಡಗಾಲನ ಮಡಚಬೇಕು, ಎಡ ತೊಡೆಯ ಪಕ್ಕಕ್ಕೆ. ಎರಡೂ ಪಾದಗಳು ಆಚೆ ಈಚೆ ಇರ್ಬೇಕು. ನಾವು ನೆಲದ ಮೇಲೆನೆ ಕೂತ್ಕೊಳ್ಬೇಕು. ಒಂದ್ಸಲ ಹಿಂದಿನಿಂದ ನೋಡ್ಕೊಳ್ಳೋಣ. ಎರಡೂ ಪಾದಗಳು ಆಚೆ ಈಚೆ ಸೈಡ್ ಅಲ್ಲಿ ಇರ್ತದೆ. ನಾವು ನೆಲದ ಮೇಲೆ ಕೂತ್ಕೊಳ್ಬೇಕು. ಪಾದ ಪಕ್ಕದಲ್ಲಿ, ನಾವು ನೆಲದಲ್ಲಿ, ಬೆನ್ನು ನೇರ. ಇಲ್ಲಿ ಮುಂದೆ ಮಂಡಿಗಳನ್ನ ಜೋಡಿಸಿಟ್ಕೊಳ್ಬೇಕು. ಎರಡೂ ಮಂಡಿಗಳನ್ನ ಜೋಡಿಸ್ಬೇಕು. ಇದು ವೀರಾಸನ ಸ್ಥಿತಿ. ಬೆನ್ನು ನೇರ. ಉಸಿರನ್ನು ತಗೊಳ್ತಾ ಕೈ ಎರಡು ಭುಜದ ನೇರ. ಉಸಿರನ್ನ ಹೊರಗೆ ಬಿಡ್ತಾ ಅಂಗೈ ಮೇಲೆ. ಮತ್ತೆ ಉಸಿರನ್ನು ತಗೊಳ್ತಾ ಕೈಗಳು ಮೇಲೆ. ಕೈ ಬೆರಳನ್ನ ಲಾಕ್ ಮಾಡಿ ಮೇಲಕ್ಕೆ ಎಳೆದ್ರೆ ವೀರಾಸನದ ಪೂರ್ಣ ಸ್ಥಿತಿ. ಮತ್ತೆ ವಾಪಸ್ ಬರುವಾಗ ಒಂದು ಕೈಯನ್ನು ನೇರ ಮಾಡ್ಬೇಕು. ಉಸಿರನ್ನ ತಗೊಳ್ತಾ ಒಂದ್ಸಲ ಕೈಯ ಮೇಲಕ್ಕೆ ಎಳಿಬೇಕು. ಉಸಿರನ್ನ ಹೊರಗೆ ಬಿಡ್ತಾ ಎರಡು ಕೈಗಳು ಭುಜದ ನೇರ. ಮತ್ತೆ ಉಸಿರನ್ನು ತಗೊಳ್ತಾ ಅಂಗೈ ಕೆಳಗೆ. ಪೂರ್ತಿ ಉಸಿರನ್ನ ಹೊರಗೆ ಬಿಡ್ತಾ ಕೆಳಗೆ. ಈ ಸ್ಥಿತಿ ಯಾರಿಗೆ ಸುಲಭ ಆಗಿದೆ, ವೀರಾಸನ ಯಾರಿಗೆ ಸುಲಭ ಆಗಿದೆ
ಅಲ್ಲಿಂದ ನಿಧಾನವಾಗಿ ಹಿಂದಕ್ಕೆ ಮಲಗಿದ್ರೆ ಸುಪ್ತ ವೀರಾಸನ. ನಿಧಾನವಾಗಿ ಹಿಂದೆ ಮಲಗಬೇಕು, ಸುಪ್ತ ವೀರಾಸನ. ಇದು ಕೂಡ ಯಾರಿಗೆ ಸುಲಭ ಆಗಿದೆ. ಅಲ್ಲಿಂದ ಪರ್ಯಂಕಾಸನ, ಕೈಗಳನ್ನ ಭುಜದ ಪಕ್ಕದಲ್ಲಿ ನೆಲಕ್ಕೆ ಕೊಡ್ಬೇಕು. ವೀರಾಸನ ಸ್ಥಿತಿ ಇದು ಸುಲಭ ಆದ್ರೆ ಮೊಣಕೈಯನ್ನು ನೆಲಕ್ಕೆ ಕೊಟ್ಟು ನಿಧಾನವಾಗಿ ಹಿಂದೆ ಮಲಗಿದ್ರೆ ಸುಪ್ತ ವೀರಾಸನ, ಕೈಗಳನ್ನ ನೇರ ಮೇಲಕ್ಕೆ ಚಾಚಿದ್ರೆ ಸುಪ್ತ ವೀರಾಸನ. ಇದು ಕೂಡ ಯಾರಿಗೆ ಸುಲಭ ಆಗಿದೆ. ಅಲ್ಲಿಂದ ಹಾಗೆ ಪರ್ಯಂಕಾಸನ, ಕೈಗಳನ್ನ ಭುಜದ ಪಕ್ಕದಲ್ಲಿ ನೆಲಕ್ಕೆ ಕೊಡ್ಬೇಕು, ತಲೆ ಹಿಂದಕ್ಕೆ ತಗೊಂಡು ನೆತ್ತಿಯನ್ನು ನೆಲಕ್ಕೆ ಕೊಡ್ಬೇಕು, ಕೈಗಳನ್ನ ಮೇಲಕ್ಕೆ ಕಟ್ಟಬೇಕು, ಕೈ ಮೇಲೆ. ಇಲ್ಲಿ ಮಂಡಿ ಅಗಲ ಆಗ್ತದೆ, ಆದಷ್ಟು ಜೋಡಿಸಿಟ್ಕೊಳ್ಬೇಕು. ವಾಪಸ್ ಬರುವಾಗ ಮೊದಲು ನೆತ್ತಿ ಕೆಳಗೆ, ಮೊಣಕೈಯನ್ನು ನೆಲಕ್ಕೆ ಕೊಟ್ಟು ನಿಧಾನ ಮೇಲೆ ಬಂದ್ರೆ. ಈಗ ಯಾರಿಗೆ ತುಂಬಾ ಕಷ್ಟ ಆಗ್ತದೆ, ನಮ್ಗೆ ಆ ರೀತಿ ಕುತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ನಾನೊಮ್ಮೆ ತೋರಿಸ್ತೇನೆ. ನಮ್ಗೆ ಯಾರಿಗೆ ತುಂಬಾ ಕಷ್ಟ ಆಗ್ತದೆ, ಬೆಡ್ಶೀಟ್ ಅಥವಾ ಸಣ್ಣ ಪಿಲ್ಲೋ ಏನಾದ್ರೂ ಇದ್ರೆ ಅದನ್ನ ಉಪಯೋಗಿಸಬಹುದು. ಇದು ಸೈಡ್ ಅಲ್ಲಿ, ನಮ್ಮ ಕಾಲು ಆಚೆ ಈಚೆ, ನಾವು ಅದರ ಮೇಲೆ ಕೂತ್ಕೊಳ್ಳೋದು. ಅದರ ಮೇಲೆ ಕೂತ್ರೆ ನಮ್ಗೆ ಚೆನ್ನಾಗಿ ಅಭ್ಯಾಸ ಆದ ನಂತರ ಈ ಎತ್ತರವನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಬೆಡ್ಶೀಟ್ ಅನ್ನ ಒಂದೊಂದೇ ಫೋಲ್ಡ್ ಅನ್ನ ಬಿಡಿಸ್ಲಿಕ್ಕೆ ಆಗ್ತದೆ ನಮ್ಗೆ. ಆ ಎತ್ತರವನ್ನ ಕಡಿಮೆ ಮಾಡಿದ್ರೆ ಈ ರೀತಿ ಕೂಡ ಅಭ್ಯಾಸ ಮಾಡಬಹುದು. ಅಲ್ಲದೆ ಹೋದ್ರೆ ಒಂದು ಕಾಲಿನಿಂದ ಕೂಡ ಅಭ್ಯಾಸ ಮಾಡಬಹುದು. ನಂಗೆ ಎರಡು ಕಾಲಿಂದ ಒಟ್ಟಿಗೆ ಆಗುದಿಲ್ಲ ಅಂತ ಆದ್ರೆ ಒಂದೇ ಕಾಲಿನಿಂದ, ಒಂದು ಕಾಲ ನೇರ ಮುಂದೆ, ಒಂದು ಕಾಲನ್ನು ಮಾತ್ರ ಮಡಚಿಟ್ಕೊಳ್ಳೋದು. ಇಲ್ಲಿ ಮಂಡಿಗಳನ್ನು ಜೋಡಿಸ್ಬೇಕು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಸ್ಥಿತಿಯಲ್ಲಿ ನಮ್ಗೆ ಗೊತ್ತಿಲ್ಲದೆ ಒಂದು ಭಾಗದ ಹಿಪ್ಸು ಮೇಲೆ ಬರ್ತದೆ. ಈ ಭಾಗ ಕಾಲನ್ನು ಮಡಚಿದ ಕೂಡಲೇ ಒಂದು ಭಾಗದ ಹಿಪ್ಸು ಮೇಲೆ ಬರ್ತದೆ. ಅದನ್ನ ಆದಷ್ಟು ನೆಲಕ್ಕೆ ಒತ್ತಿಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಸೇಮ್ ವೀರಾಸನಕ್ಕೆ ಹೋದ್ರೆ ಅದು ವಾಪಸ್ ಬಂದ ನಂತರ ಇನ್ನೊಂದು ಕಾಲ ಮಡಚಿ ಅಭ್ಯಾಸ ಮಾಡ್ಬೋದು. ಇದಿಷ್ಟು ವೀರಾಸನದಲ್ಲಿ. ವೀರಾಸನದ ಬೇರೆ ಬೇರೆ ವೆರೈಟಿಗಳು. ವೀರಾಸನ, ಸುಪ್ತ ವೀರಾಸನ, ಅಲ್ಲಿಂದ ಹಾಗೆ ಪರ್ಯಂಕಾಸನ. ಮೂರನ್ನ ಕೂಡ ಕಂಟಿನ್ಯೂಸ್ ಮಾಡ್ತಾ ಹೋಗೋಣ, ಪ್ರಯತ್ನ ಮಾಡೋಣ. ವಾಪಸ್ ಸಮತಲ ಸ್ಥಿತಿಗೆ ಬನ್ನಿ. ನಿಮ್ಗೆ ಕುತ್ಕೊಳ್ಳಿಕ್ಕೆ ಬೇಕು ಅಂತ ಆದ್ರೆ ಬೆಡ್ಶೀಟ್ ಎಲ್ಲ ಇದ್ರೆ, ಸಣ್ಣ ಪಿಲ್ಲೋ ಏನಾದ್ರೂ ಇದ್ರೆ ಇಟ್ಕೊಳ್ಳಿ ಹತ್ರದಲ್ಲಿ. ನಾನ್ ಕೊಡ್ಲಿಕ್ಕೆ ಆಗುದಿಲ್ಲ, ಇಲ್ಲಾದ್ರೆ ಕೊಡ್ತಿದ್ದೆ. ಸರಿ, ಬೆನ್ನು ನೇರ ಸಮತಲ ಸ್ಥಿತಿ ಬನ್ನಿ. ಇದ್ರೆ ತಗೊಳ್ಳಿ ಒಂದು ಬೆಡ್ಶೀಟ್ ಅಥವಾ ಏನಾದ್ರೂ ನಿಮ್ಗೆ ಎತ್ತರಕ್ಕೆ ಸಿಕ್ಕಿದ್ರೆ. ಬೇಕು ನನಗೆ ಗಂಟು ನೋವು ಇದ್ದವರು ಸ್ವಲ್ಪ ಜಾಗ್ರತೆ ಮಾಡಿ. ನಿಮ್ಗೆ ಆಗ್ತದಿದ್ರೆ ಮಾತ್ರ ಪ್ರಯತ್ನ ಮಾಡಿ, ಆಗದೆ ಹೋದ್ರೆ ಮತ್ತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನೋವು ಜಾಸ್ತಿ ಆಗುವ ಸಂಭವ ಇರ್ತದೆ, ಅದಕ್ಕೋಸ್ಕರ. ಸಮತಲ ಸ್ಥಿತಿ, ಬೆನ್ನು ನೇರ. ಈಗ ಮೊದಲು ಬಲಗಾಲದ ಮಡಚಿ, ಬಲ ತೊಡೆಯ ಪಕ್ಕಕ್ಕೆ. ನಂತರ ಎಡಗಾಲನ ಮಡಚಿ, ಎಡ ತೊಡೆಯ ಪಕ್ಕಕ್ಕೆ. ಕೂತ್ಕೊಂಡು ಒಂದ್ಸಲ ನೋಡಿ, ಕೂತ್ಕೊಳ್ಳಿಕ್ಕೆ ಆಗ್ತದಾ? ತುಂಬಾ ಕಷ್ಟ ಆಗ್ತದೆ, ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗುದೇ ಇಲ್ಲ. ಕಾಲ ಮೇಲ್ ಕೂತ್ಕೊಳ್ಬಾರ್ದು. ಹಾಗಂತ ಕಾಲ ಮೇಲ್ ಕೂತ್ರೆ ವಜ್ರಾಸನ ಆಯ್ತು, ವೀರಾಸನ ಮಾಡ್ಬೇಕು ನಾವು. ತುಂಬಾ ಕಷ್ಟ ಆದ್ರೆ ಒಂದೇ ಬೆಡ್ಶೀಟ್ ಇಟ್ಕೊಳ್ಳೋಣ. ಇಲ್ಲದೆ ಹೋದ್ರೆ ಒಂದು ಕಾಲನ್ನ ಮುಂದಕ್ಕೆ ಚಾಚಿ ಒಂದೇ ಕಾಲಿಂದ ಅಭ್ಯಾಸ ಮಾಡಿ. ಒಂದು ಕಾಲಿಂದ ಎರಡು ಕೈಗಳು ಉಸಿರನ್ನು ತಗೊಳ್ತಾ ಭುಜದ ನೇರ, ಉಸಿರನ್ನ ಹೊರಗೆ ಬಿಡ್ತಾ ಅಂಗೈ ಮೇಲೆ, ಮತ್ತೆ ಉಸಿರನ್ನು ತಗೊಳ್ತಾ ಕೈಗಳ ಮೇಲೆ. ಕೈ ಬೆರಳನ್ನ ಲಾಕ್ ಮಾಡಿ ಮೇಲೆ ಕೆಳಕೊಳ್ಳಿ. ಎಡೀರಿ, ಕೈಯನ್ನ ಮೇಲೆ ಸ್ಟ್ರೆಚ್ ಮಾಡಿ, ಮೊಣಕೈ ನೇರ ಆಗ್ಲಿ. ಈಗ ನಿಧಾನ ಕೈಯನ್ನು ವಾಪಸ್ ನಮಸ್ಕಾರ ಸ್ಥಿತಿ ಜೋಡಿಸ್ಕೊಳ್ಳೋಣ. ಶ್ವಾಸ ತಗೊಳ್ತಾ ಇನ್ನೊಮ್ಮೆ ಕೈಯನ್ನು ಮೇಲೆ ಎಳಿಬೇಕು. ಶ್ವಾಸವನ್ನ ಹೊರಗೆ ಬಿಡ್ತಾ ಎರಡು ಕೈಗಳು ಭುಜದ ನೇರ, ಶ್ವಾಸ ತಗೊಳ್ತಾ ಅಂಗೈ ಕೆಳಗೆ, ನಿಧಾನ ಶ್ವಾಸವನ್ನ ಹೊರಗೆ ಬಿಡ್ತಾ ಕೈಗಳು ಪೂರ್ತಿ ಕೆಳಗೆ. ಯಾರಿಗೆ ವೀರಾಸನ ತುಂಬಾ ಸುಲಭ ಆಗಿದೆ, ನಾನು ಆರಾಮ್ಸೆ ಕೂತಿದ್ದೇನೆ ವೀರಾಸನದಲ್ಲಿ ಅಂತ ಹೇಳೋರು, ಮೊಣಕೈಯನ್ನು ನೆಲಕ್ಕೆ ಕೊಟ್ಟು ಹಿಂದೆ ಮಲಗಿ ಸುಪ್ತ ವೀರಾಸನ. ಬೆನ್ನಿಂದ ಮಲಗಬೇಕು. ಹಾಗೆ ಕೈಗಳನ್ನು ಮೇಲೆ ಚಾಚಿ. ವೀರಾಸನ ತುಂಬಾ ಸುಲಭ ಆಗಿದೆ ಅನ್ನೋರು ಸುಪ್ತ ವೀರಾಸನಕ್ಕೆ ಹೋಗ್ಬೇಕು. ಅಥವಾ ಯಾರು ಒಂದೇ ಕಾಲಿನಿಂದ ಪ್ರಯತ್ನ ಮಾಡಿದೀರಿ, ಆಗ ಈಗ ಕಾಲ್ ಬದಲಾಯಿಸಿ. ನಾನು ಒಂದೇ ಕಾಲಿನಿಂದ ಅಭ್ಯಾಸ ಮಾಡಿದ್ದೇನೆ ಅಂತ ಆದ್ರೆ ಈಗ ಕಾಲ್ ಬದಲಾಯಿಸಿ ಇನ್ನೊಂದು ಕಾಲಿನ. ಪರ್ಯಂಕಾಸನ, ಕೈಯನ್ನ ಭುಜದ ಪಕ್ಕದಲ್ಲಿ ನೆಲಕ್ಕೆ ಕೊಡ್ಬೇಕು. ಭುಜ ಎತ್ತಿ ತಲೆ ಹಿಂದೆ ತಗೊಂಡು ನೆತ್ತಿ ನೆಲಕ್ಕೆ ಕೊಡ್ಬೇಕು. ಕಂಪ್ಲೀಟ್ ವೀರಾಸನ ಮಾಡಿದವರಿಗೆ ಮಾತ್ರ ಸುಪ್ತ ವೀರಾಸನ ಆಗ್ತದೆ, ಪರ್ಯಂಕಾಸನ ಮಾಡ್ಲಿಕ್ಕೆ ಆಗ್ತದೆ. ವೀರಾಸನ ಪೂರ್ತಿ ಬಾರದೆ ಹೋದ್ರೆ ಮತ್ತೆ ಎರಡೂ ಅಭ್ಯಾಸಗಳು ಆಗುದಿಲ್ಲ. ನೆತ್ತಿ ನೆಲಕ್ಕೆ ಮಕ್ಕಳೆಲ್ಲ ಪ್ರಯತ್ನ ಮಾಡ್ಬೋದು. ಮುಂದೆ ಮಂಡಿ ಜೋಡಿಸಿಟ್ಕೊಳ್ಳಿ, ಎರಡೂ ಮಂಡಿಗಳನ್ನು ಜೋಡಿಸಿ ಪುಟ್ಟ. ಓಕೆ, ಮತ್ತೆ ಕೈ ಸಪೋರ್ಟ್ ತಗೊಂಡು ಮೊದಲು ನೆತ್ತಿಯನ್ನು ಕೆಳಗಿಳಿಸ್ಕೊಳ್ಳಿ. ಮೊಣಕ್ಕೆ ನೆಲಕ್ಕೆ ಕೊಟ್ಟು ನಿಧಾನವಾಗಿ ಮೇಲೆ ಬನ್ನಿ.
ಎರಡೂ ಕಾಲಿನಿಂದ ಅಭ್ಯಾಸ ಆಗ್ಬೇಕು. ಒಂದೊಂದೇ ಕಾಲು ಮಾಡಿದವರು ಎರಡೂ ಕಾಲಿನಿಂದ ಅಭ್ಯಾಸ ಮಾಡಿ. ನಿಧಾನ ಕಾಲುಗಳನ್ನ ಮುಂದಕ್ಕೆ ಚಾಚಿ. ಈಗ ಮಾಡಿರುವಂತದ್ದು ವೀರಾಸನ. ಅಲ್ಲಿಂದ ಹಿಂದಕ್ಕೆ ಮಲಗಿದ್ರೆ ಸುಪ್ತ ವೀರಾಸನ. ನೆತ್ತಿಯನ್ನ ನೆಲಕ್ಕೆ ಕೊಟ್ರೆ ಪರ್ಯಂಕಾಸನ. ವಿಶೇಷವಾಗಿ ಮಂಡಿ ನೋವಿನ ಸಮಸ್ಯೆಗೆ ಯಾವಾಗ ಅಂತ ಹೇಳಿದ್ರೆ, ನೋವು ಬರ್ಲಿಕ್ಕಿಂತ ಮೊದಲೇ ಮಾಡಿದ್ರೆ ಆ ನೋವನ್ನ, ಫ್ಯೂಚರ್ ಅಲ್ಲಿ ಬರುವಂತ ಮಂಡಿ ನೋವಿನ ಸಮಸ್ಯೆಯನ್ನ ಈಗಿಂದ ನಾವು ಅವಾಯ್ಡ್ ಮಾಡ್ಲಿಕ್ಕೆ, ದೂರ ಮಾಡ್ಲಿಕ್ಕೆ ತುಂಬಾ ಒಳ್ಳೆ ಅಭ್ಯಾಸ ವೀರಾಸನ. ಹಾಗೆ ತೊಡೆ ಬಲ ಹೆಚ್ಚಾಗ್ತದೆ. ನಾವು ವೀರಾಸನ ಅಂತ ಹೆಸರು ಕೇಳುವಾಗಲೇ ನಮ್ಗೆಲ್ಲ ವೀರರದ್ದು ನೆನಪಾಗ್ತದೆ. ಅವರೆಲ್ಲ ತೊಡೆ ತಟ್ಟಿ ಕುಸ್ತಿಗೆ ಕರೆಯೋದು. ಯಾಕಂತ ಹೇಳಿದ್ರೆ ತೊಡೆ ಬಲ ಗಟ್ಟಿ ಉಂಟು ಅಂತ ಹೇಳಿ. ಅದಕ್ಕೋಸ್ಕರ ತೊಡೆಯ ಸ್ನಾಯುಗಳಿಗೆ ಹೆಚ್ಚಿನ ಬಲವನ್ನ ಹಾಕೊಳ್ಳುವಂತ ಅಭ್ಯಾಸ ವೀರಾಸನ. ಹಾಗೆ ಕೆಳಗಿನ ಬ್ಯಾಕ್ ಬೋನ್ ಏನುಂಟು, ಲೋವರ್ ಬ್ಯಾಕ್ ಬೋನ್, ಈ ಲೋವರ್ ಬ್ಯಾಕ್ ಬೋನ್ ಗೆ ಕೂಡ ಹೆಚ್ಚಾಗಿ ಬಲವನ್ನ ಹಾಕೊಳ್ಳುವಂತ ಅಭ್ಯಾಸ. ಎಲ್ಲ ಅಭ್ಯಾಸಗಳು ಕೂಡ ನಿಮ್ಗೆ ಯೋಗಾಭ್ಯಾಸಕ್ಕೆ, ಊಟ ಮತ್ತೆ ಯೋಗಾಭ್ಯಾಸಕ್ಕೆ 3 ಗಂಟೆ ಗ್ಯಾಪ್ ಇರ್ಬೇಕು. ಆದ್ರೆ ವೀರಾಸನ, ವಜ್ರಾಸನ ಈ 2 ಆಸನಗಳ ಊಟದ ನಂತರವೂ ಕೂಡ ಮಾಡ್ಬೋದು. ಅಂದ್ರೆ ಜೀರ್ಣ ಶಕ್ತಿಗೆ ಅತಿ ಉತ್ತಮವಾದಂತ ಅಭ್ಯಾಸ. ಕಿಬ್ಬೊಟ್ಟೆಗೆ ತುಂಬಾ ಒಳ್ಳೆ ಆಯಾಮವನ್ನ ಹಾಕೊಳ್ಳುವಂಥದ್ದು. ಕಿಬ್ಬೊಟ್ಟೆಯ ಭಾಗವನ್ನ ತುಂಬಾ ರಿಲ್ಯಾಕ್ಸ್ ಆಗಿ ಇಡುವಂತ ಸ್ಥಿತಿ ವೀರಾಸನ ಮತ್ತೆ ವಜ್ರಾಸನ. ಹಾಗಾಗಿ ಊಟದ ನಂತರವೂ ಕೂಡ ನಾವು ಸುಮ್ಮನೆ ಕುತ್ಕೊಳ್ಳೋದು ಅಂತೇಳಿ ಏನಾದ್ರೂ ನಮ್ಗೆ ಅವಕಾಶ ಇತ್ತು ಅಂತ ಹೇಳಿದ್ರೆ, ಊಟದ ನಂತರ ನಾವು ಸುಮ್ಮನೆ ಸ್ವಲ್ಪ ಹೊತ್ತು ಕುತ್ಕೊಳ್ತೇವೆ ಅಂತಾದ್ರೆ ವೀರಾಸನ ಅಥವಾ ವಜ್ರಾಸನ ಸ್ಥಿತಿಯಲ್ಲಿ ಕುತ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಜೀರ್ಣ ಶಕ್ತಿಗೆ ಅತಿ ಉತ್ತಮವಾದಂತ ಅಭ್ಯಾಸ. ಹೊಟ್ಟೆಯ ಭಾಗವನ್ನ ತುಂಬಾ ರಿಲ್ಯಾಕ್ಸ್ ಆಗಿ ಇಡುವಂತ ಪೋಸ್ಚರ್ ಇದು ವೀರಾಸನ ಮತ್ತೆ ವಜ್ರಾಸನ ಇದೆರಡು. ಸುಪ್ತ ವೀರಾಸನ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಊಟದ ನಂತರ ಸುಪ್ತ ವೀರಾಸನ, ಪರ್ಯಂಕಾಸನ ಅದೆಲ್ಲ ಮಾಡ್ಲಿಕ್ಕಿಲ್ಲ. ಖಾಲಿ ವೀರಾಸನದಲ್ಲಿ ಕುತ್ಕೊಳ್ಬಹುದಷ್ಟೇ. ಸುಮ್ಮನೆ ಬೆನ್ನ ನೇರ ಮಾಡಿ ಕುತ್ಕೊಳ್ಬಹುದು. ಅದೇ ಮುಂದೆ ಬರುವಂತ ಮಂಡಿ ನೋವಿನ ಸಮಸ್ಯೆಗೆ ಈಗವಿಂದವೇ ನಾವು ಕಡಿವಾಣ ಹಾಕ್ಲಿಕ್ಕೆ ಒಳ್ಳೆ ಅಭ್ಯಾಸ. ಆದ್ರೆ ಮಂಡಿ ನೋವು ಬಂದ ನಂತರ ಮಾಡೋದು ಕಷ್ಟ ಆಗ್ತದೆ. ಅಂದ್ರೆ ತುಂಬಾ ಒತ್ತಡ ಬೀಳ್ತದೆ. ಮಂಡಿಯ ಭಾಗಕ್ಕೆ ತುಂಬಾ ಒತ್ತಡ ಬೀಳ್ತದೆ. ಹಾಗಾಗಿ ಸಾಧ್ಯ ಇದ್ರೆ ಮಾತ್ರ ಪ್ರಯತ್ನ ಮಾಡಿ. ಆಗದೆ ಹೋದ್ರೆ ತುಂಬಾ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಕಾಲಿನಿಂದ ಅಭ್ಯಾಸ ಮಾಡಿ. ನಿಮ್ಗೆ ನೋವು ಇಲ್ಲದೆ ಹೋದ್ರೆ 2 ಕಾಲಿಂದ ಒಟ್ಟಿಗೆ ಅಭ್ಯಾಸ ಮಾಡಿ. ಮತ್ತೆ ನೋವು ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಮಂಡಿ ನೋವು ಬಂದ ನಂತರ ಮಾಡೋದು ಕಷ್ಟ. ಬರ್ಲಿಕ್ಕಿಂತ ಮೊದಲೇ ಇದರ ಪ್ರಯತ್ನ ಮಾಡ್ಬೇಕು. ಸರಿಯಾ? ಮನೆಗೆ ಬೆನ್ನಿನ ಹೊಟ್ಟೆ ಮೇಲೆ ಮಲಗಿ ಉಲ್ಟಾ ಭುಜಂಗಾಸನದ ಅಭ್ಯಾಸವನ್ನು ಮಾಡಿ. ಭುಜಂಗಾಸನ ಉಲ್ಟಾ ಮಲಗಬೇಕು. ಹೊಟ್ಟೆ ಮೇಲೆ ಮಲಗಬೇಕು. ಹೊಟ್ಟೆ ಕೆಳಗೆ ನಾವು ಅದರ ಮೇಲೆ, ಹೊಟ್ಟೆಯ ಮೇಲೆ ಮಾಡಿ ಮಲಗುವುದಲ್ಲ, ಹೊಟ್ಟೆಯ ಮೇಲೆ ಮಲಗಬೇಕು. ಸರಿ, 2 ಕಾಲುಗಳನ್ನು ಜೋಡಿಸಿಟ್ಕೊಳ್ಳಿ. ಪಾದಗಳನ್ನು ಜೋಡಿಸಿಟ್ಕೊಳ್ಳಿ. ಕೈಗಳು ಶರೀರದ ಹತ್ತಿರದಲ್ಲಿ. ಕಾಲು ಬೆರಳನ್ನ ಬಿಡಿಸ್ಬೇಕು. ಕಾಲು ಬೆರಳುಗಳನ್ನ ಬಿಡಿಸ್ಕೊಳ್ಬೇಕು. ಆ ಬೆರಳು ನೆಲಕ್ಕೆ ಕೊಡ್ಬೇಡಿ. ಪಾದವನ್ನು ಪೂರ್ತಿ ಬಿಡಿಸ್ಕೊಳ್ಳಿ. ಗಲ್ಲ ನೆಲಕ್ಕೆ ತಾಗಿಸಿ. ಗಲ್ಲದ ಭಾಗ ನೆಲಕ್ಕೆ. ಸರಿ, ಈಗ ಮಲಗಿ ಮಾಡುವಂತ ಅಭ್ಯಾಸಕ್ಕೆ ಸಿದ್ಧ ಸ್ಥಿತಿಯಲ್ಲಿದ್ದೇವೆ, ರೆಡಿ ಆಗಿದ್ದೇವೆ. 2 ಅಂಗೈಗಳನ್ನ ಗಲ್ಲದ ನೇರದಲ್ಲಿ ಭುಜದಷ್ಟು ಅಗಲಕ್ಕೆ ಇಟ್ಕೊಳ್ಬೇಕು. ಗಲ್ಲ ನೆಲಕ್ಕೆ ಕೊಟ್ಟಿದ್ದೇವಲ್ಲ, ಅದೇ ನೇರದಲ್ಲಿ ಇಡಬೇಕು. ಭುಜದಷ್ಟು ಅಗಲ ಇರಬೇಕು. 2 ಮೊಣಕೈಗಳು ಪಕ್ಕೆಲುಬಿಗೆ ತಾಗಿರ್ಬೇಕು. ಶರೀರಕ್ಕೆ ತಾಗಿರ್ಬೇಕು. ನೆಲಕ್ಕೆ ಕೂಡ ತಾಗಿರ್ಬೇಕು. ನೆಲಕ್ಕೆ ಕೂಡ ತಾಗಿಸಿರ್ಬೇಕು. ಶರೀರಕ್ಕೆ ಕೂಡ ತಾಗಿಸಿಟ್ಕೊಳ್ಬೇಕು. ಮೊಣಕೈ ಎಲ್ಬೋ ನೆಲಕ್ಕೆ ತಾಗಿಸಿಟ್ಕೊಳ್ಬೇಕು. ಕೈ ಶರೀರದ ಹತ್ತಿರದಲ್ಲಿರ್ಲಿ. ಗಲ್ಲ ನೆಲಕ್ಕೆ ತಾಗಿಸಿ. ಗಲ್ಲ ಎತ್ಬೇಡಿ. ಕೈಗಳು ಗಲ್ಲದ ನೇರ. ಭುಜಂಗಾಸನ ಪ್ರಕಾರ 1 ಮೊದಲನೇ ಹಂತ. ಒಮ್ಮೆ ಪೂರ್ತಿ ಉಸಿರು ಹೊರಗೆ. ಉಸಿರನ್ನ ತಗೊಳ್ತಾ ಗಲ್ಲದ ಭಾಗವನ್ನಷ್ಟೇ ನೆಲದಿಂದ ಮೇಲಕ್ಕೆತ್ತಿ. ಗಲ್ಲದ ಭಾಗ ಮಾತ್ರ ನೆಲದಿಂದ ಮೇಲಕ್ಕೆ. ಎದೆಯಿಂದ ಕೆಳಭಾಗ ಪೂರ್ತಿ ನೆಲದಲ್ಲೇ ಇದೆ. ದೃಷ್ಟಿ ನೇರವಾಗಿ ಮುಂದಕ್ಕೆ. ತಲೆ ಎತ್ತಿ ಅಷ್ಟೇ, ನೆಲದಿಂದ ಮೇಲಕ್ಕೆತ್ತಿ. ದೀರ್ಘವಾಗಿ ಒಮ್ಮೆ ಉಸಿರನ್ನು ಒಳಗೆ ತಗೊಳ್ಳಿ. ಪೂರ್ತಿಯಾಗಿ ಉಸಿರನ್ನ ಹೊರಗೆ ಬಿಡಿ. ಇನ್ನು ದೀರ್ಘವಾಗಿ ಉಸಿರು ಒಳಗೆ. ಉಸಿರನ್ನ ಹೊರಗೆ ಬಿಡ್ತಾ ಗಲ್ಲವನ್ನ ನೆಲಕ್ಕೆ ತಾಗಿಸಿ. ವಾಪಸ್ ಗಲ್ಲ ಕೆಳಗೆ ನೆಲಕ್ಕೆ ತಾಗಿ. ಕೈಗಳನ್ನ ಸ್ವಲ್ಪ ಕೆಳಗೆ ತರೋಣ. ಎದೆಯ ಪಕ್ಕಕ್ಕೆ. ಅಂಗೈಯನ್ನ ಗಲ್ಲದ ನೇರಕ್ಕೆ ಇಟ್ಟಿದ್ದೇವಲ್ಲ, ಸ್ವಲ್ಪ ಕೆಳಗೆ ಎದೆಯ ಪಕ್ಕಕ್ಕೆ ತನ್ನಿ. ಮೊಣಕೈ ಈಗ ನೆಲದಿಂದ ಮೇಲ್ ಬಂತು. ಕೈ ಗಂಟು ನೆಲದಿಂದ ಮೇಲ್ ಬಂತು. ಆದಷ್ಟು ಗಂಟನ್ನ, ಮೊಣಕೈಯನ್ನ ಹಿಂದಕ್ಕೆ ತಗೊಳ್ಳಿ. ಎಲ್ಬೋ ಹಿಂದಕ್ಕೆ ತಗೊಳ್ಳಿ. ಎದೆಯ ಭಾಗವನ್ನು ಹಿಗ್ಗಿಸಿಟ್ಕೊಳ್ಳಿ. ಮೊಣಕೈ ಅಗಲ ಆಗ್ಬಾರ್ದು, ಹಿಂದಕ್ಕೆ ತಗೊಳ್ಬೇಕು. ಭುಜವನ್ನ ಹಿಗ್ಗಿಸ್ಬೇಕು, ಎದೆಯನ್ನ ಹಿಗ್ಗಿಸ್ಬೇಕು. ಗಲ್ಲ ನೆಲಕ್ಕೆ ತಾಗಿದೆ. ಭುಜಂಗಾಸನ ಪ್ರಕಾರ 2. ಈಗ ಗಲ್ಲ ಮತ್ತೆ ಎದೆಯ ಭಾಗವನ್ನ ಮೇಲಕ್ಕೆ ಎತ್ತಬೇಕು. ಉಸಿರನ್ನ ಒಳಗೆ ತಗೊಳ್ತಾ ಗಲ್ಲ ಮತ್ತು ಎದೆಯ ಭಾಗ ನೆಲದಿಂದ ಮೇಲಕ್ಕೆ. ಹೊಟ್ಟೆ
ಹೊಟ್ಟೆಯಿಂದ ಕೆಳಭಾಗ ಪೂರ್ತಿ ನೆಲದಲ್ಲಿ ಇರಬೇಕು. ಮೊದಲನೇ ಹಂತದಲ್ಲಿ ಗಲ್ಲ ಮಾತ್ರ ಮೇಲಕ್ಕೆತ್ತಿದ್ದೇವೆ. ಎರಡನೇ ಭಾಗದಲ್ಲಿ ಗಲ್ಲ ಮತ್ತು ಎದೆಯ ಭಾಗವನ್ನ ಮೇಲೆತ್ತಿದ್ದೇವೆ. ಹೊಟ್ಟೆಯಿಂದ ಕೆಳಭಾಗ ನೆಲದಲ್ಲೇ ಇರಬೇಕು. ಹೊಟ್ಟೆ ನೆಲಕ್ಕಾಗಿರ್ಬೇಕು, ಹೊಟ್ಟೆ ಮೇಲೆ ಬರ್ಲಿಕ್ಕಿಲ್ಲ. ದೃಷ್ಟಿ ನೇರ ಮುಂದಕ್ಕೆ, ತಲೆ ಎತ್ತಿ ಮುಂದೆ ನೋಡಿ ನೇರವಾಗಿ. ಅದೇ ಸ್ಥಿತಿಯಲ್ಲಿ ಇನ್ನೊಮ್ಮೆ ಪೂರ್ತಿ ಉಸಿರನ್ನ ಹೊರಗೆ ಬಿಡಿ. ದೀರ್ಘವಾಗಿ ಉಸಿರನ್ನ ಒಳಗ್ ತಗೊಳ್ಳಿ. ಪೂರ್ತಿ ಉಸಿರನ್ನ ಹೊರಗೆ ಬಿಡಿ. ಇನ್ನೊಮ್ಮೆ ಉಸಿರನ್ನು ತಗೊಳ್ಳಿ. ಮೊಣಕೈಯನ್ನು ಸ್ವಲ್ಪ ಹಿಂದೆ ಕೆಳಕೊಡಿ. ಎದೆಯನ್ನು ಹಿಗ್ಗಿಸಿ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನ ಎದೆ ಮತ್ತೆ ಗಲ್ಲವನ್ನ ನೆಲಕ್ಕೆ ತಾಗಿಸಿ. ಎದೆಯ ಭಾಗ ಮತ್ತೆ ಗಲ್ಲ ನೆಲಕ್ಕೆ ವಾಪಸ್ ಬರ್ಬೇಕು. ಸ್ಥಿತಿಯಿಂದ ವಾಪಸ್ ಬರ್ಬೇಕು. ಭುಜಂಗಾಸನ ಪ್ರಕಾರ 3 ಮೂರನೇ ಹಂತಕ್ಕೆ ಹೋಗ್ಬೇಕು. 2 ಅಂಗೈಗಳನ್ನ ಮತ್ತೆ ಗಲ್ಲದ ನೇರಕ್ಕೆ ಭುಜದಷ್ಟು ಅಗಲಕ್ಕೆ. ಮೊದಲನೇ ಪ್ರಕಾರಕ್ಕೆ ಹೇಗಿಟ್ಟಿದ್ದೇವೆ ಅದೇ ರೀತಿ ಇಡ್ಬೇಕು. ಗಲ್ಲ ನೆಲಕ್ಕೆ ಕೊಡಿ, ಅದೇ ನೇರದಲ್ಲಿ ಇಡ್ಬೇಕು. ಕೈಯನ್ನ ಭುಜದಷ್ಟು ಅಗಲ ಇಡ್ಬೇಕು. ಭುಜಂಗಾಸನ ಪ್ರಕಾರ 3 ಸೊಂಟ ನೋವು ಬೆನ್ನು ನೋವು ಇದ್ರೆ ಕಾಲುಗಳನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ಈ ಸ್ಥಿತಿಗೆ ಹೋಗುವಾಗ, 3ನೇ ಸ್ಥಿತಿಗೆ ಹೋಗುವಾಗ ಬೆನ್ನು ಮತ್ತೆ ಸೊಂಟ ನೋವಿದ್ರೆ ಕಾಲುಗಳು ಸ್ವಲ್ಪ ಅಗಲಕ್ಕೆ. ಇಲ್ಲದೆ ಹೋದ್ರೆ ಪಾದ ಜೋಡಿಸ್ಬೇಕು. ಪ್ರೇಮನಾಥ್ ಶೆಟ್ಟಿಗಾರ್ ಅವರು ಸಣ್ಣ ಮಗು ಅಷ್ಟೇ ಮಾಡ್ತಾ ಇರೋದು. ಸೊಂಟ ನೋವು ಇದೆಯಾ? ಇಲ್ಲ. ಕಾಲು ಜೋಡಿಸಿಟ್ಕೊಳ್ಬೇಕು. ನಿಮ್ಗೆ ಹೇಳಿದ್ರು, ಕಾಲು ಜೋಡಿಸಿಟ್ಕೊಳ್ಳಿ ಪುಟ್ಟ. ಭುಜಂಗಾಸನ ಪ್ರಕಾರ 3 ಇನ್ನೊಮ್ಮೆ ಪೂರ್ತಿ ಉಸಿರು ಹೊರಗೆ. ಉಸಿರನ್ನ ಒಳಗ್ ತಗೊಳ್ತಾ ಮೊದಲು ಗಲ್ಲದ ಭಾಗ ಮೇಲೆ ಗಲ್ಲವನ್ನ ಮೇಲಕ್ಕೆತ್ತಿ. ಎಲ್ಬೋ ನೆಲಕ್ಕಾಗಿದೆ, ಮೊಣಕೈ ನೆಲಕ್ಕಾಗಿದೆ. ಮೊಣಕೈಯನ್ನ ಒತ್ತಿ ಎದೆಯ ಭಾಗವನ್ನ ಮೇಲೆತ್ತಿ. ಎದೆಯ ಭಾಗ ನೆಲದ ಮೇಲೆ, ಮೊಣಕೈ ಇದು ನೆಲಕ್ಕೆ ಒತ್ತಿರ್ಬೇಕು. ಎಲ್ಬೋ ನೆಲಕ್ಕೆ ಒತ್ತಿರ್ಬೇಕು, ಎದೆ ಮಾತ್ರ ಮೇಲೆ. ಈಗ ಅಂಗೈಯನ್ನ ನೆಲಕ್ಕೆ ಒತ್ತಿ ಮೊಣಕೈ ನೇರ ಆಗುವಷ್ಟು ಮೇಲ್ ಬನ್ನಿ. ಅಂಗೈ ನೆಲಕ್ಕೆ ಒತ್ತಬೇಕು, ಮೊಣಕೈ ನೇರ ಆಗುವಷ್ಟು ಮೇಲೆ. ಕೈ ಮತ್ತೆ ಮುಂದೆ ಜಾರಿಸಬಾರ್ದು, ಅಲ್ಲೇ ಇರಬೇಕು. ಇದ್ದ ಸ್ಥಿತಿಯಿಂದವೇ ಶರೀರವನ್ನ ಮೇಲಕ್ಕೆ ಎತ್ತಬೇಕು. ಹೊಟ್ಟೆಯ ಭಾಗ ನೆಲದಿಂದ ಮೇಲೆ ಬಂದಿದೆ. ಹೊಟ್ಟೆಯಿಂದ ಕೆಳಭಾಗ ಅಂದ್ರೆ ಸೊಂಟದ ಭಾಗ ಕಂಪ್ಲೀಟ್ ನೆಲದಲ್ಲೇ ಇದೆ. ಹೊಟ್ಟೆಯ ಭಾಗ, ಎದೆಯ ಭಾಗ, ಗಲ್ಲದ ಭಾಗ 3 ಭಾಗವನ್ನ ಮಾತ್ರ ನೆಲದಿಂದ ಮೇಲಕ್ಕೆ ಎತ್ತಿದ್ದೇವೆ. ಭುಜವನ್ನ ಗಮನಿಸಿ. ಭುಜ ಏನಾದ್ರೂ ಒಳಗೆ ಬಂದಿದ್ರೆ, ಮುಂದಕ್ಕೆ ಬಂದಿದ್ರೆ ಸ್ವಲ್ಪ ಹಿಂದೆ ಕೆಳಕೊಡಿ. ಕುತ್ತಿಗೆ ಒಳಗೆ ಕುಸ್ತು ಹೋಗಿದ್ರೆ ಮೇಲಕ್ಕೆ ಎತ್ತಿ ಕುತ್ತಿಗೆಯನ್ನ ನಿಧಾನ ತಲೆಯನ್ನ ಹಿಂದಕ್ಕೆ ಬಾಗಿಸಿ. ಬೆನ್ನು ನೋವು ಸೊಂಟ ನೋವಿದ್ರೆ ಕಾಲು ಸ್ವಲ್ಪ ಅಗಲ ಇಡಬೇಕು. ಇಲ್ಲದೆ ಹೋದ್ರೆ ಕಾಲುಗಳನ್ನ ಜೋಡಿಸಿಟ್ಕೊಳ್ಳಿ. ಅದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಹಾಗೆ 5 ಕೌಂಟ್ ಮಾಡ್ತೇನೆ. ನಾರ್ಮಲ್ ಆಗಿ ಬ್ರೀತ್ ಮಾಡ್ತಾ ಇರ್ಬೇಕು. ಪೂರ್ತಿ ಉಸಿರು ಹೊರಗೆ ನಾರ್ಮಲ್ ಆಗಿ ಬ್ರೀತ್ ಮಾಡಿ. ಕೈ ಸ್ಟ್ರೈಟ್ ಆಗ್ಬೇಕು. ಮೊಣಕೈ ನೇರ ಆಗುವಷ್ಟು ಮೇಲೆ ಬರ್ಬೇಕು. ಮಹೇಶ್ ಶೆಟ್ಟಿಗಾರ್ ಅವರದ್ದು ಕೈ ನೇರ ಆಗುವಷ್ಟು ಮೇಲಕ್ಕೆ, ಮೊಣಕೈ ನೇರ. 1 2 3 4 5. ಈಗ ನಿಧಾನ ಉಸಿರನ್ನ ಹೊರಗೆ ಬಿಡ್ತಾ ಹೊಟ್ಟೆ ಕೆಳಗೆ, ಎದೆ ಕೆಳಗೆ, ಗಲ್ಲ ಕೆಳಗೆ ಮಕರಾಸನದಲ್ಲಿ ವಿಶ್ರಾಂತಿ ಪೂರ್ತಿ. ಬಲಗೈ ಎಡಗೈ ಕೆಳಗಿಡಿ, ಬಲಗೈ ಮೇಲೆ ಇಡಿ. ಇಲ್ಲಿ ಗಲ್ಲ ಅಥವಾ ಕೆನ್ನೆಯನ್ನ ಕೊಟ್ಟು ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಕಾಲನ್ನ ಹೊರಗೆ ಚಾಚಿ. 2 ಕಾಲುಗಳನ್ನ ಸ್ವಲ್ಪ ಅಗಲಕ್ಕೆ ಹೊರಗೆ ಚಾಚಿ ರಿಲ್ಯಾಕ್ಸ್. ನೆನ್ನೆ ಮಾಡಿರುವಂತದ್ದೇ ಅಭ್ಯಾಸ ಭುಜಂಗಾಸನ. ನಿಧಾನವಾಗಿ ಬಲಗಡೆಗೆ ತಿರುಗಿ ಮೇಲ್ ಬಂದು ಕುತ್ಕೋಣ. ಬಲಕ್ಕೆ ತಿರುಗಿ ಮೇಲ್ ಬಂದು ಕುತ್ಕೊಳ್ರಿ. ಸೂರ್ಯ ನಮಸ್ಕಾರದ ಇನ್ನು 4 ಅಭ್ಯಾಸಗಳು ಬಾಕಿ ಇತ್ತು. ಅದನ್ನ ಇವತ್ತು ಮುಗಿಸ್ಬೇಕು. ಕೂತ್ಕೊಳ್ಬೇಕು. ಯಾರು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೂತ್ಕೊಳ್ಳಿ, ನೋಡ್ಕೊಳ್ಳಿ. ಸೂರ್ಯ ನಮಸ್ಕಾರದ 1 2 3 4 5 6 ಅಭ್ಯಾಸಗಳು ನಮಗೆ ಗೊತ್ತಾಗಿದೆ. ಅದನ್ನ ಒಂದ್ಸಲ ತೋರಿಸ್ತಾ ಹೋಗ್ತೇನೆ. ಮತ್ತೆ ಉಳಿದಂತೆ 7 8 9 10 ಮುಂದುವರಿಸ್ತಾ ಹೋಗೋಣ. ಇನ್ನು ಒಂದೇ ಅಭ್ಯಾಸ ಇರೋದು ನಿಮ್ಗೆ ಕಲೀಲಿಕ್ಕೆ. ಮತ್ತೆ 3 ಆಸನಗಳು ರಿಪೀಟ್ ಆಗ್ತದೆ. ಸೇಮ್ ಅದೇ ಆಸನಗಳು ರಿಪೀಟ್ ಆಗ್ತದೆ. ಯಾರು ನಿಲ್ಬೇಡಿ, ಕೂತ್ಕೊಳ್ಳಿ. ನಿಂತ್ಕೊಳ್ಳಿಕ್ಕಿಲ್ಲ, ಕೂತ್ಕೊಂಡು ನೋಡ್ಬೇಕು. ಆರಾಮ್ಸೆ ಕೂತ್ಕೊಳ್ಳಿ. ಸರಿ, ಸಮಸ್ಥಿತಿ ಇದ್ದಿದ್ದೇವೆ. ನಮಸ್ಕಾರ ಸ್ಥಿತಿ ಬಂದಿದ್ದೇವೆ. ಬೆನ್ನು ನೇರ ಇದೆ. ಸೂರ್ಯ ನಮಸ್ಕಾರದ ಮೊದಲನೇ ಆಸನ ಊರ್ಧ್ವಾಸನ. 2 ಕೈಗಳನ್ನ ಮುಖದ ಮುಂದಿನಿಂದ ಮೇಲಕ್ಕೆ ತಗೊಳ್ಬೇಕು. ಕೈ ತೋಳುಗಳ ಕಿವಿಯ ಪಕ್ಕಕ್ಕೆ ಬರಬೇಕು. ಕೈಗಳನ್ನ ಮೇಲೆ ಕೆಳಕೊಳ್ಬೇಕು. ಸೊಂಟದ ಮೇಲ್ಭಾಗವನ್ನ ಸ್ವಲ್ಪ ಹಿಂದಕ್ಕೆ ಬಾಗಿಸ್ಬೇಕು. ತಲೆ ಹಿಂದೆ ಕೈಗಳನ್ನ ಬರಬೇಕು. ಉತ್ತಾನಾಸನ. ಕೈಯನ್ನ ಅಲ್ಲೇ ಬಿಡಿಸಿ ಬೆನ್ನ ನೇರ ಮಾಡಿಕೊಂಡು ಮುಂದಕ್ಕೆ ಚಾಚ್ತಾ ನಿಧಾನವಾಗಿ ಕೈಗಳನ್ನ ಕೆಳಗೆ ತರಬೇಕು. ಪಾದಗಳ ಪಕ್ಕದಲ್ಲಿ ಅಂಗೈಯನ್ನು ನೆಲಕ್ಕೆ ಒತ್ತಿಡ್ಬೇಕು. ಬೆನ್ನ ನೇರ ಮಾಡಿ ಮಂಡಿ ಬಿಗಿ ಮಾಡಿಕೊಂಡು ಎದೆಯ ಭಾಗವನ್ನ ತೊಡೆಗೆ ತಾಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ತಲೆ ಪೂರ್ತಿಯಾಗಿ ಕೆಳಗೆ. 3 ಏಕಪಾದ ಪ್ರಸರಣಾಸನ. ಬಲಗಾಲನ ಹಿಂದಕ್ಕೆ
ಚಾಚಬೇಕು, ಬಲ ಮಂಡಿಯನ್ನು ನೆಲಕ್ಕೆ ತಾಗಿಸಬೇಕು, ಸೊಂಟವನ್ನು ಒಳಗೆ ತರಬೇಕು, ಬೆನ್ನ ನೇರ ಮಾಡಬೇಕು, ದೃಷ್ಟಿ ನೇರವಾಗಿ ಮುಂದೆ. ಕಾಲು ಬೆರಳಿನ ನೇರದಿಂದ ಮಂಡಿ ಮುಂದಕ್ಕೆ ಹೋಗಬಾರ್ದು, ಹಿಂದಕ್ಕೂ ಬರಬಾರ್ದು. ಮಂಡಿ ಮತ್ತೆ ಕಾಲು ಬೆರಳು ಒಂದೇ ನೇರದಲ್ಲಿ ಇರಬೇಕು. ಸೊಂಟ ಒಳಗೆ, ಬೆನ್ನು ನೇರ. ಚತ್ವಾರಿ ದ್ವಿಪಾದ ಪ್ರಸರಣಾಸನ. ಇಲ್ಲಿ ಬಲ ಮಂಡಿಯನ್ನ ಮೇಲಕ್ಕೆ ಎತ್ತಿದಾಗ ಸೊಂಟದ ಭಾಗ ಮೇಲೆ ಬರ್ತದೆ. ಮಂಡಿ ಪೂರ್ತಿ ಬಿಗಿ ಮಾಡ್ಕೊಂಡು ಮೇಲಕ್ಕೆ ಎತ್ತಬೇಕು, ಸೊಂಟ ಮೇಲೆ ಬಂತು. ಅದೇ ನೇರಕ್ಕೆ ಎಡ ಕಾಲನ್ನ ಜೋಡಿಸ್ಬೇಕು. ದ್ವಿಪಾದ ಪ್ರಸರಣಾಸನ. ಇಡೀ ಶರೀರ, ಮಂಡಿ, ತೊಡೆಯ ಭಾಗ, ಹಿಪ್ಸ್, ಬೆನ್ನು ಪೂರ್ತಿ ನೇರವಾಗಿ ಬಿಗಿಯಾಗಿ ಇರಬೇಕು. ಪಂಚ ಅಷ್ಟಾಂಗ ನಮಸ್ಕಾರ. ಎರಡೂ ಕಾಲಿನ ಮಂಡಿಗಳನ್ನ ಮೊದಲು ನೆಲಕ್ಕೆ ತಾಗಿಸ್ಬೇಕು. ಮೊಣಕೈನ ಮಡಚ್ಕೊಳ್ತಾ ಕೈ ಮಧ್ಯದಲ್ಲಿ ಎದೆಯನ್ನು ನೆಲಕ್ಕೆ ತಾಗಿಸ್ಬೇಕು. ಹಣೆಯಲ್ಲಿ ಹೊಟ್ಟೆ ನೆಲದಿಂದ ಮೇಲೆ. ಅಷ್ಟಾಂಗ ನಮಸ್ಕಾರ 8 ತಾಗಿಸ್ಬೇಕು. 6ನೇ ಸ್ಥಿತಿ ಊರ್ಧ್ವಮುಖ ಶ್ವಾನಾಸನ. ಎರಡು ಕೈಗಳು ಹೊಟ್ಟೆ ಹತ್ರ ಇದೆ, ಎದೆ ಹತ್ರ ಇದೆ. ಹೊಟ್ಟೆ ಹತ್ರ ಬರುವವರೆಗೂ ಮುಂದಕ್ಕೆ ಶರೀರವನ್ನು ಜೀಕ್ಬೇಕು. ಅಲ್ಲಿಂದ ಮೊಣಕೈ ನೇರ ಆದಷ್ಟು ಮೇಲೆ ಬರಬೇಕು. ಭುಜವನ್ನು ಹಿಗ್ಗಿಸ್ಬೇಕು, ತಲೆ ಹಿಂದೆ. 6ನೇ ಸ್ಥಿತಿ. ಈ ಸ್ಥಿತಿಗೆ ಹೋಗುವಾಗ ಯಾರಿಗೆ ಸೊಂಟ ನೋವು, ಬೆನ್ನು ನೋವು ಇದ್ರೆ ಕಾಲನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳಿ, ಲೂಸ್ ಮಾಡ್ಕೊಳ್ಳಿ. ಇಲ್ಲದೆ ಹೋದ್ರೆ ಕಾಲನ್ನ ಜೋಡಿಸಿ. ಇಲ್ಲಿಂದ 7ನೇ ಸ್ಥಿತಿಗೆ ಹೋಗ್ತೇವೆ. ಇಲ್ಲಿವರೆಗೂ ನಾವು ಕಲ್ತಾಗಿದೆ. 7ನೇ ಸ್ಥಿತಿಗೆ ಹೋಗುವಾಗ ಸೊಂಟ ಕೆಳಗಿದೆ ಅಲ್ಲ, ಕಾಲು ಬೆರಳು ನೆಲಕ್ಕೆ ಕೊಟ್ಟಿದ್ದೇವಲ್ಲ, ಕಾಲು ಬೆರಳು ಮತ್ತೆ ಸೊಂಟವನ್ನ ಗಮನಿಸಿ. ಕಾಲು ಬೆರಳನ್ನ ನೆಲಕ್ಕೆ ಒತ್ತಿ ಮಂಡಿ ನೇರ ಇಟ್ಕೊಂಡು ಸೊಂಟದ ಭಾಗವನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮೇಲಕ್ಕೆ ಹಿಗ್ಗಿಸ್ಬೇಕು. ಮತ್ತೆ ಪೂರ್ತಿ ಹಿಂಗಾಲದ ನೆಲಕ್ಕೆ ಒತ್ತಬೇಕು, ಮಂಡಿ ಬಿಗಿ ಮಾಡ್ಬೇಕು. ಎರಡು ಭುಜಗಳನ್ನ ಒಳಗೆಳಿತಾ ಹೋಗ್ಬೇಕು, ತಲೆ ಕೆಳಗೆ. 7ನೇ ಸ್ಥಿತಿ ಇದು. ನಮ್ಗೆ ಇಷ್ಟ ಆಗುದಿಲ್ಲ, ನಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೇ ಮಾಡ. ಸೊಂಟ ಕೆಳಗಿದೆ, 6ನೇ ಸ್ಥಿತಿಯಲ್ಲಿದ್ದೇವೆ. ಇಲ್ಲಿಂದ ಕಾಲು ಬೆರಳನ್ನ ಒತ್ತಿಕೊಂಡು ಸೊಂಟವನ್ನು ಮೇಲಕ್ಕೆತ್ತಿ ಪೂರ್ತಿ ಹಿಂಗಾಲದ ನೆಲಕ್ಕೆ ಒತ್ತಿ ಎರಡು ಭುಜವನ್ನ ಮತ್ತೆ ಬೆನ್ನನ್ನ ಒಳಗೆಳಿತಾ ಹೋಗೋಣ. ಎಲ್ಲಿವರೆಗೂ ಆಗ್ತದೆ ಅಲ್ಲಿವರೆಗೂ ಬೆನ್ನು ಒಳಗೆ ಹೋಗ್ಲಿ. ಕುತ್ತಿಗೆಯನ್ನ ಅಲ್ಲೇ ಕೆಳಗೆ ಲೂಸ್ ಮಾಡ್ಕೊಳ್ಳಿ. ಇದು 7ನೇ ಸ್ಥಿತಿ. ಇಷ್ಟಾದ ನಂತರ ಮತ್ತೆ ವಾಪಸ್ 8ನೇ ಸ್ಥಿತಿ ಯಾವ್ದು ಗೊತ್ತಾ? ನಾವು 3ನೇ ಸ್ಥಿತಿ ಮಾಡಿದೇವಲ್ಲ, ಒಂದು ಕಾಲ ಮುಂದೆ ಒಂದು ಕಾಲ ಹಿಂದೆ, ಅದೇ ಅಭ್ಯಾಸ. ಮೊದಲು ಬಲಗಾಲ ಹಿಂದೆ ಇಟ್ಟಿದ್ದೇವೆ, ವಾಪಸ್ ಬಲಗಾಲನ್ನೇ ಕೈ ಮಧ್ಯಕ್ಕೆ ತಂದಿಡ್ಬೇಕು. ಇಲ್ಲಿಂದ ನೇರ ಕೈ ಮಧ್ಯಕ್ಕೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಒಂದ್ ವೇಳೆ ನನಗೆ ಇಷ್ಟು ಒಂದೇ ಸಲಕ್ಕೆ ಬರೋದಿಲ್ಲ, ತುಂಬಾ ಕಷ್ಟ ಆಗ್ತದೆ, ಪ್ರಾರಂಭದಲ್ಲಿ ಇಲ್ಲಿವರೆಗೂ ಕಾಲು ಬರೋದಿಲ್ಲ, ಅವಾಗ ಏನ್ ಮಾಡ್ಬೇಕು? 7ನೇ ಸ್ಥಿತಿಯಿಂದ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮುಂದೆ ಇಡಿ, ಎಷ್ಟಾಗುತ್ತೆ ಅಷ್ಟು ಮುಂದೆ ಇಡಿ. ಹಿಂದೆ ಕಾಲು ಮಂಡಿ ನೆಲಕ್ಕೆ ತಾಗಿಸಿ, ಬಲಗೈದ ಎತ್ತಿ ಒಂದ್ಸಲ ಮುಂದಕ್ಕೆ ಇಟ್ರೆ ಆಯ್ತು. ಅರ್ಥಾಯ್ತಲ್ಲ? 7ನೇ ಸ್ಥಿತಿ. ಇಲ್ಲಿಂದ ನಂಗೆ ಒಂದೇ ಸಲಕ್ಕೆ ಕಾಲನ್ನ ಮಧ್ಯಕ್ಕೆ ತಂದಿಡ್ಲಿಕ್ಕೆ ಕಷ್ಟ, ತುಂಬಾ ಅಭ್ಯಾಸ ಮಾಡ್ಬೇಕಾಗ್ತದೆ, ಒಂದೇ ಸಲಕ್ಕೆ ಮಧ್ಯ ಬರ್ಬೇಕಾದ್ರೆ. ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮುಂದೆ ಇಡಿ. ಹಿಂದಿನ ಕಾಲು ಮಂಡಿ ನೆಲಕ್ಕೆ ತಾಗಿಸಿ ಕೈಯಿಂದ ಎತ್ತಿ ಮುಂದೆ ಇಟ್ಕೊಂಡ್ರೆ ಆಯ್ತು. ಇಲ್ಲಿ ಕೂಡ ನಮ್ಗೆ ಯಾರಿಗೆ ಹೊಟ್ಟೆ ತುಂಬಾ ಫ್ಯಾಟ್ ಇದೆ, ತೊಡೆ ತುಂಬಾ ಫ್ಯಾಟ್ ಇದೆ, ನಾವು ದಪ್ಪ ಇದ್ದೇವೆ ಅಂದ್ರೆ ಇಷ್ಟು ಮುಂದೆ ಬರುವುದಿಲ್ಲ. ನಿಮ್ಗೆ ಎಷ್ಟಾಗ್ತದೆ ಅಷ್ಟೇ ಒಂದು ನಿಧಾನಕ್ಕೆ ಜಾಸ್ತಿ ಪ್ರಯತ್ನ ಮಾಡಿ. ಎಲ್ಲಿ ಆಗ್ತದೆ ಸೊಂಟ ಅಷ್ಟು ಒಳಗೆ ತಳ್ಳಿ ಬೆನ್ನ ನೇರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅಭ್ಯಾಸ ಆಗ್ತಾ ಇರ್ಬೇಕು. ಎಲ್ಲಿಗೆ ಅಂತ ಹೇಳಿದ್ರೆ ಇಲ್ಲಿಗೆ ತಂದಿಡ್ಲಿಕ್ಕೆ ಅಭ್ಯಾಸ ಪ್ರಯತ್ನ ಆಗ್ತಾ ಇರ್ಬೇಕು. ಇದು 8ನೇ ಸ್ಥಿತಿ. ವಾಪಸ್ ಮತ್ತೆ 9ನೇ ಸ್ಥಿತಿ. ಮತ್ತೊಂದು ಕಾಲನ್ನ ಅದರ ಪಕ್ಕಕ್ಕೆ ಜೋಡಿಸ್ಬೇಕು. ಇಲ್ಲಿ 8ನೇ ಸ್ಥಿತಿ ಬಂದಿದ್ದೇವೆ. ಆಗ್ತದಂದ್ರೆ ಕೈನ ಒತ್ತಿ, ಆಗದೆ ಹೋದ್ರೆ ಒಂದ್ಸಲ ಕೈಯನ್ನು ಎತ್ತಿ ಮತ್ತೆ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡಿ. ವಾಪಸ್ ಮುಂದೆ. 10ನೇ ಸ್ಥಿತಿ. ಮತ್ತೆ ನಮಸ್ಕಾರ ಸ್ಥಿತಿ ಬಂದ್ರೆ ಒಂದ್ಸಲ ಕಂಪ್ಲೀಟ್ ಸೂರ್ಯ ನಮಸ್ಕಾರ ತೋರಿಸ್ತೇನೆ, ಪೂರ್ತಿಯಾಗಿ ನೋಡ್ಕೊಳ್ಳೋಣ, ಮತ್ತೆ ಅಭ್ಯಾಸ ಮಾಡೋಣ. ನಮಸ್ಕಾರ ಸ್ಥಿತಿ. ಈಗ ಎಡಗಾಲಿಂದ ತೋರಿಸ್ತಾ ಹೋಗ್ತೇನೆ. ನಮಸ್ಕಾರ ಸ್ಥಿತಿ. ಏಕ ಊರ್ಧ್ವಾಸನ. ಮೊಣಕೈ ನೇರ ಮಾಡ್ಬೇಕು, ಬೆನ್ನನ್ನ ಸ್ವಲ್ಪ ಹಿಂದೆ ಬಾಗಿಸ್ಬೇಕು, ತಲೆ ಹಿಂದೆ, ಕೈಗಳನ್ನು ನೋಡ್ಬೇಕು. ಉತ್ತಾನಾಸನ. ಕೈಯನ್ನ ಬಿಡಿಸಿ ಬೆನ್ನ ನೇರ ಮಾಡ್ಕೊಂಡು ಕೈಗಳನ್ನು ಚಾಚ್ತಾ ಕೆಳಗೆ ಎರಡು ಅಂಗೈಯ ಪಾದ ಪಕ್ಕದಲ್ಲಿ ಒತ್ತಿಟ್ಟು ಶರೀರವನ್ನು ಆದಷ್ಟು ಮುಂದೆ ಬಾಗಿಸ್ಬೇಕು. ಎಡಗಾಲ ಹಿಂದೆ ಏಕಪಾದ ಪ್ರಸರಣಾಸನ. ಸೊಂಟ ಒಳಗೆ, ಬೆನ್ನು ನೇರ. ಚತ್ವಾರಿ ದ್ವಿಪಾದ ಪ್ರಸರಣಾಸನ. ಹಿಂದೆ ಮಂಡಿ ಎತ್ತಿ ಸೊಂಟ ಮೇಲೆ ಬಂತು, ಆ ನೇರಕ್ಕೆ ಬಲಗಾಲನ್ನು ಜೋಡಿಸಬೇಕು. ದ್ವಿಪಾದ ಪ್ರಸರಣಾಸನ. ಪಂಚ ಅಷ್ಟಾಂಗ ನಮಸ್ಕಾರ. ಮಂಡಿ ಕೈ ಮಧ್ಯದಲ್ಲಿ ಎದೆ, ನಂತರ ಹಣೆ. 6ನೇ ಸ್ಥಿತಿ ಊರ್ಧ್ವ
ಶ್ವಾನಾಸನ. ಎದೆ ಹತ್ರ ಇದ್ದ ಕೈ ಹೊಟ್ಟೆ ಹತ್ರ ಬರುವವರೆಗೂ ಮುಂದೆ ಚೀಕ್ಬೇಕು, ಅಲ್ಲಿಂದ ಮೇಲೆ ಭುಜ ಹಿಗ್ಗಿಸ್ಬೇಕು ತಲೆ ಹಿಂದೆ. 7ನೇ ಸ್ಥಿತಿ ಅಧೋಮುಖ ಶ್ವಾನಾಸನ. ಸೊಂಟವನ್ನ ಮೇಲಕ್ಕೆತ್ತಿ ಪೂರ್ತಿ ಹಿಂಗಾಲನ್ನ ಒತ್ತಿ ಭುಜವನ್ನ ಒಳಗೆಳಿತಾ ತಲೆ ಕೆಳಗೆ. ಮತ್ತೆ ವಾಪಸ್ ಏಕಪಾದ ಪ್ರಸರಣಾಸನ. 8ನೇ ಸ್ಥಿತಿ ವಾಪಸ್ ಎಡಪಾದ ಕೈ ಮಧ್ಯ. ಆಗದೆ ಹೋದ್ರೆ ಇಲ್ಲಿಂದ ಎಷ್ಟಾಗ್ತದೆ ಅಷ್ಟು ಮುಂದೆ ಇಡಬೇಕು, ಮಂಡಿ ನೆಲಕ್ಕಾಗಿಸ್ಬೇಕು, ಎಡಗೈಯಿಂದ ಎತ್ತಿಡಬೇಕು. ಎಡಗಾಲನ ಎಡಗೈಯಿಂದ ಎತ್ತಿಡೋದು, ಬಲಗಾಲನ ಬಲಗೈಯಿಂದ ಎತ್ತಿಡೋದು. ಮತ್ತೆ ಸೊಂಟ ಒಳಗೆ ಮುಂದೆ. ಉತ್ಥಾನಾಸನ. ಮತ್ತೊಂದು ಪಾದವನ್ನು ಅದಕ್ಕೆ ಜೋಡಿಸಬೇಕು, ಬಗ್ಗಿ ಕೆಳಗೆ. ನಮಸ್ಕಾರ ಸ್ಥಿತಿ ನೋಡಲ್ವಾ? ಕಂಪ್ಲೀಟ್ ಸೂರ್ಯ ನಮಸ್ಕಾರ ಮಾಡ್ಬೇಕು. 2 ಸೂರ್ಯ ನಮಸ್ಕಾರ ಸರಿಯಾಗಿ ಮಾಡ್ತಾ ಹೋಗೋಣ. ಒಂದ್ಸಲ ಬಲಗಾಲಿಂದ ಒಂದ್ಸಲ ಎಡಗಾಲಿಂದ. ರೆಡಿ? ಬೇಗ ಬೇಗ ನಿಂತ್ಕೊಳ್ಳಿ. ಮಹೇಶ್ ಶೆಟ್ಟಿಗಾರ್ ಅವರು ಅಮ್ಮ ಇದ್ದಾರೆ, ತುಂಬಾ ಹಿರಿಯರು. ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಮಾಡಿ ಮೊಮ್ಮಕ್ಕಳ ಜೊತೆ ಸೇರ್ಕೊಂಡು. ಸರಿ, ಸಮಸ್ಥಿತಿ ಬನ್ನಿ. ಧನುಷ್ ಶೆಟ್ಟಿಗಾರ್ ಅವರು ಬೇಗ ನಿಲ್ಲಿ. ಎಲ್ಲರೂ ನಿಂತಿದ್ದಾರೆ. ನಿಂತರು ಧನುಷ್ ಅವರು. ಸರಿ, ಸಮಸ್ಥಿತಿ ಶರೀರ ನೇರ. ನಮಸ್ಕಾರ ಸ್ಥಿತಿ ನೇರ ಇರ್ಲಿ, ಮೊಣಕೈ ನೇರ ಇರ್ಲಿ. ಓಕೆ, ಬೇಗ ಬೇಗ ಮಾಡಿಸ್ತೇನೆ. ತುಂಬಾ ಹೊತ್ತು ಸ್ಥಿತಿಯಲ್ಲಿ ಮೇಂಟೈನ್ ಮಾಡಿದ್ರೆ ನಮ್ಗೆ ಕಷ್ಟ ಆಗ್ತದೆ. ನೆಕ್ಸ್ಟ್ ಸ್ಥಿತಿಗೆ ಹೋಗುವಾಗ ನಮ್ಗೆ ಸಾಕಾಗ್ತದೆ. ಅದಕ್ಕೋಸ್ಕರ ಹೇಳೋದನ್ನ ಸರಿ ಕೇಳಿಸ್ಕೊಳ್ಳೋಣ, ಆ ಪ್ರಕಾರವಾಗಿ ಸರಿಯಾಗಿ ಮಾಡ್ತಾ ಹೋಗೋಣ. ಆಯ್ತಾ? ಪಕ್ಕದವ್ರು ಯಾರು ನೋಡ್ಲಿಕ್ಕೆ ಹೋಗ್ಬೇಡಿ. ನಿಮಗೆ ನಾನು ಏನ್ ಹೇಳ್ತೇನೆ ಅದನ್ನ ಅಷ್ಟನ್ನು ನೀವು ಮಾಡ್ತಾ ಹೋಗಿ, ಗಮನ ಕೊಟ್ಟು. ಏಕಂ ಊರ್ಧ್ವಾಸನ. 2 ಕೈಗಳು ಮುಖದ ಮುಂದಿನಿಂದ ಮೇಲಕ್ಕೆ ಹೋಗ್ಬೇಕು. ಸೊಂಟದಿಂದ ಮೇಲ್ಭಾಗವನ್ನ ಸ್ವಲ್ಪ ಹಿಂದಕ್ಕೆ ಬಾಗಿಸ್ಬೇಕು, ತಲೆ ಹಿಂದಕ್ಕೆ ಹಾಕ್ಬೇಕು, ಕೈಗಳನ್ನ ನೋಡ್ಬೇಕು. ಒಂದ್ಸಲ ಕೈಯನ್ನ ಮೇಲಕ್ಕೆ ಚಾಚಿ ನಮಸ್ಕಾರ ಸ್ಥಿತಿ. ಹಾಗೆ 2 ಉತ್ಥಾನಾಸನ. ಕೈಯನ್ನ ಅಲ್ಲೇ ಬಿಡಿಸಿ ಬೆನ್ನ ನೇರ ಮಾಡ್ಕೊಳ್ಳಿ. ಮಂಡಿ ಚಿಪ್ಪನ ಬಿಗಿ ಮಾಡಿ ಕೈಯನ್ನ ಮುಂದೆ ಚಾಚ್ತಾ ನಿಧಾನವಾಗಿ ಕೆಳಗ್ ಬನ್ನಿ. 2 ಹಸ್ತವನ್ನ ಪಾದಗಳ ಪಕ್ಕದಲ್ಲಿ ನೆಲಕ್ಕೆ ಒತ್ತಿಡಿ. ಮಂಡಿ ಬಿಗಿಯಾಗಿರ್ಲಿ. ಕೈಯನ್ನ ಆದಷ್ಟು ನೆಲಕ್ಕೆ ಒತ್ತಿ ಪ್ರಯತ್ನ ಮಾಡ್ತಾ ಎದೆಯನ್ನ ಕೆಳಗ್ ತನ್ನಿ. ತಲೆ ನಿಧಾನವಾಗಿ ಸಡಿಲ ಮಾಡ್ಕೊಳ್ಳಿ. ಯಾರಿಗೆ ನೆಲವೇ ಸಿಗ್ಲಿಲ್ಲ, ನನ್ನ ಕೈ ನೆಲದಿಂದ ತುಂಬಾ ಮೇಲಿದೆ ಅನ್ನೋರು ಸ್ವಲ್ಪ ಕಾಲ್ ಬೆಂಡ್ ಮಾಡ್ಕೊಳ್ಳಿ. ಕಾಲ್ ಬೆರಳಿನ ನೇರಕ್ಕೆ ಕೈ ಬೆರಳ ನೆಲದಲ್ಲಿ ಇಡಿ. ಎಲ್ರು ಕಾಲ್ ಬೆರಳು ಕೈ ಬೆರಳು ಒಂದೇ ನೇರದಲ್ಲಿ. 3 ಇಲ್ಲಿಂದ ಬಲಗಾಲನ ಹಿಂದಕ್ಕೆ ಚಾಚಿ. ಎಲ್ರು ಬಲಗಾಲ ಹಿಂದಕ್ಕೆ ಸರಿ ಹಿಂದಕ್ಕೆ ಹೋಗ್ಲಿ. ಈಗ ಎಡಗಾಲನ ಮಂಡಿ ಮತ್ತೆ ಎಡಗಾಲನ ಬೆರಳು ನೋಡ್ಕೊಳ್ಳಿ. ಎಡ ಮಂಡಿ ಎಡಗಾಲನ ಬೆರಳು ಒಂದೇ ಲೈನ್ ಅಲ್ಲಿ ಇರ್ಬೇಕು, ಅದು ಮುಂದೆ ಹಿಂದೆ ಆಗಿರ್ಬಾರ್ದು. ಅಷ್ಟರ ಮಟ್ಟಿಗೆ ಬಲಗಾಲ ಹಿಂದಕ್ಕೆ ಹೋಗ್ಬೇಕು. ಬಲಗಾಲನ ಬೆರಳನ್ನ ನೆಲಕ್ಕೆ ಕೊಡಿ, ಬಲಗಾಲನ ಮಂಡಿ ನೆಲಕ್ಕೆ ತಾಗಿಸಿ, ಸೊಂಟವನ್ನ ಇನ್ನೂ ಒಳಗ್ ತನ್ನಿ, ಕೆಳಗ್ ತನ್ನಿ. ಎತ್ತಿ ಬೆನ್ನನ್ನ ಮೇಲಕ್ಕೆ, ದೃಷ್ಟಿ ನೇರವಾಗಿ ಮುಂದೆ ನೋಡ್ಬೇಕು. 4ನೇ ಸ್ಥಿತಿಗೆ ಹೋಗುವಾಗ ಹೇಳ್ತಾ ಹೋಗ್ತೇನೆ, ಅಷ್ಟನ್ನೇ ಮಾಡಿ, ಏನು ಮಾಡ್ಲಿಕ್ಕೆ ಹೋಗ್ಬೇಡಿ, ಹೆಚ್ಚಿಗೆ ಮಾಡ್ಬೇಡಿ, ಕಡಿಮೆ ಮಾಡ್ಬೇಡಿ. 4ನೇ ಸ್ಥಿತಿ ದ್ವಿಪಾದ ಪ್ರಸರಣಾಸನ. ಈಗ ಬಲ ಮಂಡಿಯನ್ನ ಎತ್ತಿ ಮೇಲೆ ನೆಲಕ್ಕೆ ತಾಗಿಸಿದೇವಲ್ಲ ಬಲಗಾಲನ ಮಂಡಿ, ಅದನ್ನ ಮೇಲಕ್ಕೆ ಎತ್ತಿ ಇನ್ನು ಮೇಲೆ ಸೊಂಟ ಮೇಲೆ ಬಂತು. ಎಡಗಾಲನ ಜೋಡಿಸಿ ಬಲಗಾಲಕ್ಕೆ ದಂಡ ಸ್ಥಿತಿಗೆ ಬರ್ಬೇಕು. ಬಲಗಾಲನಿಗೆ ಎಡಗಾಲನ ಜೋಡಿಸಬೇಕು. ಇಡೀ ಶರೀರ ದಂಡಾಕಾರದಲ್ಲಿ, ಸೊಂಟ ಮೇಲೆ ಹೋಗ್ಬಾರ್ದು, ಬರಬಾರ್ದು. ತಲೆಯಿಂದ ಕಾಲಿನವರೆಗೂ ಜಾರಬಂಡಿ ಆಕಾರದಲ್ಲಿ ಇರ್ಬೇಕು ಶರೀರ. ಪಂಚ 5ನೇ ಸ್ಥಿತಿ. ಈಗ ಕಾಲ್ ಗಂಟನ ನೆಲಕ್ಕೆ ತಾಗಿಸಿ, ಕಾಲ್ ಬೆರಳು ನೆಲಕ್ಕೆ ಕೊಟ್ಟಿದ್ದೇವೆ. 2 ಮಂಡಿಗಳನ್ನ ನೆಲಕ್ಕೆ ತಾಗಿಸಿ, ಕೈ ಮೊಣಕೈಯನ್ನು ಮಡಚ್ಕೊಳ್ತಾ ಕೈ ಮಧ್ಯದಲ್ಲಿ ಎದೆ ತಾಗಿಸಿ. ನಂಗೆ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಒಂದ್ಸಲ ಪೂರ್ತಿ ಕಪ್ಪೆ ಮಲಗಿ ಬಿಡಿ. ಆಗದವರಿಗೆ ಮಾತ್ರ, ಎಲ್ರಿಗಲ್ಲ. 2 ಕೈ ಮಧ್ಯದಲ್ಲಿ ಎದೆ ತಾಗಿಸ್ಬೇಕು, ನಂತರ ಹಣೆ ತಾಗಿಸ್ಬೇಕು. ಯಾರಿಗೆ ತುಂಬಾ ಕಷ್ಟ ಆಗ್ತದೆ ಕೆಳಗೆ ಹೋಗ್ಲಿಕ್ಕೆ, ಎಲ್ಬೋ ಮಡಚಿ ಕೆಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಒಂದ್ಸಲ ಪೂರ್ತಿ ಕಬ್ಬೆ ಮಲಗಿ ಮತ್ತೆ ಹೊಟ್ಟೆ ಮೇಲಕ್ಕೆ ಹೊಟ್ಟೆ ಮೇಲಿರ್ಬೇಕು. ಹೊಟ್ಟೆ ನೆಲಕ್ಕೆ ತಾಗಿಸ್ಲಿಕ್ಕಿಲ್ಲ. ಅಷ್ಟಾಂಗ ನಮಸ್ಕಾರ ಅಂತ ಹೇಳಿದ್ರೆ 8 ಅಂಗಗಳನ್ನ ಮಾತ್ರ ನೆಲಕ್ಕೆ ತಾಗಿಸ್ಲಿಕ್ಕೆ. ಈಗ 2 ಕೈಗಳು ಎಲ್ಲಿದೆ? ಎದೆಯ ಪಕ್ಕದಲ್ಲಿದೆ. 6ನೇ ಸ್ಥಿತಿಗೆ ಹೋಗ್ಬೇಕು. ಕೈಗಳನ್ನ ಹೊಟ್ಟೆಯ ಹತ್ರ ಬರುವವರೆಗೂ ಶರೀರವನ್ನ ಮುಂದಕ್ಕೆ ಎಳ್ಕೊಳ್ಬೇಕು, ನೆಲದಲ್ಲಿ ಎಳಿಬೇಕು ಶರೀರವನ್ನ. ಮತ್ತೆ ಮೇಲ್ ಬರ್ಬೇಕು. ಊರ್ಧ್ವಮುಖ ಶ್ವಾನಾಸನ. ಮೇಲ್ ಬರ್ಬೇಕು, ಶರೀರವನ್ನ ಮುಂದಕ್ಕೆ ಎಳೆದು ಮತ್ತೆ ಮೇಲಕ್ಕೆ. ಎದೆ ಹತ್ರ ಇದ್ದ ಕೈ ಹೊಟ್ಟೆ ಹತ್ರ ಬರ್ಬೇಕು, ಅಲ್ಲಿವರೆಗೂ ಮುಂದಕ್ಕೆ ಎಳಿಬೇಕು ಶರೀರವನ್ನ. ಮತ್ತೆ ಮೇಲಕ್ಕೆ, ಮೊಣಕೈ ನೇರ ಆಗುವಷ್ಟು ಮೇಲ್ ಬನ್ನಿ. 2 ಭುಜಗಳನ್ನ ಹಿಂದೆ ಕೆಳ್ಕೊಳ್ಳಿ. ಸೊಂಟ ನೋವು ಬೆನ್ನೋವಿದ್ರೆ ಕಾಲು ಸ್ವಲ್ಪ ಅಗಲ ಮಾಡಿ ಈ ಸ್ಥಿತಿ ಬರುವಾಗ. ಇಲ್ಲದೆ ಹೋದ್ರೆ ಕಾಲುಗಳನ್ನ ಜೋಡಿಸಿಟ್ಕೊಳ್ಳಿ. ಈಗ ಗಮನ ಕೊಟ್ಟು ಮಾಡ್ಬೇಕು. ಇವತ್ತೇ ಮಾಡ್ತಾ ಇರುವಂತದ್ದು 7ನೇ ಸ್ಥಿತಿ. ಕಾಲು ಬೆರಳು ನೆಲಕ್ಕೆ ಒತ್ತಿದೇವಲ್ಲ, ಅದನ್ನ ಇನ್ನೂ ಗಟ್ಟಿ ಒತ್ತಿಟ್ಕೊಳ್ಳಿ. ಸೊಂಟದ ಭಾಗವನ್ನ ಆದಷ್ಟು
ಆದಷ್ಟು ಮೇಲಕ್ಕೆ ಎತ್ತಿ, ಮೇಲಿನ ರೂಫ್ ಕಡೆಗೆ, ಮೇಲಿನ ಟಾಪ್ ಕಡೆಗೆ ಸೊಂಟವನ್ನ ಎಳಿಬೇಕು ಮೇಲಕ್ಕೆ. ಮಂಡಿ ಬಿಗಿ ಆಗ್ಲಿ, ಕಾಲ್ ಗಂಟು ನೇರ ಆಗ್ಲಿ. ಈಗ ಪೂರ್ತಿ ಪಾದದ ಹಿಂಗಾಲಕ್ಕೆ ಒತ್ತಲಿಕ್ಕೆ ಪ್ರಯತ್ನ ಮಾಡಿ. ಕಾಲ್ ಮುಂದೆ ತರ್ಲಿಕ್ಕಿಲ್ಲ, ಅಲ್ಲಿಂದ ಹಿಂಗಾಲದ ನೆಲಕ್ಕೆ ಒತ್ತಬೇಕು. ಎರಡು ಭುಜಗಳನ್ನ ಒಳಗೆ ಎಳ್ಕೊಳ್ತಾ ಹೋಗೋಣ, ತಲೆಯನ್ನ ಕೆಳಗೆ ಲೂಸ್ ಬಿಡಿ. ಎರಡು ಭುಜಗಳನ್ನ ಒಳಗೆ ಎಳ್ಕೊಳ್ತಾ ಹೋಗಿ ತಲೆಯನ್ನ ಅಲ್ಲೇ ಕೆಳಗೆ ಲೂಸ್ ಬಿಡಿ. ಸೊಂಟ ಮೇಲಕ್ಕೆ ಹೋಗ್ಬೇಕು, ಬೆನ್ನು ಒಳಗ್ ಬರ್ಬೇಕು, ತಲೆ ಕೆಳಗಾಗ್ಬೇಕು, ಮಂಡಿ ನೇರ ಇರ್ಬೇಕು. ವಾಪಸ್ 8ನೇ ಸ್ಥಿತಿ, ಬಲಗಾಲನ ಮುಂದಕ್ಕೆ ಇಡ್ಬೇಕು. ಏಕಪಾದ ಪ್ರಸರಣಾಸನ. ಬಲಗಾಲ ಎಷ್ಟಾಗ್ತದೆ ಅಷ್ಟು ಮುಂದಕ್ಕೆ ತನ್ನಿ. ಬಲಗಾಲ ವಾಪಸ್ ಮುಂದೆ ಬರ್ಬೇಕು, ಕೈ ಮತ್ತೆ ಬರ್ಬೇಕು. ಬಲಗಾಲ ಕೈ ಹಿಂದಕ್ಕೆ ಹೋಗ್ತಾ ಇದೆ, ಯಾರದ್ದು ಕೈ ಹಿಂದೆ ಹೋಗ್ಲಿಕ್ಕಿಲ್ಲ, ಬಲಗಾಲೇ ಮುಂದೆ. ನಿಮ್ಗೆ ತುಂಬಾ ಮುಂದೆ ಬರ್ಲಿಲ್ಲ, ಅರ್ಧದಷ್ಟು ಮಾತ್ರ ಬಂದು ಅಲ್ಲಿಗೆ ನಿಂತಿದೆ. ಈಗ ಎಡಗಾಲನ ಮಂಡಿ ನೆಲಕ್ಕೆ ತಾಗಿಸಿ, ಎಡಗಾಲನ ಮಂಡಿ ನೆಲಕ್ಕೆ ತಾಗಿಸಿ. ಈಗ ಬಲಗೈನಿಂದ ಎತ್ತಿ ಬಲಗಾಲನ ಮುಂದಕ್ಕೆ ಇಟ್ಕೊಳ್ಳಿ. ಎಡಗಾಲ ಮಂಡಿ ನೆಲಕ್ಕೆ ತಾಗಿಸ್ಬೇಕು, ಬಲಗೈನಿಂದ ಬಲಗಾಲನ ಎತ್ತಿ ಮುಂದಕ್ಕೆ ಇಟ್ಕೊಳ್ಬೇಕು. ಎಲ್ಲಿಡ್ಬೇಕು? ಎರಡೂ ಕೈಯ ಮಧ್ಯಕ್ಕೆ ಇಡ್ಬೇಕು. ಎರಡೂ ಕೈಗಳ ಮಧ್ಯಕ್ಕೆ ಬಲಗಾಲ ಬರ್ಬೇಕು. ಮತ್ತೆ ಸೊಂಟ ಒಳಗೆ ಬರ್ಲಿ, ತಲೆ ಎತ್ತಿ ಮುಂದಕ್ಕೆ ನೋಡಿ, ನೇರ ಮುಂದೆ ನೋಡಿ. ಮಂಡಿಯ ಪಾದ ಬರ್ಬೇಕು, ಎರಡೂ ಕೈ ಮಧ್ಯದಲ್ಲಿ ಪಾದ ಇರ್ಬೇಕು. ಎರಡೂ ಹಸ್ತ ಬಲ ಪಾದ, ಬಲ ಮಂಡಿ ಅಲ್ಲ, ಬಲ ಪಾದ ಮುಂದೆ ಬರ್ಬೇಕು. ನವ ಎಡಗಾಲನ ಮುಂದೆ ಚಾಚಿ. ಅಮ್ಮನಿಗೆ ಸಾಕಾಯ್ತು, ಎಷ್ಟು ಮಾಡೋದಿಲ್ಲ, ಮಾಡಿದಷ್ಟು ಈ ಟೀಚರ್ಗೆ ಸಾಕಾಗೋದಿಲ್ಲ ಅಂತ ಹೇಳಿ ಕೂತು ಬಿಟ್ರು ಸುಮ್ಮನೆ. ಈಗ ಎಡಗಾಲನ್ನ ಜೋಡಿಸ್ಬೇಕು ಬಲಗಾಲಿಗೆ. ವಾಪಸ್ ಉತ್ಥಾನಾಸನ, ಸೂರ್ಯ ನಮಸ್ಕಾರದ 2ನೇ ಸ್ಥಿತಿ ಮಾಡಿದೇವಲ್ಲ, ಅದನ್ನೇ ವಾಪಸ್ ರಿಪೀಟ್. ಎಡಗಾಲ ಮುಂದಕ್ಕೆ ತನ್ನಿ. ಇವಾಗ ಎಡಗಾಲ ಮುಂದಕ್ಕೆ ತನ್ನಿ, ಮುಂದೆ ಬಗ್ಗಿ, ನೇರ, ಕಾಲ್ ನೇರ ಆಗ್ಲಿ. ಬಗ್ಗಿ, ತಲೆ ಕೆಳಗೆ. ದಕ್ಷ ನಮಸ್ಕಾರ ಸ್ಥಿತಿ. ಒಂದು ಸೂರ್ಯ ನಮಸ್ಕಾರ ಮಾಡಿದ್ವಿ 4 ದಿವಸದಿಂದ. 4 ದಿವಸದಿಂದ ಒಂದು ಸೂರ್ಯ ನಮಸ್ಕಾರ ಮಾಡಿದ್ದೇವೆ. ಈಗ 2ನೇದ್ ಮಾಡೋಣ, ಆಯ್ತಾ? ಎಡಗಾಲಿನಿಂದ 2ನೇ ಸೂರ್ಯ ನಮಸ್ಕಾರ. ವಾಪಸ್ ಮತ್ತೆ ನಮಸ್ಕಾರ ಸ್ಥಿತಿ ಬನ್ನಿ. ನಮಸ್ಕಾರ ಸ್ಥಿತಿ, ಕೈ ಇಲ್ಲಿ ಕೆಳಗೆ. ನಮಸ್ಕಾರ ಸ್ಥಿತಿ, ಕಾಲ್ ಜೋಡಿಸಿಟ್ಕೊಳ್ಳಿ. ಎಡಗಾಲಿನಿಂದ ಅಭ್ಯಾಸ ಮಾಡ್ಬೇಕು. ನಿಧಾನ, ಏಕಂ. ಕೈಗಳು ಮುಖದ ಮುಂದಿನಿಂದ ಮೇಲಕ್ಕೆ, ಸೊಂಟದಿಂದ ಮೇಲ್ಭಾಗ ಸ್ವಲ್ಪ ಹಿಂದೆ, ತಲೆ ಹಿಂದೆ. ಕೈಗಳನ್ನು ನೋಡ್ಬೇಕು, ಕೈಯನ್ನ ಇನ್ನು ಮೇಲಕ್ಕೆ ಎಳಿಬೇಕು. ಕೈ ನಮಸ್ಕಾರ ಸ್ಥಿತಿಲಿರ್ಬೇಕು. ಇಲ್ಲಿ ರಾಜೇಶ್ ತ್ರಿವೇಣಿ ಅವರಲ್ಲಿ ಕ್ರೀಮ್ ಕಲರ್ ಶರ್ಟ್ ಹಾಕಿದವರು, ಕ್ರೀಮ್ ಕಲರ್ ಶರ್ಟ್ ಹಾಕಿದವರು ಕೈ ನಮಸ್ಕಾರ ಸ್ಥಿತಿಯಲ್ಲಿ ಜೋಡಿಸಿರ್ಬೇಕು. ಬಿಡಿಸ್ಬೇಡಿ, ಕೈಯನ್ನ ಜೋಡಿಸಿ. ನಮಸ್ಕಾರ ಸ್ಥಿತಿ ಹೀಗೆ ಜೋಡಿಸಿಟ್ಕೊಡಿ ಕೈ. ದ್ವೇ. ಈಗ ಕೈಯನ್ನ ಬಿಡಿಸಿ ಮುಂದಕ್ಕೆ ಚಾಚ್ತಾ ನಿಧಾನವಾಗಿ ಪೂರ್ತಿಯಾಗಿ ಕೆಳಗೆ ಚೆನ್ನಾಗಿ ಕೆಳಗೆ ಕೈಯನ್ನ ಎಷ್ಟು ಎಳಿತೀರಿ ಅಷ್ಟು ಬೆನ್ನು ಹಿಗ್ಗತ್ತೆ. ತುಂಬಾ ಕೆಳಗೆ ಬಾಗ್ಲಿಕ್ಕೆ ಆಗ್ತದೆ. ಎರಡೂ ಅಂಗೈಯನ್ನ ಪಾದದ ಪಕ್ಕದಲ್ಲಿ ನೆಲಕ್ಕೆ ಒತ್ತಿಟ್ಕೊಳ್ಬೇಕು. ಪಾದದ ಪಕ್ಕದಲ್ಲಿ ಎದೆಯನ್ನ ಕೆಳಗೆ ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ತಲೆ ನಿಧಾನವಾಗಿ ಕೆಳಗೆ ಹಾಕಿ, ಮಂಡಿ ನೇರ ಇರ್ಲಿ. ಎಡಗಾಲನ ಹಿಂದಕ್ಕೆ ತಗೊಳ್ಬೇಕು. ತ್ರೀಣಿ, ಎಡಗಾಲ ಹಿಂದೆ. ಎಡಗಾಲನ ಬೆರಳು ನೆಲಕ್ಕೆ ತಾಗಿಸಿ, ಕಾಲ್ ಮಂಡಿ ನೆಲಕ್ಕೆ ಕೊಡಿ. ಸೊಂಟ ಒಳಗೆ ಬರ್ಲಿ, ತಲೆ ಎತ್ತಿ ಮುಂದಕ್ಕೆ ನೋಡಿ. ತಲೆ ಎತ್ತಿ ಮುಂದೆ ನೋಡ್ಬೇಕು, ಸೊಂಟ ಒಳಗೆ, ಬೆನ್ನು ನೇರ. ಎಡಗಾಲು ಹಿಂದೆ, ಎಡಗಾಲಿನ ಮಂಡಿ ನೆಲಕ್ಕೆ ತಾಗಿಸಿ. ಚತ್ವಾರಿ, ಎಡ ಮಂಡಿಯನ್ನ ಎತ್ತಿ ಮೇಲೆ, ಎಡಗಾಲದ ಮೇಲಕ್ಕೆ ಎತ್ತಿ ಬಲಗಾಲನ ಜೋಡಿಸಿ. ಎಡಗಾಲದ ಮೇಲೆ ಎತ್ತಬೇಕು, ಸೊಂಟ ಮೇಲೆ ಬರ್ತದೆ. ಆ ನೇರಕ್ಕೆ ಬಲಗಾಲನ ಜೋಡಿಸ್ಬೇಕು. ದಂಡಾಕಾರದಲ್ಲಿ ಕೂತು ಜಾರಬಂಡಿ ರೀತಿ ನೇರ ಇರ್ಬೇಕು ಶರೀರ. ಹಾಗೆ ಪಂಚ, ಮಂಡಿ ನೆಲಕ್ಕೆ ತಾಗಿಸಿ, ಕಾಲ್ ಗಂಟು ನೆಲಕ್ಕೆ ತಾಗಿಸಿ, ನೀ ಕ್ಯಾಪ್ ನೆಲಕ್ಕೆ ತಾಗಿಸಿ. ಕೈ ಮಡಚ್ಕೊಳ್ತಾ ಕೈ ಮಧ್ಯಕ್ಕೆ ಎದೆ ತಾಗಿಸಿ, ಎರಡೂ ಕೈ ಮಧ್ಯಕ್ಕೆ ಎದೆ ತಾಗಿಸಿ. ನಂತರ ಹಣೆ ನೆಲಕ್ಕೆ ತಾಗಿಸಿ, ಹೊಟ್ಟೆ ನೆಲಕ್ಕೆ ತಾಗಬಾರ್ದು. ನನಗೆ ಪೂರ್ತಿ ಹಾಗೆ ಆ ರೀತಿ ನೇರ ಎದೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಒಂದ್ಸಲ ಪೂರ್ತಿ ಕಬ್ಬೆ ಮಲಗಿ ಬಿಡಿ, ಮತ್ತೆ ಹೊಟ್ಟೆ ಮೇಲಕ್ಕೆ ಎತ್ತಿ. ಎರಡೂ ಕೈಗಳು ಎದೆಯ ಪಕ್ಕದಲ್ಲಿ ಇರ್ಬೇಕು. ಅಂಗೈಗಳೆರಡು ಎದೆ ಪಕ್ಕದಲ್ಲಿ ಇದೆ ಅಲ್ಲ, ಈಗ ಹೊಟ್ಟೆ ಹತ್ರ ಬರುವವರೆಗೂ ಮುಂದಕ್ಕೆ ಎಳ್ಕೊಳ್ಬೇಕು. ಶರೀರವನ್ನ ನೆಲದಲ್ಲಿ ಎಳಿಬೇಕು. ಈಗ ಮೇಲೆ ಬನ್ನಿ, ಎಳ್ಕೊಳ್ತಾ ಮತ್ತೆ ಮೇಲೆ. ಎರಡೂ ಕೈ ಎದೆ ಹತ್ರ ಇದ್ದದ್ದು ಹೊಟ್ಟೆ ಹತ್ರ ಬರ್ಬೇಕು. ಅಲ್ಲಿವರೆಗೂ ಶರೀರವನ್ನ ಮುಂದಕ್ಕೆ ಎಳಿಕೊಳ್ಬೇಕು. ಮತ್ತೆ ಮೇಲಕ್ಕೆ ಭುಜ ಹಿಗ್ಗಿಸ್ಕೊಳ್ಳಿ, ತಲೆ ಹಿಂದಕ್ಕೆ ಹಾಕಿ ಮೇಲ್ ನೋಡಿ. ಸೊಂಟ ನೋವಿದ್ರೆ ಕಾಲು ಸ್ವಲ್ಪ ಅಗಲಕ್ಕೆ ಕೊಡಿ, ಇಲ್ಲದೆ ಹೋದ್ರೆ ಕಾಲನ್ನ ಜೋಡಿಸಿ. ಸಪ್ತ, ಸೊಂಟವನ್ನ ಮೇಲಕ್ಕೆ ಎತ್ತಬೇಕು. ಕಾಲು ಬೆರಳು ನೆಲಕ್ಕೆ ಒತ್ತಿ ಮಂಡಿ ಚಿಪ್ಪನ ಬಿಗಿ ಮಾಡ್ಕೊಳ್ಳಿ. ಸೊಂಟವನ್ನ ಮೇಲಿನ ಟಾಪ್ ಕಡೆಗೆ ಚೆನ್ನಾಗಿ ಮೇಲಕ್ಕೆ ಒಂದ್ಸಲ ಹಿಗ್ಗಿಸ್ಕೊಳ್ಳಿ. ಬೆನ್ನನ್ನು ಆದಷ್ಟು ಒಳಗೆ ಎಳ್ಕೊಳ್ಳಿ. ಪೂರ್ತಿ ಹಿಂಗಾಲದ ನೆಲಕ್ಕೆ ತಾಗಿಸಿ. ಮಂಡಿ ನೇರ, ಎರಡೂ ಕಾಲು ಗಂಟು ನೇರ. ಬೆನ್ನಿನ ಒಳಗೆ ಹೋಗ್ಲಿ, ಸೊಂಟ ಮೇಲೆ, ಬೆನ್ನು ಒಳಗೆ. ಪಾದ ಪೂರ್ತಿ ನೆಲಕ್ಕೆ ಒತ್ತಬೇಕು. ಮುಂದಕ್ಕೆ ತರ್ಲಿಕ್ಕಿಲ್ಲ ಪಾದ, ಅಲ್ಲಿಂದಲೇ ಹಿಂಗಾಲದ ನೆಲಕ್ಕೆ ಒತ್ತಬೇಕು.
ಅಷ್ಟ. ವಾಪಸ್ ಎಡಪಾದ ಮುಂದಕ್ಕೆ, ಎಡಪಾದ ಮುಂದೆ, ಎಡಗಾಲ ಮುಂದೆ ಬರ್ಲಿ. ಹಾ, ಬಲಗಾಲನ ಮಂಡಿ ನೆಲಕ್ಕೆ ತಾಗಿಸಿ, ಬಲ ಮಂಡಿ ನೆಲಕ್ಕೆ ತಾಗಿಸಿ. ಎಡಗಾಲ ತುಂಬಾ ಮುಂದೆ ಬರ್ದೇ ಹೋದ್ರೆ ಬಲ ಮಂಡಿ ನೆಲಕ್ಕೆ ತಾಗಿಸಿ, ಎಡಗೈನಿಂದ ಎಡಗಾಲನ ಎತ್ತಿಟ್ಕೊಳ್ಳಿ. ಇನ್ ಸ್ವಲ್ಪ ಮುಂದಕ್ಕೆ ಮಂಡಿ ನೆಲಕ್ಕೆ ತಾಗಿಸ್ಬೇಕು. ಮಂಡಿ ನೆಲಕ್ಕೆ ತಾಗಿಸಿದ್ರೆ ಕೈಯಿಂದ ಎತ್ತಿಟ್ಕೊಳ್ಲಿಕ್ಕಾಗುತ್ತೆ. ನರೇಂದ್ರ ಅಣ್ಣ, ಮಂಡಿ ನೆಲಕ್ಕೆ ತಾಗದೆ ಹೋದ್ರೆ ಕೈಯಿಂದ ಎತ್ತಿಕ್ ಆಗುದಿಲ್ಲ ಕಾಲನ್ನ. ಎಡಗಾಲಿಗೆ ವೇಟ್ ಬಿದ್ದಿರ್ತದಲ್ಲ, ಆ ವೇಟ್ ಅನ್ನ ಬಲಗಾಲಿಗೆ ಶಿಫ್ಟ್ ಮಾಡ್ಬೇಕು. ಶಿಫ್ಟ್ ಮಾಡ್ಬೇಕಂದ್ರೆ ಮಂಡಿ ನೆಲಕ್ಕೆ ತಾಗಿಸ್ಬೇಕು. ಆಗ ಎಡಗೈಯಿಂದ ಎಡಗಾಲದ ಎತ್ತಿಡ್ಲಿಕ್ಕೆ ಆಗ್ತದೆ. ಮುಂದೆ ನೋಡಿ, ತಲೆ ಎತ್ತಿ ಮುಂದಕ್ಕೆ ನೋಡಿ, ತಲೆ ಎತ್ತಿ ಮುಂದೆ ನೋಡಿ. ಸೊಂಟ ಒಳಗೆ ಬರ್ಲಿ, ತಲೆ ಎತ್ತಿ ನೇರ ಮುಂದೆ, ಸೊಂಟ ಒಳಗೆ ಬರ್ಬೇಕು. ತಳ್ಳಿ ಸೊಂಟವನ್ನ. ಧನುಷ್ ಶೆಟ್ಟಿಗಾರ್ ಅವರು ಸೊಂಟ ಬೆನ್ನು ನೇರ ಮಾಡಿ. ಹಾಗೆ ನನ್ನ ನೋಡ್ಬೇಕೀಗ, ತಲೆ ಎತ್ತಿ ನೋಡ್ಬೇಕು. ನಾವ ಬಲಗಾಲನ್ನು ಜೋಡಿಸಿ ಎಡಗಾಲಿಗೆ, ವಾಪಸ್ ಮುಂದಕ್ಕೆ ಬನ್ನಿ. ಬಲಗಾಲನ್ನು ಜೋಡಿಸಿ. ಈಗ ಇನ್ನೊಂದ್ಸಲ ಬಗ್ಗೆ, ಇನ್ನೊಂದ್ಸಲ ಬಗ್ಗೆ ಮುಂದಕ್ಕೆ ಮಂಡಿ ನೇರ ಮಾಡ್ಕೊಳ್ಳಿ. ಬಗ್ಗೆ ಇನ್ ಸ್ವಲ್ಪ ಕೈಯನ್ನ ಒತ್ತಿ ನೆಲಕ್ಕೆ, ತಲೆ ಕೆಳಗೆ. ದಶ ನಮಸ್ಕಾರ ಸ್ಥಿತಿ. 2 ಸೂರ್ಯ ನಮಸ್ಕಾರ ಮಾಡಿದ್ದೇವೆ. ಸಾಕಲ್ಲ ಇವತ್ತಿಗೆ? 2 ಸೂರ್ಯ ನಮಸ್ಕಾರ ಸಾಕಲ್ಲ ಇವತ್ತಿಗೆ? ಸಾಕು. ತುಂಬಾ ಎಲ್ಲ ಮಾಡಿದ್ರೆ ಮತ್ತೆ ನಾಳೆ ಯಾರು ಮಾಡುವುದೇ ಇಲ್ಲ. ಸರಿ, ಒಂದ್ಸಲ ಮಲಗಿ ಬಿಡಿ. ಕಂಪ್ಲೀಟ್ ಅಂಗಾತ ಮಲಗಿ, ಎಲ್ಲ ಮಲಗಿ ಮಲಗಿ, ಬೆನ್ನಿನ ಮೇಲೆ ಮಲಗಿ. ಈಗ ಎಲ್ಲ ಬೇಗ ಬೇಗ ಮಲಗಿದ್ರು, ಸಾಕಾಯ್ತು. ಇಲ್ಲದ್ರೆ ನಿಂತ್ಕೊಳ್ಳಿ, ಕೂತ್ಕೊಳ್ಳಿ ಅಂತ ತುಂಬಾ ಹೇಳ್ಬೇಕಿತ್ತು. ಈಗ ಇಲ್ಲ, ಮಲಗಿ ಅಂತ ಹೇಳಿದ್ರೆ ಪಟ್ಟ ಹಾಸಿದ್ರು ಮಲಗಿ ಬಿಟ್ರು. ವೆರಿ ಗುಡ್. ಇಲ್ಲಿ ಶಶಿಪ್ರಭಾ ಅಮ್ಮ ಮಲಗ್ಬೇಕು, ನೀಲಿ ಶರ್ಟ್ ಹಾಕಿದವರು. ಹಾ, ಹಾಗೆ ಮಲಗಿ ಮಲಗಿ. ಸಾಕಾಗಿಲ್ವಾ? ಇನ್ನೊಂದೆರಡು ಮಾಡಿಸು ಸೂರ್ಯ ನಮಸ್ಕಾರ. ಹಾ, ಬೇಡ ಅಂದ್ರೆ ಸರಿ, ಮಲಗಿ. ಸ್ವಲ್ಪ ಅಗಲಕ್ಕೆ ಕೈ ಸ್ವಲ್ಪ ದೂರಕ್ಕೆ ಇಟ್ಕೊಡಿ. ಕೆಳಗೆ ಕೆಳಗೆ, ಮೇಲಲ್ಲ, ಕೆಳಗೆ. ಕೈ ಕೆಳಗೆ ಬರ್ಬೇಕು, ಶರೀರದಿಂದ ಸ್ವಲ್ಪ ದೂರಕ್ಕೆ ಇರ್ಬೇಕು. ಶರೀರಕ್ಕೆ ತಾಗಿಸ್ಬೇಡಿ, ಸ್ವಲ್ಪ ದೂರಕ್ಕೆ ಇಟ್ಕೊಳ್ಳಿ. ಮೃದುವಾಗಿ ಕಣ್ಣು ಮುಚ್ಚಿ. ಸೂರ್ಯ ನಮಸ್ಕಾರದ 10 ಸ್ಥಿತಿಗಳನ್ನ ಈ ದಿವಸ ನಾವು ಪೂರ್ತಿಯಾಗಿ ಮಾಡಿದ್ದೇವೆ. ಅಂದ್ರೆ 2 ಅಭ್ಯಾಸಗಳನ್ನ, ಎರಡು ಸೂರ್ಯ ನಮಸ್ಕಾರಗಳ ಅಭ್ಯಾಸವನ್ನು ಮಾಡಿದ್ದೇವೆ. 10 ಎಣಿಕೆಗಳಲ್ಲಿ 7 ಆಸನಗಳ ಅಭ್ಯಾಸ ಆಗಿದೆ. ಒಂದ್ಸಲ ಇಡೀ ಶರೀರವನ್ನ ಸಡಿಲ ಬಿಡೋಣ. ಪಾದಗಳು ಸ್ವಲ್ಪ ಅಗಲಕ್ಕಿದೆ. ಅಂಗೈ ಮೇಲ್ಮುಖವಾಗಿ, ಕೈಗಳು ಶರೀರದಿಂದ ಸ್ವಲ್ಪ ದೂರಕ್ಕಿದೆ. ಕಾಲ್ ಮೇಲೆ ಕಾಲ್ ಹಾಕಿದ್ ಯಾರದು? ಕಾಲ್ ಮೇಲೆ ಕಾಲ್ ಹಾಕಿ ಮಲಗ್ಲಿಕ್ಕಿಲ್ಲ. ಕಾಲು ಸ್ವಲ್ಪ ಅಗಲ ಮಾಡ್ಕೊಳ್ಬೇಕು, ಲೂಸ್ ಮಾಡ್ಕೊಳ್ಬೇಕು. ಇಡೀ ಶರೀರ ಕಂಪ್ಲೀಟ್ ಲೂಸ್ ಆಗಿ ನೆಲದ ಮೇಲೆ ಮಲಗಿರ್ಬೇಕು. ಕಾಲ್ ಮೇಲೆ ಕಾಲ್ ಹಾಕಿದವ್ರು ಮಾತ್ರ ಹೇಳಿದ್ರು, ಎಲ್ರಿಗೆಲ್ಲ. ಪ್ರೇಮನಾಥ್ ಶೆಟ್ಟಿಗಾರ್ ಅವರು, ಇಲ್ಲಿ ಪುಟ್ಟ ಕಾಲು ಸ್ವಲ್ಪ ದೂರಕ್ಕೆ ಇಟ್ಕೊಳ್ಳಿ. ಕಾಲು ಸ್ವಲ್ಪ ದೂರ ಇಡಿ. ಹಾ, ಅಗಲ ಇಟ್ಕೊಳ್ಳಿ ಕಾಲು ಒಂಚೂರು. ಹಾ, ಲೂಸ್ ಮಾಡಿ. ಕೈ ಕಾಲು ಪೂರ್ತಿ ಲೂಸ್ ಮಾಡಿ, ಕಣ್ಣು ಮುಚ್ಚಿ. ಸೂರ್ಯ ನಮಸ್ಕಾರದ ಮೊದಲನೇ ಸ್ಥಿತಿಯನ್ನು ಒಮ್ಮೆ ನೆನಪು ಮಾಡ್ಕೊಳ್ಳೋಣ. ಊರ್ಧ್ವಾಸನ ಸ್ಥಿತಿ, ನಮಸ್ಕಾರ ಸ್ಥಿತಿಯಿಂದ ಕೈಗಳನ್ನ ಮೇಲಕ್ಕೆ ಚಾಚಿದ್ವಿ, ಕೈಗಳನ್ನ ಮೇಲಕ್ಕೆ ಎಳ್ಕೊಂಡ್ವಿ, ಸೊಂಟದ ಮೇಲ್ಭಾಗವನ್ನ ಸ್ವಲ್ಪ ಹಿಂದಕ್ಕೆ ಬಾಗಿಸಿದ್ವಿ. ಅಲ್ಲಿಂದ 2ನೇ ಸ್ಥಿತಿಗೆ ಬಂದ್ವಿ. ಕೈಯನ್ನ ಮುಂದಕ್ಕೆ ಚಾಚ್ತಾ ಮುಂದೆ ಬಾಗಿದ್ವಿ. ಸೊಂಟದಿಂದ ಮೇಲ್ಭಾಗವನ್ನ ಸಾಧ್ಯವಾದಷ್ಟು, ನನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪೂರ್ತಿ ಮುಂದೆ ಬಾಗಿಸುವಂತ ಪ್ರಯತ್ನ ಮಾಡಿದ್ದೇವೆ. ಒಮ್ಮೆ ನೆನಪು ಮಾಡ್ಕೊಳ್ಳಿ ಅಷ್ಟೇ. ನಾನು ಹೇಳೋದನ್ನೆಲ್ಲ ನೀವು ಕಲ್ಪನೆ ಮಾಡ್ಕೊಳ್ಬೇಕು, ನೆನಪು ಮಾಡ್ಕೊಳ್ತಾ ಹೋಗ್ಬೇಕು. ನಿಮ್ಮ ಶರೀರ ಅದಕ್ಕೆ ಎಷ್ಟು ಪ್ರಯತ್ನ ಮಾಡಿದೆ, ಎಷ್ಟು ಬಗ್ಗಿದೆ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ ಅಷ್ಟೇ. ಕಂಪ್ಲೀಟ್ ಮುಂದೆ ಬಾಗುವಂತ ಪ್ರಯತ್ನ ಆಗಿದೆ ಉತ್ಥಾನಾಸನ ಸ್ಥಿತಿಯಲ್ಲಿ. ಅಲ್ಲಿಂದ ಏಕಪಾದ ಪ್ರಸರಣಾಸನ ಸ್ಥಿತಿಗೆ ಬರುವಾಗ ಬಲಗಾಲನ ಹಿಂದಕ್ಕೆ ಚಾಚಿದ್ದೇವೆ, ಬಲಗಾಲನ ಬೆರಳು ನೆಲ ಕೊಟ್ಟಿದ್ದೇವೆ, ಮಂಡಿ ನಾಸಿದ್ದೇವೆ, ಸೊಂಟವನ್ನ ಒಳಗೆ ತಳ್ಳಿ ಬೆನ್ನ ನೇರ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ. ದ್ವಿಪಾದ ಪ್ರಸರಣಾಸನಕ್ಕೆ ಬರುವಾಗ ಬಲ ಮಂಡಿಯನ್ನ ನೇರ ಮಾಡಿಕೊಂಡು ಎಡಗಾಲನ ಜೋಡಿಸಿಕೊಂಡು ದಂಡ ಸ್ಥಿತಿಗೆ ಬಂದಿದ್ದೇವೆ. ಅಷ್ಟಾಂಗ ನಮಸ್ಕಾರಕ್ಕೆ ಹೋಗುವಾಗ ಈ ಶರೀರದ 8 ಅಂಗಗಳನ್ನ ನೆಲಕ್ಕೆ ತಾಗಿಸುವಂತ ಪ್ರಯತ್ನ ಮಾಡಿದ್ದೇವೆ. 2 ಪಾದದ ಬೆರಳುಗಳು, 2 ಮಂಡಿಗಳು, ಎದೆಯ ಭಾಗ, 2 ಹಸ್ತ, ಹಣೆಯ ಭಾಗ, 8 ಭಾಗಗಳನ್ನ ನೆಲಕ್ಕೆ ತಾಗಿಸಿದ್ದೇವೆ. 6ನೇ ಸ್ಥಿತಿಗೆ ಬರುವಾಗ ಕೈಗಳ ಎದೆಯ ಹತ್ತಿರ ಇತ್ತು, ಅದನ್ನ ಹೊಟ್ಟೆ ಹತ್ರ ಬರುವವರೆಗೂ ಮುಂದಕ್ಕೆ ಎಳಕೊಂಡು ಮತ್ತೆ ನಿಧಾನ ಶರೀರವನ್ನ ಕಂಪ್ಲೀಟ್ ಮೇಲಕ್ಕೆ ತಂದು ಭುಜವನ್ನ ಹಿಗ್ಗಿಸಿಕೊಂಡು ತಲೆಯನ್ನ ಹಿಂದಕ್ಕೆ ಬಾಗಿಸಿದ್ದೇವೆ. ಅಲ್ಲಿಂದ 7ನೇ ಸ್ಥಿತಿಗೆ ಹೋಗುವಾಗ ಸೊಂಟದ ಭಾಗವನ್ನ ಸಾಧ್ಯವಾದಷ್ಟು ಮೇಲಕ್ಕೆ ಹಿಗ್ಗಿಸ್ಬಿಟ್ಟು ಬೆನ್ನನ್ನ ಒಳಗೆ ಎಳ್ಕೊಂಡು ಮಂಡಿಯನ್ನ ಬಿಗಿ ಮಾಡಿದ್ದಾರೆ. ವಾಪಸ್ 8ನೇ ಸ್ಥಿತಿಗೆ ಬರುವಾಗ ಮತ್ತೆ ಬಲಗಾಲನ ಕೈಗಳ ಮಧ್ಯಕ್ಕೆ ತಂದಿದ್ದೇವೆ. 9ನೇ ಸ್ಥಿತಿಗೆ ಎಡಗಾಲನ ಜೋಡಿಸಿಕೊಂಡು ಮತ್ತೆ ಮುಂದೆ ಬಾಗುವಂತ ಪ್ರಯತ್ನ ಮಾಡಿದ್ವಿ.
10ನೇ ಸ್ಥಿತಿಗೆ ನಮಸ್ಕಾರ ಸ್ಥಿತಿಗೆ ಬಂದ್ವಿ. ಶರೀರ ಸಾಕಷ್ಟು ರೀತಿಯಲ್ಲಿ ಬಾಗಿದೆ, ಸಾಕಷ್ಟು ರೀತಿಯಲ್ಲಿ ಶರೀರಕ್ಕೆ ಎಳೆತ ಮತ್ತು ಒತ್ತಡದ ಅನುಭವ ಆಗಿದೆ. ಈಗ ಶರೀರವನ್ನ ಸಂಪೂರ್ಣವಾಗಿ ಸಡಿಲವಾಗಿರಿಸಿಕೊಂಡಿದ್ದೇವೆ. ಎಲ್ಲ ಭಾಗಗಳನ್ನ ಸಡಿಲ ಬಿಟ್ಟಿದ್ದೇವೆ. ಎಲ್ಲ ಭಾಗಗಳು ರಿಲ್ಯಾಕ್ಸ್ ಆಗಿದೆ. ನಿಧಾನಕ್ಕೊಮ್ಮೆ ಉಸಿರಾಟವನ್ನ ಗಮನಿಸಿ. ಸಹಜವಾಗಿ ನಡೆಯುವಂತ ಉಸಿರಾಟವನ್ನ ಒಮ್ಮೆ ನಿಧಾನವಾಗಿ ದೀರ್ಘವಾಗಿ ನಡೆಸೋಣ. ನನ್ನದೇ ಪ್ರಯತ್ನದಲ್ಲಿ ನಾವು ಉಸಿರಾಟ ಮಾಡಬೇಕು. ಒಂದ್ಸಲ ಪೂರ್ತಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಒಮ್ಮೆ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ಅಷ್ಟೇ ನಿಧಾನವಾಗಿ ಒಮ್ಮೆ ಪೂರ್ತಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಕೈ ಮತ್ತೆ ಕಾಲ ಬೆರಳನ್ನ ಅಲುಗಾಡಿಸ್ತಾ ಬನ್ನಿ. ಕೈ ಮತ್ತೆ ಕಾಲು ಬೆರಳನ್ನ ನಿಧಾನವಾಗಿ ಅಲುಗಾಡಿಸ್ಬೇಕಷ್ಟೇ. ತಲೆಯನ್ನ ನಿಧಾನವಾಗಿ ಒಮ್ಮೆ ಬಲಗಡೆಗೆ ಮತ್ತೊಮ್ಮೆ ಎಡಗಡೆಗೆ ಒಂದ್ಸಲ ತಿರುಗಿಸಿ. ಈಗ ಬಲಗೈಯನ್ನ ಮಾತ್ರ ಕಿವಿಯ ನೇರ ಮೇಲಕ್ಕೆ ಚಾಚಿ, ಬಲಗೈಯನ್ನ ನೆಲದ ಮೇಲೆ ಜಾರಿಸ್ತಾ ಕಿವಿಯ ನೇರ ಮೇಲಕ್ಕೆ ಚಾಚಬೇಕು. ಬಲಗೈ ಮೇಲೆ ಪೂರ್ತಿ ನೆಲಕ್ಕೆ ಹೋಗ್ಲಿ ಬಲಗೈ. ಎಡಗಾಲದ ಮಡಚಿಟ್ಕೊಳ್ಳಿ. ಎಡಗಾಲದ ಮಡಚಿಟ್ಕೊಳ್ಳಿ ಎಡಗಾಲನ. ಲೆಫ್ಟ್ ಲೆಗ್ ಲೆಫ್ಟ್ ಫೋಲ್ಡ್ ಮಾಡ್ಬೇಕು. ಲೆಫ್ಟ್ 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 ರೈಟ್ ಲೆಗ್ ಅಲ್ಲ, ಲೆಫ್ಟ್ ಲೆಗ್. ಎಡಗಾಲನ ಮಡಚಿಟ್ಕೊಳ್ಬೇಕು. ಈಗ ಬಲಗಡೆಗೆ ತಿರುಗಿ, ಪೂರ್ತಿ ಬಲಗಡೆಗೆ ತಿರುಗಬೇಕು. ಎಡ ಅಂಗೈಯನ್ನ ಎದೆಯ ಮುಂದೆ ನೆಲಕ್ಕೆ ಕೊಟ್ಟು ನಿಧಾನವಾಗಿ ಮೇಲ್ ಬಂದು ಕುತ್ಕೋಣ. ಮೇಲ್ ಬಂದು ಕುತ್ಕೊಳ್ಬೇಕು. ಆರಾಮ್ಸೆ ಕುತ್ಕೊಳ್ಳಿ. ಬೆನ್ನನ್ನು ನೇರ ಮಾಡಿ ಕುತ್ಕೊಳ್ಳಿ ಅಷ್ಟೇ. ವಜ್ರಾಸನ, ಸುಖಾಸನ ಯಾವ ಸ್ಥಿತಿಯಲ್ಲಿ ಆಗ್ತದೆ ಆ ಸ್ಥಿತಿಯಲ್ಲಿ ಆರಾಮಾಗಿ ಕುತ್ಕೊಳ್ಳಿ. ಬೆನ್ನು ನೇರ. ಸರಿ, ಈ ದಿನದ ಅಭ್ಯಾಸದಲ್ಲಿ ಏನಾದ್ರೂ ಕೇಳಲಿಕ್ಕಿದ್ರೆ ಪಟ ಪಟ ಕೇಳಿ. ಇವತ್ತು ಸ್ವಲ್ಪ ಜಾಸ್ತಿ ಸಮಯ ಆಗಿದೆ. ಹೀಗಾಗಿ ಕಣ್ಣುಗಳನ್ನು ಮುಚ್ಚಿ ಶಾಂತಿ ಮಂತ್ರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಕೈಗಳ ಹಿಂದೆ ನಿಜವಾಗಿ ಹಣೆಯನ್ನು ನೆಲಕ್ಕಾಗಿಸಿ ಭೂನಮನ. ನಿಧಾನ ಮೇಲೆ ಎರಡು ಅಂಗೈಗಳನ್ನ ಚೆನ್ನಾಗಿ ಉಜ್ತಾ ಬರೋಣ. ಅಂಗೈಗಳ ಮಧ್ಯದಲ್ಲಿ ಆಗುವಂತ ಬಿಸಿ ಶಾಖವನ್ನ ಕಣ್ಣರೆಪ್ಪೆ ಮೇಲೆ ಇರಿಸ್ಕೊಳ್ಬೇಕು. ನಿಧಾನ ಕೈಗಳನ್ನ ಕೆನ್ನೆಯಿಂದ ಕೆಳಗೆ ಜಾರಿಸ್ತಾ ಮೃದುವಾಗಿ ಕಣ್ಗಳನ್ನು ಬಿಡಿಸಿ. ಶುಭಂ.